ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಈ ಚಾನಲ್ ಮೂಲಕ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬೇಕಾಗುವಂಥ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಡ್ತೀನಿ ಅಂತ. ಈಗ ನಾನು ಅದರಲ್ಲೂ ಹೇಳಿದ್ದೆ ವೊಕ್ಯಾಬುಲರಿ ಮತ್ತು ಕೆಲವೊಂದು ಮ್ಯಾಥ್ಸ್ ಟ್ರಿಕ್ಸ್ಗಳಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಈಗ ನಾನು ಸ್ಪೆಷಲಿ ಫಸ್ಟ್ ಸ್ಟಾರ್ಟ್ ನಾನು ಆ್ಯಕ್ಚುಲಿ ರೆಗ್ಯುಲರಾಗಿ ವೊಕ್ಯಾಬುಲರಿನೇ ಮಾಡ್ತಾ ಹೋಗ್ತೀನಿ. ನಿಮಗೆ ವೊಕ್ಯಾಬುಲರಿ ಹೇಗೆ ಬರಬೇಕು, ಯಾವ ಥರ ವೊಕ್ಯಾಬುಲರಿನ ನೀವು 90% ಎಕ್ಸಾಮಲ್ಲಿ ಯಾವ್ದು ಬರುತ್ತೆ ಅದನ್ನು ಮಾತ್ರ ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಜನ ನಿಮಗೆ ವೊಕ್ಯಾಬುಲರಿಯನ್ನು ಮಾಡ್ಬೋದು. ಹೇಗೆ ಅಂತಂದರೆ, ಸುಮ್ಮನೆ ನೀವು ವೊಕ್ಯಾಬುಲರಿಯಲ್ಲಿ ಕಲಿಯೋಕ್ಕಿಂತ ಭಾರತ್ ದೊಡ್ಡ ಡಿಕ್ಷನರಿ ತಗೊಂಡು ಫುಲ್ ಕಲ್ತ್ಕೊಳ್ತಾ ಹೋದ್ರು ವೊಕ್ಯಾಬುಲರಿ ಸಿಗುತ್ತೆ ನಿಮಗೆ. ಬಟ್ ಹಾಗಲ್ಲ ಇಲ್ಲಿ. ವೊಕ್ಯಾಬುಲರಿ ಅಂತಂದರೆ ಇಂಗ್ಲೀಷಲ್ಲಿ ಇರುವಂಥ ವೊಕ್ಯಾಬುಲರಿನೆಲ್ಲ ಕಲ್ತ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಯಾವ ಥರ ರಿಪಿಟೇಷನ್ ಇದೆ, ಯಾವ ಥರ ಟ್ರೆಂಡ್ ಇದೆ ಅನ್ನೋದ್ರ ಮೇಲೆ ನೀವು ವೊಕ್ಯಾಬುಲರಿನ ಕಲಿಬೇಕು. ಸೊ ಅದೇ ನಿರ್ಧಾರದಲ್ಲಿ ಪ್ರೀವಿಯಸ್ ಇಯರಿಂದ ಹಿಡಿದು 90% ರಿಪೀಟೆಡ್ ಆಗುವಂತಹ ಇಂಪಾರ್ಟೆಂಟ್ ವೊಕ್ಯಾಬುಲರಿಗಳು ಈ ವೊಕ್ಯಾಬುಲರಿ ಕ್ಲಾಸ್ಗಳನ್ನು ನೀವು ರೆಗ್ಯುಲರಾಗಿ ಕೇಳ್ತಾ ಹೋದರೆ ನಿಮ್ಮದು ಇಂಗ್ಲೀಷಲ್ಲಿ ವೊಕ್ಯಾಬುಲರಿಯಲ್ಲಿ 10 ಮಾರ್ಕ್ಸ್ ಇದೆ ಅಂತಂದರೆ 8ರಿಂದ 9 ಮಾರ್ಕ್ಸ್ ಖಂಡಿತ. ಸೊ ರೆಗ್ಯುಲರಾಗಿ ಫಾಲೋ ಮಾಡಿ ಈ ಚಾನಲ್ನ. ನಿಮಗೆ ಇಂಗ್ಲೀಷ್ ವೊಕ್ಯಾಬುಲರಿನ ನಾನು ಪ್ರಿಪೇರ್ ಮಾಡಿಕೊಡ್ತೀನಿ. ಈಗ ರೆಗ್ಯುಲರ್ ಕೋರ್ಸಾಗಿ ಇಂಗ್ಲೀಷ್ ವೊಕ್ಯಾಬುಲರಿ, ನೆಕ್ಸ್ಟ್ ಮುಂದುವರಿತಾ ಬಂದಾಗೆ ಇನ್ನೂ ಸ್ಟ್ರಾಟಜಿ ವೀಡಿಯೋಸು ಮತ್ತು ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಈಗ ನೋಡಿ, ಎಕ್ಸಾಂಪಲ್ ಫಸ್ಟ್ ವರ್ಡು ಎಂಬಲಿಷ್ ಅಂತ ತಗೊಂಡಿದ್ದೀನಿ. ಎಂಬಲಿಷ್ ಅಂದ್ರೇನು, ನಾನು ಮಾಡೋ ವಿಧಾನನೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಬೇಕಿದ್ರೆ ಯಾರಾದರೂ ಟೀಚರ್ಸ್ ಯಾರಾದರೂ ಈ ವಿಡಿಯೋನ ನೋಡಿದರೆ 100ಗೆ 100% ನನ್ನ ಮೆಥಡನ್ನು ಕಾಪಿ ಕೂಡ ಮಾಡ್ತಾರೆ. ಬೇಕಿದ್ರೆ ನೋಡಿ ನಾನು ಹೇಗೆ ಹೇಳ್ತೀನಂತ. ಓಕೆ, ನಿಮಗೆ ಮತ್ತೆ ನಿಮೋನಿಕ್ಸ್ ಟೆಕ್ನಾಲಜಿಯಿಂದ ಇರ್ಬೋದು ಅಥವಾ ಒಂದಿಷ್ಟು ರಿಮೆಂಬರ್ ಥಾಟ್ಸ್ ಮೂಲಕನೂ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ. ಎಂಬಲಿಷ್ ಅಂತಂದರೆ ಅಲಂಕರಿಸು. ಇಲ್ಲೊಂದು ಚಿತ್ರ ಹಾಕಿದ್ದೀನಿ ನೋಡಿ, ಕ್ರಿಸ್ಮಸ್ ಟ್ರೀಯನ್ನು ಅವರು ಹೇಗೆ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಡೆಕೋರೇಟ್ ಮಾಡೋದು, ಎಂಬಲಿಷ್ ಅಲಂಕರಿಸು, ಅದಕ್ಕೆ ಏನೋ ಒಂದು ಆ್ಯಡ್ ಆನ್ ಮಾಡೋದು, ಅದಕ್ಕೆ ಎಕ್ಸ್ಟ್ರಾ ಒಂದು ತುಂಬೋದು ಅನ್ನೋ ಥರ ನೋಡಿ. ಇಲ್ಲಿದೆ ಟು ಮೇಕ್ ಸಮಥಿಂಗ್ ಮೋರ್ ಅಟ್ರಾಕ್ಟಿವ್, ಅದನ್ನು ಅಟ್ರಾಕ್ಟಿವ್ ಮಾಡಲಿಕ್ಕಿರ್ಬೋದು, ಜಾಸ್ತಿಯಾಗಿ ಕೇಳಿಸೋದಕ್ಕಿರ್ಬೋದು. ಅಥವಾ ಈಗ ಎಕ್ಸಾಂಪಲ್ ಯಾಕೆ ಜಾಸ್ತಿಯಾಗಿ ಕೇಳಿಸೋದಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ಆ್ಯಂಪ್ಲಿಫೈ ಅಂತ ಒಂದು ವರ್ಡ್ ಇದೆ ನೋಡಿ. ಆ್ಯಂಪ್ಲಿಫೈ ಅಂದ್ರೇನು, ದೊಡ್ಡ ಮಾಡೋದು, ಸೌಂಡ್ನ ಆ್ಯಂಪ್ಲಿಫೈಯರ್ ಅಂತ ಕೇಳಿದಿರಲ್ವಾ. ಸೊ ಹೀಗೆ ಅಂದರೆ ರಿಲೇಟೇಬಲಿ ಆಗಿರುತ್ತೆ ಅಂತ ಸಿನೋನಿಮ್ಸ್. ಎಂಬಲಿಷ್ ಅಂತಂದ್ರೆ ನೀವು ಬರೀ ಅಲಂಕಾರ ಅಂತಲೇ ಅಂತಲ್ಲ, ಆ್ಯಡ್ ಆನ್ ಮಾಡೋದು, ಒಂದಿಷ್ಟನ್ನು ಆ್ಯಡ್ ಮಾಡೋದು. ಈ ಎಕ್ಸ್ಪ್ಲನೇಷನ್ ಬಂದರೆ ಟು ಡೆಕೋರೇಟ್ ಆರ್ ಆ್ಯಡ್ ಡೀಟೇಲ್ಸ್ ಟು ಇಂಪ್ರೂವ್ ಅಪಿಯರೆನ್ಸ್. ಯಾವುದೇ ಒಂದ್ರದ್ದು ಒಂದು ಅಪಿಯರೆನ್ಸ್ ಅಥವಾ ಏನೊಂದು ಅದರ ಒಂದು ಹೇಗೆ ಕಾಣಿಸ್ತಾ ಇದೆಯಲ್ಲ ಅದನ್ನು ಇನ್ನೂ ಅದು ಅಪಿಯರ್ ಆಗಲಿಕ್ಕೆ, ಚೆನ್ನಾಗಿ ಮೋರಾಗಿ ಅಪಿಯರ್ ಆಗಲಿಕ್ಕೆ ನೀವೇನು ಮಾಡ್ತಿರಲ್ಲ ಅದನ್ನು ಎಂಬಲಿಷ್ ಅಂತ ಕರಿತೇವೆ. ನೀವು ಅದಕ್ಕೆ ಸೆಂಟೆನ್ಸ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ಶಿ ಎಂಬಲಿಷ್ಡ್ ದ ಡ್ರೆಸ್ ವಿತ್ ಬೆಡ್ಸ್ ಅಂದರೆ ಏನು, ಮುತ್ತು ರತ್ನಗಳು ಮಣಿಗಳು ಬರ್ತಾವಲ್ಲ, ಮುತ್ತುಗಳು ಅಂದರೆ ಏನು, ಹರಳುಗಳು ಥರ ಬರ್ತಾವಲ್ಲ, ಬೆಡ್ಸ್ ಅಂತ ಅಂತೀವಲ್ಲ, ಅದರಿಂದ ಶಿ ಎಂಬಲಿಷ್ಡ್ ದ ಡ್ರೆಸ್, ಅವಳ ಡ್ರೆಸ್ಸನ್ನು ಅವಳು ಅದರಿಂದ ಡೆಕೋರೇಟ್ ಮಾಡಿದ್ಲು. ಇದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಾದರೆ ಹೇಗೆ ಹೇಳ್ಬೋದು ನಾವು, ದೇ ಎಂಬಲಿಷ್ಡ್ ದ ಕ್ರಿಸ್ಮಸ್ ಟ್ರೀ ವಿತ್ ಲೈಟಿಂಗ್ಸ್ ಆ್ಯಂಡ್ ಫ್ಲವರ್ಸ್ ಅಂತ ಹೇಳ್ಬೋದಲ್ವಾ. ಹಾಗೆ ನೆಕ್ಸ್ಟ್ ಬಂದರೆ ಇದರ ಸಿನೋನಿಮ್ ನೋಡಿ, ಅಡಾರ್ನ್, ಡೆಕ್, ಕ್ಯಾಪರಿಸನ್, ಆ್ಯಂಪ್ಲಿಫೈ, ಗಾರ್ನಿಷ್. ನಾನು ಬರೀ ಹೀಗೆ ಹೇಳ್ತಾ ಇಲ್ಲ, ಇವು ನೀವು ಅಂದ್ಕೊಂಡಿರ್ಬೋದು ಈ ವರ್ಡು ಇದು ಸಿನೋನಿಮ್ನ ಹೇಳ್ತಾ ಇದ್ದಾರೆ ಅಂತ. ಬಟ್ ಇವು ಸಿನೋನಿಮ್ ಅಲ್ಲ, ಇವು ಕೂಡ ಒಂದು ಮೇಯ್ನ್ ವರ್ಡ್ಗಳೇ. ಬರೀ ಎಕ್ಸ್ಟ್ರಾ ಇದಕ್ಕೆ ಸಿನೋನಿಮ್ ಅಂತಲ್ಲ, ಇದು ಮೇಯ್ನ್ ವರ್ಡೇ. ಇದಕ್ಕೂ ಕೂಡ ಇದು ಸಿನೋನಿಮ್. ಈ ವರ್ಡ್ ಎಂಬಲಿಷ್ ಇದೆಯಲ್ಲ, ಇದು ಸಿನೋನಿಮ್ ಅನ್ನೋ ಥರ. ಇದನ್ನು ಕೂಡ ನಾನು ಮೇಯ್ನ್ ವರ್ಡಾಗೆ ಮಾಡ್ತಾ ಹೋಗಿದ್ದೀನಿ ನೋಡಿರ್ಬೇಕಾದ್ರೆ. ಅಡಾರ್ನ್ ಮೇಯ್ನ್ ವರ್ಡ್, ಎಕ್ಸ್ಟ್ರಾನೇ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಇದು ಒಂದು ಮೆಥಡಾಲಜಿ. ಈಗ ಎಕ್ಸಾಂಪಲ್ ಅಂತಂದರೆ ನೀವು ಪ್ರತಿಯೊಂದು ವರ್ಡನ್ನು ನಾನು ಇದು ಸಿನೋನಿಮ್ ಆಗಿ ಕನೆಕ್ಟ್ ಮಾಡಿ, ಇವಿಷ್ಟು ವರ್ಡನ್ನು ಕನೆಕ್ಟ್ ಮಾಡಿ ನಿಮಗೆ, ಮತ್ತು ಆ್ಯಂಟೋನಿಮ್ ಅಂತೇಳಿ ಇದೇ ಒಂದೇ ವರ್ಡಿಗೆ ಇವಿಷ್ಟು ವರ್ಡನ್ನು ಕನೆಕ್ಟ್ ಮಾಡಿ ಟೀಚ್ ಮಾಡೋದ್ರಿಂದ ನಿಮಗೆ ರಿವಿಷನ್ ಮಾಡುವಾಗ ಏನಾಗುತ್ತೆ, ನೀವು ಜಸ್ಟ್ ಒಂದು ವರ್ಡನ್ನು ನೋಡ್ಕೊಂಡು ಉಳಿದವನ್ನೆಲ್ಲ ಓದ್ಕೊತ ಹೋದರೆ ಸಾಕು, ರಿವಿಷನ್ ಆಗಿಬಿಡುತ್ತೆ. ಇದೊಂದು ನನ್ನ ಒಂದು ಮೆಥಡು, ಕಲೀಲಿಕ್ಕೆ, ರಿವಿಷನ್ ಮಾಡಲಿಕ್ಕಿರ್ಬೋದು, ನೆನ್ಪಿಟ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಗೆ ಕಲಿಬೇಕು, ಹೇಗೆ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿ ನಿಮಗೆ ವೊಕ್ಯಾಬುಲರಿನೇ ಮಾಡ್ತಿದ್ದೀನಿ. ಯಾಕಂತಂದರೆ ನಾನು ಕನ್ನಡದಲ್ಲಿ ನೋಡಿದ್ದೀನಿ, ಯಾರೂ ಕೂಡ ಈ ಥರ ಒಂದು ಎಕ್ಸ್ಪ್ಲನೇಷನ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಹೇಗೆ ಬೇಕೋ ಹಾಗೆ ಯಾರೂ ಮಾಡಿರಲಿಲ್ಲ. ಹಾಗಾಗಿ ನಾನು ಇದನ್ನು ಇನಿಷಿಯೇಷನ್ ತಗೊಂಡಿದ್ದು. ಸೊ ಓಕೆ, ಈಗ ನಾನು ಒಂದೊಂದೇ ವರ್ಡನ್ನು ನಿಮಗೆ ಹೇಳ್ತಾ ಹೋಗೋದಾದರೆ,
ನೋಡಿ ಅಡಾರ್ನ್, ಆ ವರ್ಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನ. ಅಡಾರ್ನಿಗೆ ಯಾವುದು ಸಿನೋನಿಮ್ಮು ಅಲ್ಲಿದೆಯಲ್ಲ, ಎಂಬಲಿಷ್, ಆಂಪ್ಲಿಫೈ ಎಲ್ಲದೂ ಕೂಡ ಸಿನೋನಿಮೆ. ಅಡಾರ್ನ್ ಅಂದರೂ ಕೂಡ ಅಲಂಕರಿಸು ಅಂತ ಆಗ್ಬೋದು. ಈಗ ಟು ಡೆಕೋರೇಟ್ ಎಕ್ಸ್ಪ್ಲನೇಷನ್ ಬಂದರೆ ಟು ಆ್ಯಡ್ ಬ್ಯೂಟಿ ಟು ಸಮಥಿಂಗ್ ವಿತ್ ಆರ್ನಮೆಂಟ್ಸ್ ಅಂತಂದರೆ ಯಾವುದೇ ಒಂದಕ್ಕೆ ಆರ್ನಮೆಂಟ್ಸ್ ಅಂದ್ರೆ ಏನು? ಆರ್ನಮೆಂಟ್ಸ್ ಅಂತಂದರೆ ಆಭರಣಗಳು, ಆರ್ನಮೆಂಟ್ಸ್. ಈ ಇದು ಲೇಡೀಸ್ ಎಲ್ಲ ಯೂಸ್ ಮಾಡ್ತಿರಲ್ವಾ, ಮೂಗ್ಬಟ್ಟು ಸರ, ಅಥವಾ ಆ ಥರ ಆರ್ನಮೆಂಟ್ಸ್ ಅಂದರೆ ಬರೀ ಅವರು ಯೂಸ್ ಮಾಡೋ ಆಭರಣಗಳು ಅಂತಲೇ ಅಲ್ಲ. ಯಾವುದೇ ಒಂದು ಸ್ಟೇಜ್ನ ಡೆಕೋರೇಟ್ ಮಾಡೋದಕ್ಕೂ ಕೂಡ ನಾವು ಏನಾದರೂ ಒಂದು ಬ್ಯೂಟಿಫೈ ಮಾಡಲಿಕ್ಕೆ ಅದರ ಒಂದು ಬ್ಯೂಟಿನ ಹೆಚ್ಚು ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ, ದಟ್ಸ್ ಕಾಲ್ಡ್ ಆರ್ನಮೆಂಟ್ಸ್. ಓಕೆನಾ? ಈ ಆರ್ನಮೆಂಟ್ಸನ್ನು ಯೂಸ್ ಮಾಡಿ ಬ್ಯೂಟಿಫೈ ಮಾಡೋದು, ಅಂದರೆ ಆ ಬ್ಯೂಟಿಗೆ ಇನ್ನೂ ಒಂದಿಷ್ಟು ಹೆಚ್ಚಿಸೋದು ಇದೆಯಲ್ಲ, ದಟ್ಸ್ ಅಡಾರ್ನ್. ಈಗ ಫ್ಲವರ್ಸ್ ಅಡಾರ್ನ್ ದ ಸ್ಟೇಜ್, ನೋಡಿ ಇಲ್ಲಿದೆ ನೋಡಿ, ಫ್ಲವರ್ಸ್ ಅಡಾರ್ನ್ ದ ಸ್ಟೇಜ್. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಸ್ಟೇಜಲ್ಲಿ ನಿಮಗೆ ಡೆಕೋರೇಟ್ ಮಾಡೋದಕ್ಕೆ ಇರ್ಬೋದಂತ. ಸೊ ಫ್ಲವರ್ಸ್ ಅಡಾರ್ನ್ಡ್ ದ ಸ್ಟೇಜ್. ಹೀಗೆ ಅಡಾರ್ನ್ ಅನ್ನೋ ವರ್ಡು ಕೂಡ ನಿಮಗೆ ಇಲ್ಲೇ ಬಯಟ್ ಆಗಿಬಿಡುತ್ತೆ. ನೀವು ಎಂಬಲಿಷ್, ಅಡಾರ್ನ್. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಡೆಕ್. ಡೆಕ್ ಅನ್ನೋದು ನಿಮಗೆ ಇಲ್ಲೇ ಸಿನೋನಿಮ್ ಇದೆ ನೋಡ್ರಿ. ಡೆಕ್ ಅಂದರೆ ಡೆಕೋರೇಟ್. ಇದೊಂದು ನೆನಪಿರುತ್ತಾ? ಡೆಕ್ ಅನ್ನೋದೇ ಒಂದು ವರ್ಬು ಇಲ್ಲಿದೆ ನೋಡ್ರಿ. ದೇ ಡೆಕ್ಡ್ ದ ಹಾಲ್ ಫಾರ್ ದ ಸೆಲೆಬ್ರೇಷನ್. ನೋಡಿ, ದೇ ಡೆಕ್ಡ್ ದ ಹಾಲ್ ಫಾರ್ ದ ಸೆಲೆಬ್ರೇಷನ್. ಡೆಕ್ ಅನ್ನೋದು ವರ್ಬು. ಇದನ್ನು ನೀವು ಹೇಗೆ ನೆನ್ಪಿಟ್ಕೊತೀರಾ? ಡೆಕೋರೇಟ್. ಡೆಕೋರೇಟ್ ಅನ್ನೋ ವರ್ಬ್ ಕೇಳಿದಿರಲ್ವಾ? ನೋಡಿ ಇಲ್ಲಿ, ಟು ಡೆಕೋರೇಟ್. ಡೆಕೋರೇಟ್ ಅನ್ನೋ ವರ್ಡ್ ಕೇಳಿದಿರಲ್ವಾ? ಸೊ ಡೆಕೋರೇಟ್ ಅನ್ನೋ ವರ್ಬಿಂದ ಏನು ನೆನಪಿರುತ್ತೆ? ಡೆಕ್ ಅನ್ನೋ ವರ್ಬು ನೆನಪಿರುತ್ತೆ. ಸೊ ಸಿಂಪಲ್, ಇದ್ರ ಮೀನಿಂಗು ಕೂಡ ಅಲಂಕರಿಸು. ನೆಕ್ಸ್ಟ್ ಬಂತಂದರೆ ಕ್ಯಾಪರೀಸನ್. ಕ್ಯಾಪರೀಸನ್ ಅಂದರೆ ಏನು? ಟು ಕವರ್ ದ ಡೆಕೋರೇಟಿವ್ ಕ್ಲಾತ್. ಅಂದರೆ ಈಗ ನೀವು ಈಗ ಒಂದು ಕುದುರೆ ನೋಡಿರ್ಬೋದು, ಅಥವಾ ಆನೆ. ನೀವು ದಸರಾ ಆನೆ ನೋಡಿರ್ತೀರಲ್ವ. ಆಲ್ಮೋಸ್ಟ್ ನಾವು ಮೈಸೂರು, ಕರ್ನಾಟಕ ಭಾಗದವ್ರು ದಸರಾ ಗೊತ್ತು. ದಸರಾ ಆನೆಗೆ ಒಂದು ಬಟ್ಟೆನ ಹೊಚ್ಚಿ ಅದನ್ನು ಡೆಕೋರೇಟ್ ಮಾಡಿರ್ತಾರಲ್ವ, ಹಾಗೆ ನೋಡಿ. ದ ಹಾರ್ಸ್ ವಾಸ್ ಕ್ಯಾಪರೈಸ್ಡ್ ವಿತ್ ಫಾರ್ ದಟ್ ಪೆರೇಡ್. ಪೆರೇಡಿಗೋಸ್ಕರ ಕ್ಯಾಪರಿಸನ್ ಮಾಡಿದ್ದಾರೆ. ಅದನ್ನು ಹಾರ್ಸನ್ನು ಅಂತಂದರೆ ಒಂದು ಬಟ್ಟೆನ ಹೊದಿಕೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಮುಖವಾಡ ಇದನ್ನು ಹಾಕಿ ತುಂಬ ಹಾರ್ಸನ್ನು ಇದು ಮಾಡಿದ್ದಾರೆ. ಹಾಗೆ ಹೇಗೆ ಮೆರವಣಿಗೆಗೆ ನಮ್ಮದು ಆನೆಯನ್ನು ಕೂಡ ನಾವು ಡೆಕೋರೇಷನ್ ಮಾಡ್ತಾರೋ ನಮ್ಮ ದಸರಾದಲ್ಲಿ, ಹಾಗೆ ದಟ್ ಇಸ್ ಕಾಲ್ಡ್ ಕ್ಯಾಪರಿಸನ್. ಕ್ಯಾಪರಿಸನ್ ಅಂತಂದರೆ ಡೆಕೋರೇಟ್ ಮಾಡೋದು. ಟು ಕವರ್ ವಿತ್ ಅ ಡೆಕೋರೇಟಿವ್ ಕ್ಲಾತ್. ಒಂದು ಕ್ಲಾತನ್ನು ಹಾಕಿ, ಬಟ್ಟೆ, ಕ್ಲಾತ್ ಅಂದರೆ ಬಟ್ಟೆಯನ್ನು ಹಾಕಿ, ಯಾವ ಥರ ಬಟ್ಟೆ? ಡೆಕೋರೇಟಿವ್ ಬಟ್ಟೆಯನ್ನು ಹಾಕಿ ಅಲಂಕಾರ ಮಾಡಿ ಅದಕ್ಕೆ ಒಂದು ಮೆರುಗನ್ನು ರೂಪಿಸೋವಂಥದ್ದು ಕ್ಯಾಪರಿಸನ್ ಅಂತಂದರೆ. ಇದು ಏನಕ್ಕೆ ರಿಲೇಟೆಡ್ಡು? ಈಗ ಇದು ಕೂಡ ಎಂಬಲಿಷ್, ಅಡಾರ್ನಿಗೆ ರಿಲೇಟೇಬಲ್ಲ, ಸಿನೋನಿಮ್ಮ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಸಿನೋನಿಮ್ಮನ್ನ. ಇವೇ ಸಿನೋನಿಮ್ನೇ ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅದೇ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆನಾ? ಇವೇ ಸಿನೋನಿಮು, ಅದಕ್ಕೆ ಇದಕ್ಕೆ ಅದನ್ನು ಹೀಗೆ ಕೇಳ್ತಾ ಹೋಗಿದ್ದಾರೆ. ನೀವು ಅದನ್ನು ಹೀಗೆ ಬರ್ಕೊಳ್ಳಿ. ನಾನು ಹೇಗೆ ಬರೆದಿದ್ದೀನೋ, ಒಂದು ಎಂಬಲಿಷ್ ಅಂತ ಬರೆದಿದ್ದೀನಲ್ವ, ಎಂಬಲಿಷ್ ಅಂತ ಬರೆದು ಇಲ್ಲಿ ನೋಡಿ ಎಲ್ಲೋಯ್ತು, ಎಂಬಲಿಷ್ ಅಂತ ಬರೆದು ಅದ್ರ ಕೆಳಗೆ ಬರ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದೊಂದು ವರ್ಡನ್ನು ಬರೆದು ಸಿಂಪಲ್ ಎಕ್ಸ್ಪ್ಲನೇಷನ್ನ ಬರ್ಕೊಳ್ಳಿ ಅಷ್ಟು ವರ್ಡಿಗೂ. ಸೊ ನಿಮಗೆ ರಿಮೆಂಬರ್ ಮಾಡ್ಕೊಳ್ಳಿಕ್ಕೆ, ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಗಾರ್ನಿಷ್ ಅಂದರೂ ಕೂಡ ಅಲಂಕರಿಸು. ಗಾರ್ನಿಷ್, ಟು ಡೆಕೋರೇಟ್ ಫುಡ್. ಈಗ ಹೇಗೆ ಅಂತಂದರೆ, ಈಗ ನೀವು ಐಸ್ ಕ್ರೀಮ್ ನೋಡಿರ್ತೀರ, ಆಮೇಲೆ ಹೋಟೆಲ್ಗಳಲ್ಲಿ ಕೆಲವೊಂದಿಷ್ಟು ಫುಡ್ಗಳನ್ನು ಕೊಡ್ತಾರೆ. ಅದ್ರ ಮೇಲೆ ಈಗ ಯಾವುದೋ ಒಂದು ಫುಡ್ ಡಿಶ್ ಇರುತ್ತೆ, ಹೀಗೆ ಅದ್ರ ಮೇಲೆ ಏನೋ ಒಂದಿಷ್ಟನ್ನು ಆ್ಯಡ್ ಮಾಡಿ ಡೆಕೋರೇಟ್ ಮಾಡ್ತಾರಲ್ವ ಫುಡ್. ಇದನ್ನು ಹಾಗೆ ಡೆಕೋರೇಟ್ ದ ಫುಡ್, ಅದ್ರ ಮೇಲೆ ಡೆಕೋರೇಟ್ ಮಾಡೋದು, ಗಾರ್ನಿಷ್ ಮಾಡೋದು. ಈಗ ದ ಚೆಫ್ ಗಾರ್ನಿಷ್ಡ್ ದ ಡಿಶ್ ವಿತ್ ಪಾರ್ಸ್ಲೆ. ನೋಡಿ, ದ ಚೆಫ್ ಗಾರ್ನಿಷ್ಡ್ ದ ಡಿಶ್ ವಿತ್ ಪಾರ್ಸ್ಲೆ. ಓಕೆನಾ? ಪಾರ್ಸ್ಲೆ ಅಂತಂದರೆ ಏನು? ಇದು ಏನಂತಂದರೆ, ಈಗ ನೀವು ಕೊತ್ತಂಬರಿ ನೋಡಿದ್ದೀರಾ? ಕೊತ್ತಂಬರಿ ಥರನೇ ಇರುತ್ತೆ. ಅಂದರೆ ಕೊತ್ತಂಬರಿ ಕೊರೆಂಡರ್ ಲೀವ್ಸ್. ಆ ಕೊತ್ತಂಬರಿ ಕಟ್ ಥರನೇ ಇರುತ್ತೆ. ಒಂದು ಥರ ಹೇಗೆ ಅಂತಂದರೆ, ಅದೇ ಥರ ಎಲೆ ಆಗಿ ಕರ್ಲಿ ಆಗಿರುತ್ತೆ. ಅದನ್ನು ಈ ಡೆಕೋರೇಟ್ ಮಾಡಲಿಕ್ಕೆ, ಏನಂದರೆ ಈ ಫುಡ್ನ ಡೆಕೋರೇಟ್ ಮಾಡಲಿಕ್ಕೆ, ಫುಡ್ ಮೇಲೆ ಹಾಕಲಿಕ್ಕೆ, ಸಲಾಡೆಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ನೀವು ನೋಡಿರ್ಬೋದು. ಹಾಗೆ ಕೊತ್ತಂಬರಿ ಕಟ್ ಥರನೇ ಇರುತ್ತೆ, ಕೊತ್ತಂಬರಿ ಎಲೆ ಥರನೇ ಇರುತ್ತೆ. ದಟ್ಸ್ ಕಾಲ್ಡ್ ಪಾರ್ಲೆ. ಅಂದರೆ ಅವನು ಒಬ್ಬ ಚೆಫು ಏನು ಮಾಡ್ತಾನೆ, ಅದನ್ನು
ಒಂದು ಡಿಶ್ ಅಂತಂದ್ರೆ ಒಂದು ಇದು ಬರುತ್ತಲ್ಲ, ಒಂದು ಇದು ಫುಡ್ ಡಿಶ್ಶು, ಇದಕ್ಕೆ ಹಾಕಿ ಯಾವುದೋ ಒಂದು ಫುಡ್ಡನ್ನು ಒಂದು ಬೌಲ್ಗೆ ಹಾಕಿ ಒಂದು ಕೊಡ್ತಾರಲ್ಲ, ಆ ಡಿಶನ್ನು ಏನು ಮಾಡ್ತಾನೆ ಅವನು ಅಂತಂದರೆ ಈ ಪಾರ್ಸ್ಲೆ ಮೂಲಕ ಅವನು ಡೆಕೋರೇಟ್ ಮಾಡ್ತಾನೆ, ಗಾರ್ನಿಷ್ ಮಾಡ್ತಾನೆ. ಅದಕ್ಕೆ ಅದನ್ನು ಸುತ್ತ ಹಾಕಿ ಅದ್ರ ಮೇಲೆ ಈಗ ನೋಡಿರ್ಬೋದು ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಅದ್ರ ಮೇಲೆ ಟೊಮೊಟೊ ಇಟ್ಟು ಆಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಎಲ್ಲ ಸುಮಾರೆಲ್ಲ ಅದನ್ನು ಹೀಗೆ ಸುತ್ತ ಅದ್ರ ಮೇಲೆ ಇಟ್ಟು ಇದೇ ಥರ ಅದನ್ನು ಇಲ್ಲಿ ಮಾಡಿದ್ನಲ್ಲ ಇದೇ ಥರ ಡೆಕೋರೇಟ್ ಮಾಡ್ತಾರಲ್ವ, ದಟ್ಸ್ ಕಾಲ್ಡ್ ಏನಂದ್ರೆ ಗಾರ್ನಿಷ್ ಅಂತ ಕರೀತಾರೆ. ಗಾರ್ನಿಷ್ ಅಂತಂದ್ರೆ ಏನು ಮಾಡೋದು, ಅದನ್ನು ಬ್ಯೂಟಿಫೈ ಮಾಡೋದು, ಅಲಂಕರಿಸೋದು ಅಂತ ಆಗತ್ತೆ ಅಲ್ವಾ. ನಿಮಗೆ ಇದಿಷ್ಟು ಅರ್ಥ ಆಯ್ತಲ್ವಾ? ಇದಿಷ್ಟು ಸೇಮ್ ವರ್ಡ್ಸ್ ಯಾವ್ಯಾವುದು, ಇಲ್ಲಿ ನೀವು ಹಿಂಗೆ ಬಂದರೆ ಎಂಬಲಿಷ್, ಡೆಕ್, ಕ್ಯಾಪರಿಸನ್, ಆಂಪ್ಲಿಫೈ ಮತ್ತು ಗಾರ್ನಿಷ್. ಮೊದಲು ಅಷ್ಟು ಸಿನೋನಿಮ್ ಆಗೋದಲ್ಲ ಅಲ್ವಾ. ಒಂದು ನಿಮಿಷ, ಆಂಪ್ಲಿಫೈ ಮಿಸ್ ಆಯ್ತಾ, ಒಂದು ನಿಮಿಷ ಇರಿ. ಕ್ಯಾಪರಿಸನ್, ಗಾರ್ನಿಷ್, ಆಂಪ್ಲಿಫೈ, ಆಂಪ್ಲಿಫೈ ಇಲ್ಲಿ ಇದೆಯಲ್ಲ, ಆಂಪ್ಲಿಫೈ ಕೂಡ ಏನು ಅಂದರೆ ಇದು ನೋಡಿ, ಅಲಂಕರಿಸೋಲ್ಲ. ಇದರ ಮೀನಿಂಗ್ ಏನು, ವಿಸ್ತರಿಸು ಅಂದರೆ ಜಾಸ್ತಿ ಮಾಡೋದು, ದೊಡ್ಡ ಮಾಡೋದು. ಇಲ್ಲಿ ನೋಡಿ, ಟು ಇನ್ಕ್ರೀಸ್ ಆರ್ ಮೇಕ್ ಸ್ಟ್ರಾಂಗರ್. ಇಲ್ಲಿ ನಾನು ಹಾಕಿದ್ದೀನಿ ನೋಡಿ, ಆಂಪ್ಲಿಫೈ ಮಾಡೋದಕ್ಕೊಂದು ಹಾಕಿದ್ದೀನಿ, ಸ್ಪೀಕರ್ ಹಾಕಿದ್ದೀನಿ, ಆಂಪ್ಲಿಫೈ ಮಾಡೋದು. ನೀವು ಆಂಪ್ಲಿಫೈಯರ್ ಕೇಳಿರ್ತೀರಲ್ವಾ, ಈ ಇದು ಮದುವೆ ಮನೆಗಿರ್ಬೋದು ಅಥವಾ ಯಾವುದೇ ಒಂದು ಫಂಕ್ಷನಲ್ಲಿ ನೀವು ಅಥವಾ ಏನಂತಾರದು, ಮದುವೆ ಮನೇಲಿ ಸಿಂಗರ್ಸ್ ಎಲ್ಲ ಬರ್ತಾರೆ, ಏನಂತಾರೆ ಅದಕ್ಕೆ ಹೆಸರೇ ಮರ್ತೋಯ್ತು ನನಗೆ, ಬರ್ತಾರಲ್ವ ಹಾಡು ಹೇಳೋದಕ್ಕೆ, ಅವರು ಯೂಸ್ ಮಾಡ್ತಿರ್ತಾರೆ ನೋಡ್ರಿ ಆ್ಯಂಪ್ಲಿಫೈಯರ್. ಒಂದು ಬಾಕ್ಸ್ ಇರುತ್ತೆ, ಈ ಟೈಪ್ ಬಾಕ್ಸ್ ಇರುತ್ತೆ, ಹೀಗೊಂದು ಬಾಕ್ಸ್ ಇರುತ್ತೆ. ಇದರಲ್ಲಿ ನೀವು ಸಾಂಗ್ನ ದೊಡ್ಡ ಮಾಡೋದು, ಚಿಕ್ಕ ಮಾಡೋದು, ಹಾಗೆ ಆಮೇಲೆ ಅದನ್ನು ರಿವರ್ಬ್ ಮಾಡೋದು, ಈ ಥರದೆಲ್ಲ ಆಪ್ಷನ್ ಇರುತ್ತೆ, ನೋಡಿದ್ದೀರಾ? ಇದಕ್ಕೇನಂತಾರೆ, ಆ್ಯಂಪ್ಲಿಫೈಯರ್ ಅಂತಾರೆ. ಇದಂದರೆ ಸಾಂಗ್ ವಾಲ್ಯೂಮನ್ನು ಇನ್ನೂ ಅದನ್ನು ಜಾಸ್ತಿ ಮಾಡೋದು, ಅಥವಾ ಇನ್ನೂ ಕ್ಲಾರಿಟಿಯನ್ನು ಮಾಡೋದು, ಅಥವಾ ಇನ್ನೂ ಸ್ಟ್ರಾಂಗರ್ ಮಾಡೋದು, ಇನ್ಕ್ರೀಸ್ ಮಾಡೋದು, ಅದರ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡೋದು, ಯಾವುದೇ ಒಂದು ಸಾಂಗ್ ಇರ್ಬೋದು, ವಾಯ್ಸ್ ಇರ್ಬೋದು. ಸೊ ದಟ್ಸ್ ಕಾಲ್ಡ್, ಅದು ಕೂಡ ಇದಕ್ಕೆ ಸಿನೋನಿಮ್ ಆಗುತ್ತೆ. ಯಾಕೆ ಹೇಳಿ ಸಿನೋನಿಮ್ ಆಗುತ್ತೆ? ಇದು ಕೂಡ ಅದಕ್ಕೆ ಒಂದಿಷ್ಟು ಆ್ಯಡ್ ಆನ್ ಮಾಡುತ್ತೆ, ಒಂದು ವಿಷಯಕ್ಕೆ ಇನ್ನೂ ಒಂಚೂರು ಪ್ಲಸ್ ಮಾಡುತ್ತೆ. ದಟ್ಸ್ ಕಾಲ್ಡ್ ಆಂಪ್ಲಿಫೈ. ಈಸಿಯಾಗಿ ನೆನಪಿರುತ್ತಲ್ಲ, ಆಂಪ್ಲಿಫೈಯರ್ ನೀವು ಕೇಳಿರ್ತೀರಲ್ಲ, ದಟ್ಸ್ ಕಾಲ್ಡ್ ಆಂಪ್ಲಿಫೈ. ಓಕೆನಾ? ಎಕ್ಸಾಂಪಲ್ ನೋಡ್ತಾ ಹೋದರೆ, ಟು ಮೇಕ್ ಸಮಥಿಂಗ್ ಲೌಡರ್ ಆರ್ ಮೋರ್ ಪವರ್ಫುಲ್, ಆಗಲೇ ಹೇಳಿದೆ ನೀವು ಸೌಂಡನ್ನು ದೊಡ್ಡ ಮಾಡೋದು ಅಂತ. ದ ಸ್ಪೀಕರ್ ಆಂಪ್ಲಿಫೈಡ್ ಹಿಸ್ ವಾಯ್ಸ್ ವಿತ್ ಎ ಮೈಕ್ರೋಫೋನ್. ಇದು ಎಕ್ಸಾಂಪಲ್. ದ ಸ್ಪೀಕರ್ ಜಾಸ್ತಿ ಮಾಡ್ತು, ಮೈಕ್ರೋಫೋನ್ ಜೊತೆಗೆ ಅದು ಅವನ ವಾಯ್ಸನ್ನು ಇನ್ನೂ ರೈಸ್ ಮಾಡ್ತು ಅನ್ನೋ ಒಂದು ಸೆಂಟೆನ್ಸ್. ಇದು ಅರ್ಥ ಆಯ್ತಲ್ವಾ? ಇದನ್ನು ಈಗ ನೀವು ನೆನ್ಪಿಟ್ಕೊಳ್ಳೋದು ಹೇಗೆ? ಒಂದಿಷ್ಟು ಆದಷ್ಟು ನೆನಪಾಯ್ತು ನಿಮಗೆ. ಎಂಬೆಲಿಷ್ ಹೆಸರೇ ಕೇಳಿದ್ರೆ ನಿಮಗೆ ಸ್ಟೈಲಿಶ್ ಆಗಿದೆ, ಎಂಬೆಲಿಷ್ ಅಲ್ವಾ? ಅಂತಂದರೆ ಅಲಂಕರಿಸು, ಎಂಬೆಲಿಷ್. ಹೇಳ್ತಾ ಹೋಗಿ, ನನ್ನ ಜೊತೆಗೆ ಹೇಳಿ, ಇನ್ನೊಂದಿಷ್ಟು ಹೇಳಿ, ಎಂಬೆಲಿಷ್ ಸ್ಟೈಲಿಶ್ ಆಗಿದೆ, ಒಂಥರ ನಾವು ನಮ್ಮ ಇಂಗ್ಲೀಷ್ ವರ್ಡಿಗೆ ಅದನ್ನೊಂಥರ ಡೆಕೋರೇಷನ್ ಮಾಡ್ದಂಗಿದೆ, ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ನೇ ಡೆಕೋರೇಟ್ ಮಾಡ್ದಂಗಿದೆ ಎಂಬೆಲಿಷ್ ಅಲ್ವಾ? ಹೇಳ್ತಾ ಇದ್ರೂ ಅದೊಂಥರ ಡೆಕೋರೇಟಿವ್ ಆಗಿ ಕೇಳಿಸ್ತಾ ಇರುತ್ತೆ. ಸೊ ನೀವು ಎಂಬಲಿಷ್ ವರ್ಡನ್ನು ಹಾಗೆ ನೆನ್ಪಿಟ್ಕೋಬೋದು. ಅಡಾರ್ನ್ ಅಂತಂದರೆ ನೀವು ಆಲ್ಮೋಸ್ಟ್ ಈ ವರ್ಡನ್ನು ಕೇಳಿರ್ತೀರ. ಇದರಲ್ಲೇ ಕೂಡ ಆ್ಯಡ್ ಇದೆ ನೋಡಿ, ಆ್ಯಡ್ ಆರ್ನ್ ಅಂತಂದರೆ ಒಂದು ವಿಷಯಕ್ಕೆ ಇನ್ನೊಂದಿಷ್ಟು ಆ್ಯಡ್ ಮಾಡಿ ಅದನ್ನು ಬ್ಯೂಟಿಫೈ ಜಾಸ್ತಿ ಮಾಡೋದು, ಆ್ಯಡಾರ್ನ್. ಡೆಕ್ಕಲ್ಲೇ ಡೆಕೋರೇಷನ್ ಇದೆ. ಕ್ಯಾಪರಿಸಲ್ ಏನಿದೆ, ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದು, ಅದ್ರ ಕೆಪಾಸಿಟಿಯನ್ನೇ ಜಾಸ್ತಿ ಮಾಡೋದು, ಅದರ ಹೇಗೆ ಕಾಣಿಸ್ತೈತೆ ಅದ್ರ ಕೆಪಾಸಿಟಿ ಜಾಸ್ತಿ ಮಾಡೋದು, ಕ್ಯಾಪರಿಸನ್ ಅಲ್ವಾ? ಕಂಪ್ಯಾರಿಸನ್ನೇ ಇಲ್ಲ ಅದಕ್ಕೆ ನೋಡಿ, ಕಂಪ್ಯಾರಿಸನ್ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಪರಿಸನ್. ಹಾಗೆ ನೆನ್ಪಿಟ್ಕೋಬೋದು. ಆ್ಯಂಪ್ಲಿಫೈಗೆ ಹೇಳಿದೆ ನಿಮಗೆ, ಆ್ಯಂಪ್ಲಿಫೈಯರ್ ಜೊತೆಗೆ ನೆನ್ಪಿಟ್ಕೊಳ್ಳಿ ಅಂತ. ಗಾರ್ನಿಷಿಗೆ ನೋಡಿ, ಗಾರ್ಡನ್ ಕೇಳಿರ್ತಾರೆ. ಗಾರ್ಡನ್ ಹೇಗಿರುತ್ತೆ ನೋಡಲಿಕ್ಕೆ, ಚೆನ್ನಾಗಿರುತ್ತೆ, ಹೂವು, ಆಮೇಲೆ ಏನು ಸಸಿ, ಯಾವುದದು ಗ್ರಾಸ್ ಎಲ್ಲ ತುಂಬಿ ಗಾರ್ಡನ್ ತುಂಬ ಚೆನ್ನಾಗಿರುತ್ತಲ್ಲ, ಹಾಗೆ ನೆನ್ಪಿಟ್ಕೋಬೋದು. ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಗಾರ್ನಿಷ್ ಅಂದರೆ ಗಾರ್ಡನ್ ಅಲ್ಲ, ಗಾರ್ಡನಲ್ಲಿ ಆ ಥರ ಅಲಂಕೃತವಾಗಿರುತ್ತಲ್ಲ, ಹಾಗೆ ನೀವು ಗಾರ್ನಿಷ್ ಅಂದ್ರೆ ಹಾಗೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಆ್ಯಂಟೋನಿಮ್ಗೆ ಬಂದರೆ ಆ್ಯಂಟೋನಿಮ್ ಕೂಡ ಹೇಳ್ತಾ ಹೋಗ್ತಾನೆ ಒಂದೊಂದನೇ. ಡಿಫೇಸ್ ನೋಡಿ, ಇದನ್ನು ಫೇಸ್ ಅಂದರೆ ಏನು ಹೇಳು, ಮುಖನ ಡಿಫೇಸ್ ಮಾಡಿಬಿಡೋದು ಅಂತಂದರೆ ಹಾಳು ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ನಾನೊಂದು ಇಮೇಜ್ ಕೂಡ ಹಾಕಿದ್ದೀನಿ. ನಾವು ಈ ಥರ ಮಾಡ್ತಾ ಇರ್ತೀವಲ್ಲ, ನಮ್ಮ
₹10 ನೋಟಲ್ಲಿ ಗಾಂಧೀಜಿ ಫೇಸ್ ಮೇಲೂ ಕೂಡ ಎಷ್ಟೋ ಜನ ಗಾಂಧೀಜಿಗೆ ಕೂದಲು ಬಿಡಿಸಿ, ಹಾಗೆ ಗಡ್ಡ ಮೀಸೆ ಎಲ್ಲ ಮಾಡಿ, ಹಾಗೆ ನಂತರ ಇನ್ನು ನಮ್ಮ ಬುಕ್ಗಳಲ್ಲಿ, ನೋಟ್ ಬುಕ್ಗಳಲ್ಲಿ ಯಾವ್ದಾದ್ರು ಚಿತ್ರ ಕಂಡ್ರೆ ಇದೇ ಥರ ನಾವು ಫೇಸ್ನ ಡಿಫೇಸ್ ಮಾಡ್ತಾ ಇರ್ತೀವಲ್ವ. ಅಂತಂದರೆ ಎಕ್ಸಾಕ್ಟ್ ಮೀನಿಂಗು ಇದ್ರದ್ದು ಡಿಫೇಸ್ ಅಂತಂದರೆ ಈ ನಾವು ಚಿತ್ರಕ್ಕೆ ಪೇಂಟಿಂಗಿಗೆ ಹಾಳು ಮಾಡೋದು ಅಂತಲ್ಲ. ಒಬ್ಬರು ಅಪಿರಿಯನ್ಸ್ ಇರ್ಬೋದು. ಅವ್ರು ಈಗ ಎಕ್ಸಾಂಪಲ್ ಹೇಗೆ ಅಂತಂದರೆ, ನೀವು ಯಾರೋ ಒಬ್ಬರು ತುಂಬ ಹೆಸರು ಮಾಡಿರ್ತಾರೆ, ಅವ್ರ ಬಗ್ಗೆ ಏನೋ ಇರೋ ಬರೋದೆಲ್ಲ ಹೇಳಿ ಅವರ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡೋದಿರ್ಬೋದು, ಅವರ ಒಂದು ಅಪಿಯರೆನ್ಸ್ನ ಸ್ಪಾಯ್ಲ್ ಮಾಡೋದಿರ್ಬೋದು. ಇದು ಡಿಫೇಸ್ ಅಂತ ಕರೀತಾರೆ. ಅವರೊಂದು ಮುಖವನ್ನು ಕ್ರಿಯೇಟ್ ಮಾಡ್ಕೊಂಡು, ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಒಂದು ಸೊಸೈಟಿಲಿ, ಅದನ್ನು ನೀವು ಆ ಫೇಸನ್ನು ಡಿಫೇಸ್ ಮಾಡ್ತಾ ಇದ್ದೀರಾ. ದಟ್ಸ್ ಕಾಲ್ಡ್ ಡಿಫೇಸ್. ಅಲ್ಲಿ ಏನು ಮಾಡ್ತಿದ್ರಿ ನೀವು? ಆ್ಯಡ್ ಆನ್ ಮಾಡ್ತಾ ಇದ್ರಿ, ಬ್ಯೂಟಿಫೈ ಮಾಡ್ತಾ ಇದ್ರಿ, ಇನ್ನೂ ಹೆಚ್ಚು ಮಾಡ್ತಾ ಇದ್ರಿ ಅದರ ಒಂದು ಬ್ಯೂಟಿನ. ಇಲ್ಲಿ ಏನು ಮಾಡ್ತಿದ್ದೀರಾ? ಹಾಳು ಮಾಡ್ತಾ ಇದ್ದೀರಾ. ಟು ಡ್ಯಾಮೇಜ್ ದ ಸರ್ಫೇಸ್ ಆಫ್ ಸಮಥಿಂಗ್. ಸಮ್ಒನ್ ಡಿಫೇಸ್ಡ್ ದ ವಾಲ್ ವಿತ್ ಗ್ರಾಫಿಟಿ. ಗ್ರಾಫಿಟಿ ಅಂದ್ರೆ ಏನು? ಗೀಚು ಬರಹ. ಗ್ರಾಫಿಟಿ, ಹಣೆ ಬರಹಕ್ಕೂ ಗ್ರಾಫಿಟಿ ಅಂತ ಯೂಸ್ ಮಾಡ್ತಾರೆ. ಗೀಚು ಬರಹ. ಒಟ್ಟು ಈಗೇನು ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಗೋಡೆ ಮೇಲೆಲ್ಲ ಹೀಗೆ ಏನೇನೇನೇನೋ ಗೀಚಿಡ್ತಾವೆ ನೋಡಿ, ಹಾಗೆ ಸಮ್ಒನ್ ಡಿಫೇಸ್ಡ್ ದ ವಾಲ್ ತುಂಬ ಪೇಂಟ್ ಬಿಟ್ಟು ಚೆನ್ನಾಗಿತ್ತು, ಮಕ್ಕಳು ಈಗೆಲ್ಲ ಗೀಚಿ 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 ಗೀಚು ಬರಹ ಥರ ಗೀಚಿ ಗೀಚಿ ಹಾಳು ಮಾಡಿದ್ದಾರೆ. ಸೊ ದಟ್ಸ್ ಕಾಲ್ಡ್ ಗ್ರಾಫಿಟಿ. ಓಕೆನಾ? ನೆಕ್ಸ್ಟ್ ನಿಮಗೆ ನೆಕ್ಸ್ಟಿಗೆ ಬಂದರೆ ಒಂದು ನಿಮಿಷ ಇದನ್ನ ಅಳಿಸ್ಕೊಬಿಡ್ತೀನಿ. ಎಲ್ಲೋಯ್ತಪ್ಪ, ಒಂದು ನಿಮಿಷ. ಹಾಂ, ಓಕೆ. ಈಗ ಇದು ನೋಡಿ, ಬ್ಲೆಮಿಶ್ ಅಂದರೆ ಏನು? ಕಪ್ಪು ಚುಕ್ಕೆ. ನೀವು ಇದಕ್ಕೆ ನೀವು ಹೇಗೆ ನೆನ್ಪಿಟ್ಕೋಬೋದು ಅಂತಂದರೆ, ನೀವು ಮೊಬೈಲಲ್ಲಿ ನೋಡಿರ್ತೀರ, ಮೊಬೈಲಲ್ಲಿ ಅಥವಾ ಫೋಟೋ ಎಡಿಟಿಂಗ್ ಆ್ಯಪ್ಗಳಲ್ಲಿ ನಿಮಗೆ ಆ ಬ್ಯೂಟಿಫೈ ಫೇಸ್ನ ಎಡಿಟ್ ಮಾಡಬೇಕಿದ್ರೆ ಬರುತ್ತೆ. ರಿಮೂವ್ ಬ್ಲೆಮಿಷಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಬ್ಲೆಮಿಷಸ್ ಅಂತಂದರೆ ಮುಖದಲ್ಲಿ ಕಪ್ಪು ಕಲೆಗಳು ಕಾಣ್ತಾ ಇರ್ತಾವಲ್ಲ, ಅದು ಕ್ಲಿಯರ್ ಮಾಡಿ ಏನು ಮಾಡುತ್ತೆ, ನಿಮ್ಮ ಫೇಸನ್ನು ಇನ್ನೂ ಕೂಡ ವೈಟನ್ ಮಾಡುತ್ತೆ, ಬ್ಯೂಟಿಫೈ ಮಾಡುತ್ತೆ ಅಲ್ವಾ. ಸೊ ರಿಮೂವ್ ಬ್ಲೆಮಿಷಸ್ ಅಂದ್ರೇನು? ಆ ಕಪ್ಪು ಕಲೆಗಳು, ಕಪ್ಪು ಚುಕ್ಕೆಗಳು ಅದಿರೋದ್ರಿಂದ ಏನಾಗುತ್ತೆ, ನಮ್ಮ ಫೇಸು ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಎ ಸ್ಮಾಲ್ ಫ್ಲಾ ಅಂತಂದರೆ ಒಂದು ಕೊರತೆ. ನಮ್ಮ ಫೇಸಲ್ಲಿ ಏನೋ ಒಂಥರ ಒಂದು ಕಪ್ಪು ಚುಕ್ಕೆ ಥರ ಒಂದು ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದೆ ಅನ್ನೋ ಥರ. ಎ ಮಾರ್ಕ್ ದಟ್ ಸ್ಪಾಯ್ಲ್ಸ್ ಅಪಿಯರೆನ್ಸ್. ನೋಡಿ, ನಿಮ್ಮ ಅಪಿಯರೆನ್ಸನ್ನು ಸ್ವಲ್ಪ ಹಾಳು ಮಾಡ್ತಾ ಇದೆ, ನೀವು ಇನ್ನೂ ಚೆನ್ನಾಗಿ ಕಾಣ್ತಿರೋದಿಲ್ಲ ಅಂತಂದರೆ, ಕಪ್ಪು ಮಾರ್ಕ್ಗಳಿಲ್ಲ ಅಂತಂದರೆ. ದಟ್ಸ್ ಕಾಲ್ಡ್ ಬ್ಲೆಮಿಶ್. ಇದನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಒಂದು ಶಬ್ದ ಬರ್ತದಲ್ಲ, ಬ್ಲೆಮಿಶ್. ನಾನು ಹೇಳಲ್ಲ ಈಗ ಇಲ್ಲಿ. ಆ ಥರ ನೀವು ನೆನ್ಪಿಟ್ಕೊಳ್ಳಿ. ಅದು ಒಟ್ಟು ನೆಗೆಟಿವ್ ವರ್ಡ್ ಅನ್ನೋ ಥರ ನೆನ್ಪಿಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ದ ಸ್ಕ್ರ್ಯಾಚ್ ವಾಸ್ ಬ್ಲೆಮಿಶ್ ದ ಕಾರ್. ಈ ಕಾರ್ ಮೇಲೆ ಅದೊಂದು ತುಂಬ ಚಂದ ಹೊಸ ಕಾರ್ ತಗೊಂಡಿದ್ದ, ಸ್ಕ್ರ್ಯಾಚ್ ಆಗ್ಬಿಡ್ತು ಪಾಪ. ಏನು ಮಾಡುತ್ತದು? ಕಾರಿನ ಒಂದು ಇದನ್ನು ಬ್ಲೆಮಿಶ್ ಮಾಡಿಬಿಡ್ತು ಅನ್ನೋ ಥರ. ಓಕೆನಾ? ನೆಕ್ಸ್ಟ್ ವರ್ಡ್ ಬೆಲಿಟಲ್. ಈ ವರ್ಡಲ್ಲೇ ಬೆಲಿಟಲ್, ಬಿ ಪ್ಲಸ್ ಲಿಟಲ್ ಅಂತಂದರೆ ಏನು ಮಾಡ್ತಿದ್ದಾರೆ, ಯಾವನೋ ಒಬ್ಬ ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾನೆ. ಅವನು ಓನರ್ ಬಂದ, ಇವನು ಪ್ರೋಗ್ರಾಮ್ ಮಾಡ್ದ ಅಷ್ಟೇ, ಓಕೆ, ಥ್ಯಾಂಕ್ ಯು, ಅಷ್ಟೇ. ಏನೂ ಹೇಳೋದಿಲ್ಲ ಅದನ್ನು. ಅವನು ತುಂಬ ಪಾಪ ಕಷ್ಟಪಟ್ಟು ಮಾಡಿರ್ತಾನೆ, ಅವನನ್ನು ಹೊಗಳೋದು ಬಿಟ್ಟು, ಇಷ್ಟೇ ಸರ್, ಇಷ್ಟೇ ಮಾಡಿದೆಯಲ್ಲ, ಮುಗೀತು, ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ. ಅಂದರೆ ಅವನೊಂದು ಎಫರ್ಟನ್ನು ಅವನು ಬೆಲಿಟಲ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಬೆಲಿಟಲ್ ಮಾಡ್ತಾ ಇದ್ದಾನೆ, ತಗ್ಗಿಸ್ತಾ ಇದ್ದಾನೆ. ಅವನ ಎಫರ್ಟಿಗೆ ಒಂದು ಮಾನ್ಯತೆ ಕೊಡ್ತಾ ಇಲ್ಲ. ನೋಡಿ, ಟು ಮೇಕ್ ಸಮ್ಒನ್ ಸೀಮ್ ಅನ್ಇಂಪಾರ್ಟೆಂಟ್ ಅಂತಂದ್ರೆ, ಅವ ಇಂಪಾರ್ಟೆಂಟ್ ವರ್ಕ್ ಮಾಡಿದ್ರು ಕೂಡ, ಇಂಪಾರ್ಟೆಂಟ್ ಆಗಿದ್ರು ಕೂಡ ಅವನ್ನ ಒಂಥರ ಇಂಪಾರ್ಟೆಂಟೇ ಅಲ್ಲ ಅನ್ನೋ ಥರ, ಅದು ಚೆನ್ನಾಗೇ ಇಲ್ಲ ಅನ್ನೋ ಥರ ಒಂದು ಇದು ಮಾಡಿದ್ರು. ಟು ಸ್ಪೀಕ್ ಆಫ್ ಸಮ್ಒನ್ ಆ್ಯಸ್ ಎ ಲೆಸ್ ವ್ಯಾಲ್ಯೂಯಬಲ್. ಅವನ ಒಂದು ಕೆಲಸಕ್ಕಾಗಿರ್ಬೋದು, ಅವನಿಗಿರ್ಬೋದು, ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಬಿ ಲಿಟಲ್ ಮಾಡ್ತಾರೆ. ಬಿ ಲಿಟಲ್, ಸಣ್ಣ ಮಾಡ್ತಾರೆ. ಲಿಟಲ್ ಅಂದರೆ ಸಣ್ಣ, ಗೊತ್ತಲ್ಲ? ಬಿ ಲಿಟಲ್. ಡು ನಾಟ್ ಬಿಲಿಟಲ್ ಅದರ್ಸ್ ಎಫರ್ಟ್. ನಾನು ಹೇಳಿದೆ ಅಲ್ವಾ, ಕೆಲವೊಂದು ಎಫರ್ಟ್ ಹಾಕಿ ಮಾಡಿರ್ತಾರೆ, ಅದನ್ನು ಏನು ಮಾಡ್ದ ಅವನು? ಬಿಲಿಟಲ್ ಮಾಡ್ದ. ಡೋಂಟ್ ಬೆಲಿಟಲ್ ಅದರ್ಸ್ ಎಫರ್ಟ್. ಇಲ್ಲೊಂದು ಕಾಮ ಹಾಕಿರ್ಬೋದು. ಇದು ಯಾಕೆ ಕಾಮ ಇಷ್ಟೇ ಹಾಕಿದೆ, ಅದರ್ಸಸ್ ಯಾಕಾಗಿಲ್ಲ, ಇಲ್ಲೊಂದು ಎಸ್ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಅದನ್ನು ಗ್ರಾಮರ್ ಪಾಯಿಂಟ್ ಯಾಕೆ ಅಂತ ನೆಕ್ಸ್ಟ್ ಯಾವಾಗಿದ್ರು ಹೇಳ್ತೀನಿ ನಾನು. ಯಾಕೆ ಅಂತಂದರೆ, ಸಿಂಪಲಾಗಿ ಹೇಳ್ಬೇಕಂತಂದರೆ, ಲಾಸ್ಟಿಗೆ ಎಸ್ ಬರುತ್ತಲ್ಲ ಇದರಲ್ಲಿ, ಮತ್ತೆ ಕಾಮ. ಈಗ ನಾವು ರಮೇಶ್ ಇರ್ಬೋದು, ರಮೇಶ್, ಅಥವಾ ಮತ್ತೆ ಏನಿರ್ಬೋದು, ಶ ಬರುತ್ತಲ್ಲ ಲಾಸ್ಟಿಗೆ. ಈ ಥರ ವರ್ಡ್ಗಳಲ್ಲಿ ನಾವು
ಈ ಕಾಮ ಹಾಕಿ ನೆಕ್ಸ್ಟ್ ಮತ್ತೆ ಎಸ್ ಬರೆಯಲ್ಲ. ಈಗ ಬೇರೆದ್ರಲ್ಲಾದ್ರೆ ಕಾರ್ ಅಂತ ಇರುತ್ತೆ, ಕಾರಲ್ಲಿ ಏನು ಮಾಡ್ತೀವಿ ನಾವು, ಈ ಕಾಮ ಹಾಕಿ ಕಾರ್ಸ್ ಅಂತಂದರೆ ಕಾರಿನ, ಕಾರ್ಸ್ ಅಂತ ಬರಿತೀವಲ್ವಾ. ಈ ಥರದ್ದು ಈ ಲಾಸ್ಟಿಗೆ ಎಸ್ ಬರುತ್ತಲ್ಲ, ಇದರಲ್ಲಿ ನಾವು ಮಾಡೋದಿಲ್ಲ. ಯಾಕೆ ಅಂತಂದರೆ ಜಸ್ಟ್ ಕಾಮ ಹಾಕ್ಬಿಡ್ತೀವಿ. ಯಾಕೆ ಅಂತಂದರೆ ಅಲ್ಲೊಂದು ರಮೇಶಸ್ ಅದರ್ಸ್ ಆಗುತ್ತೆ, ಅಂದ್ರೆ ಇಶ್ ಸೌಂಡ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಕ್ಸ್ಟ್ರಾ ಎಸ್ಸನ್ನು ಆ್ಯಡ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಓನ್ಲಿ ಕಾಮ ಹಾಕಿ ಬಿಡ್ತಾರೆ. ಅದರ್ಸ್ ಎಫರ್ಟ್ ಅಂತಂದರೆ ಕಾಮ ಹಾಕಿದರೆ ಏನರ್ಥ, ಬೇರೆಯವರ ಅವರ ಎಫರ್ಟನ್ನು ಇದು ಮಾಡಬೇಡಿ ಅಂತ ಅರ್ಥ ಆಯ್ತಲ್ವಾ. ಇದು ಗ್ರಾಮರ್ ಪಾಯಿಂಟು. ನಾನು ನಿಮಗೆ ಗ್ರಾಮರನ್ನು ಕೂಡ ಹೇಳಿಬಿಟ್ಟೆ. ನೆಕ್ಸ್ಟ್ ನಿಮಗೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಬಟ್ ಈಗ ವೊಕ್ಯಾಬ್ಯುಲರಿಯನ್ನು ಸದ್ಯದಕ್ಕೆ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೇನೆ ರೆಗ್ಯುಲರಾಗಿ. ಚಾನಲ್ನ ನೀಟಾಗಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಮುಗಿತಾ ಈ ವರ್ಡ್. ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ನೆಕ್ಸ್ಟ್ ಮೇಯ್ನ್ ವರ್ಡ್ ಇದು. ಅಂದರೆ ಎಲ್ಲವೂ ಮೇಯ್ನ್ ವರ್ಡೇ. ನೆಕ್ಸ್ಟ್ ಅಂದರೆ ಅವಷ್ಟು ಆ್ಯಂಟನಿಮ್ ಸಿನೋನಿಮಿಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದ್ವಲ್ಲ, ಇದು ನೆಕ್ಸ್ಟ್ ಡಿಫ್ರೆಂಟ್ ವರ್ಡ್. ಇದು ಡಿಫ್ರೆಂಟ್ ವರ್ಡ್ ಏನಿದು, ಪ್ರೋಡಿಗಲ್ ಅಂತಂದರೆ ಪ್ರೋಡಿಗಲ್ ಇದು ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತೀನಿ. ಆಡಂಬರ ಅಂತಂದರೆ ವೇಸ್ಟ್ಫುಲಿ ಎಕ್ಸ್ಟ್ರಾವೇಜೆಂಟ್. ಆಡಂಬರದ ಜೀವನ ಅಂತ ಗೊತ್ತಲ್ಲ, ಬೇಕಾಗಿರಲಿಲ್ಲ, ಅಷ್ಟು ಯೂಸೇ ಇಲ್ಲ, ಅವನು ಭಯಂಕರ ಖರ್ಚು ಮಾಡ್ತಿದ್ದಾನೆ, ಆಡಂಬರವಾಗಿ ಯೂಸ್ ಮಾಡ್ತಿದ್ದಾನೆ. ಎಕ್ಸ್ಟ್ರಾವೇಜೆಂಟ್ ಅಂತಂದರೆ ಎಕ್ಸ್ಟ್ರಾವೇಜೆಂಟ್, ಇದು ಕೂಡ ಇದಕ್ಕೆ ಸಿನೋನಿಮೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಇದಕ್ಕೆ ಸಿನೋನಿಮೆ ಬರ್ತಿದ್ದೀನ, ಹಾಂ ಇದೆಯಲ್ಲ, ಇದು ಕೂಡ ಇದಕ್ಕೆ ಸಿನೋನಿಮೆ. ಎಕ್ಸ್ಟ್ರಾವೇಗೆಂಟ್ ಅಂದರೆ ಎಕ್ಸ್ಟ್ರಾ ಖರ್ಚು ಮಾಡ್ತಿದ್ದಾನೆ, ಎಕ್ಸ್ಟ್ರಾ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಚಿತ್ರನೂ ಇದೆ. ಇವಳು ಏನು ಮಾಡ್ತಿದ್ದಾಳೆ, ಬೇಕಾದಷ್ಟು ಒಂದಿಷ್ಟು ಗಿಫ್ಟ್ ಅಂತ ಹೋಗ್ತಿದ್ದಾಳೆ. ಇವಳು ನೋಡಿ ಏನು ಮಾಡ್ತಿದ್ದಾಳೆ, ಇವಳು ಏನು ಮಾಡ್ತಿದ್ದಾಳೆ, ಬರೋದೆಲ್ಲ ಬಾಟಲ್ಸು ಎಷ್ಟು ಒಂದು ಫುಲ್ಲು ಇದನ್ನು ತುಂಬ್ಕೊಂಡು ಹೋಗ್ತಿದ್ದಾಳಲ್ವಾ. ಅಂತಂದರೆ ಎಕ್ಸ್ಟ್ರಾ ಖರ್ಚು, ಸುಮ್ಮನೆ ಯೂಸೇ ಇಲ್ಲ, ಅದಷ್ಟು ವೇಸ್ಟ್ ಮಾಡೋದೆ. ಸೊ ದಟ್ಸ್ ಕಾಲ್ಡ್ ಎಕ್ಸ್ಟ್ರಾವೇಜೆಂಟ್. ಆಡಂಬರ, ಸುಮ್ಮನೆ ತೋರಿಸ್ಕೊಳ್ಳಿಕ್ಕೆ, ಅಂದರೆ ರೆಕ್ಲೆಸ್, ಒಂದು ಜವಾಬ್ದಾರಿಯುತವಾದಲ್ಲ ಅನ್ನೋ ಥರ ಮೀನಿಂಗ್. ಪ್ರೋಡಿಗಲ್ ಇನ್ನು ಗಲ್ಲಿ ಕ್ರಿಕೆಟ್ ಅಂದರೆ ಗಲ್ಲಿ ಕ್ರಿಕೆಟ್ ಅಂತೀವಲ್ಲ, ಪ್ರೋಡಿಗಲ್ ಈ ಥರ ಅಂದರೆ ಸ್ವಲ್ಪ ವೇಸ್ಟ್ಲೆಸ್, ಜವಾಬ್ದಾರಿ ಇಲ್ಲ ಅನ್ನೋ ಥರ. ಆರ್ಗನೈಸ್ಡ್ ಆಗಿ ಕ್ಲಬ್ಬಿಗೆ ಕ್ರಿಕೆಟ್ ಆಡ್ತಿಲ್ಲ, ಗಲ್ಲಿ ಕ್ರಿಕೆಟ್ ಆಡ್ತಿದ್ದಾನೆ ಅನ್ನೋ ಥರ ಸುಮ್ಮನೆ ನೆನ್ಪಿಟ್ಕೊಳ್ಳಿಕ್ಕೆ. ಏನಾದ್ರೇನು ನಿಮಗೇನು ಇದರ ಇದು ಏನು ಪ್ರೊನೌನ್ಸಿಯೇಷನ್ ಇರ್ಬೋದು, ಅಥವಾ ಇದ್ರದ್ದು ಎಕ್ಸಾಕ್ಟಾಗಿ ನಿಮಗೆ ಎಕ್ಸಾಮಲ್ಲಿ ಏನಾದ್ರು ಇಂಗ್ಲೀಷಲ್ಲಿ ಸ್ಪೋಕನ್ ಇಂಗ್ಲೀಷ್ ಮಾತಾಡಪ್ಪ ಅಂತ ಏನಾದ್ರು ಕೇಳ್ತಾರೆ, ಇಲ್ಲ, ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನಿಮಗೆ ಎಕ್ಸಾಮಲ್ಲಿ ಬಂದರೆ ಇದ್ರ ಸಿನೋನಿಮ್ ಆ್ಯಂಟೋನಿಮ್ ಬಂದರೆ ಟಿಕ್ ಮಾರ್ಕ್ ಮಾಡಿ ಬಂದರೆ ಸಾಕು. ಅಷ್ಟೇ ಕೆಪಬಿಲಿಟಿ ಇದ್ದರೆ ನೀವು ಏನಾಗ್ತೀರಾ, ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಅಷ್ಟೇ ಇಂಪಾರ್ಟೆಂಟ್. ಓಕೆನಾ. ಅದು ಅಷ್ಟಕ್ಕೆ ಎಷ್ಟು ಬೇಕಾ ನೀವು ಅಷ್ಟನ್ನು ಕಲ್ತ್ಕೊತ ಹೋಗಿ. ಸುಮ್ಮನೆ ನೀವು ಈಗ IP ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಫೊನೆಟಿಕ್ ಲ್ಯಾಂಗ್ವೇಜ್ ಅಂತ, ಅದನ್ನು ಕಲ್ತ್ಕೊಂಡು ಅದ್ರ ಮೇಲೆ ಉಚ್ಚಾರ ಹೇಗಿರುತ್ತೆ ಅಷ್ಟೆಲ್ಲ ನೀವು ಕಲಿತಾ ಹೋದರೆ ನೀವು ಇಂಗ್ಲೀಷ್ ಪ್ರೊಫೆಸರ್ ಆಗ್ತಿರೋ ಹೊರತು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಲ್ಲ. ಓಕೆನಾ. ನೆಕ್ಸ್ಟ್ ಏನು, ಸ್ಪೆಂಡಿಂಗ್ ಮನಿ ವಿತ್ ಇನ್ ಎ ಕೇರ್ಲೆಸ್ ವೇ. ದ ಪ್ರೋಡಿಗಲ್ ಸನ್ ವೇಸ್ಟೆಡ್ ಹಿಸ್ ವೆಲ್ತ್. ಪ್ರೋಡಿಗಲ್ ಸನ್ ಅಂತಂದರೆ ಒಬ್ಬ ಜವಾಬ್ದಾರಿ ಇಲ್ದ ಹೆಚ್ಚು ಖರ್ಚು ಮಾಡೋಂಥ ಮಗ ಏನು ಮಾಡ್ತಾನೆ, ಅವನು ಅಪ್ಪನ ಆಸ್ತಿ ಇದ್ರೆ ಅಪ್ಪನ ಆಸ್ತಿನ ಉಡಾಯಿಸೋದು ಅಂತೀವಲ್ಲ, ಅದೇ ಥರ ಮಾಡ್ತಾನೆ ಇವನು. ಅವನ ವೆಲ್ತನ್ನು ಖಾಲಿ ಮಾಡ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಅದಕ್ಕೆ ಸಿನೋನಿಮ್ನ ನೋಡ್ತಾ ಹೋದರೆ ನೀವು ಪ್ರೊಫ್ಲಿಗೇಟ್, ಇದರಲ್ಲೂ ಪ್ರೋಫ್ಲಿಗೇಟ್ ನೋಡಿ, ಪ್ರೋಫ್ಲಿಗೇಟ್, ಪ್ರೋಡಿಗಲ್. ಓಕೆನಾ. ಅತಿ ಖರ್ಚು, ಸಿಂಪಲ್, ರೆಕ್ಲೆಸ್ಲಿ ವೇಸ್ಟ್ಫುಲ್. ನಾನು ಆಗಲೇ ಹೇಳಿದೆ ನಿಮಗೆ, ರೆಕ್ಲೆಸ್ ಆಗಿ ಖರ್ಚು ಮಾಡ್ತಾನೆ, ರೆಕ್ಲೆಸ್ಲಿ ವೇಸ್ಟ್ಫುಲ್. ಪ್ರೋಫ್ಲಿಗೇಟ್ ಅಂತ ಅಂದರೆ ಗೇಟ್ ಓಪನ್ ಆಗಿಬಿಟ್ಟಿದೆ, ಲೆವೆಲಲ್ಲಿ ಓಪನ್ ಆಗಿಬಿಟ್ಟಿದೆ ಗೇಟ್ ಅಲ್ವಾ. ಈ ಗೇಟ್ ಅನ್ನೋದು ದುಡ್ಡಿನ ಗೇಟು, ಹಣದ ಗೇಟು ಲೆವೆಲಲ್ಲಿ ಓಪನ್ ಆಗಿಬಿಟ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅತಿಯಾಗಿ ಖರ್ಚಿದೆ, ರೆಕ್ಲೆಸ್ ಲೆವೆಲಲ್ಲಿ ಖರ್ಚು ಮಾಡ್ತಿದ್ದಾನೆ. ಸ್ಪೆಂಡಿಂಗ್ ರಿಸೋರ್ಸಸ್ ವಿತೌಟ್ ಥಿಂಕಿಂಗ್, ಯೋಚನೆ ಮಾಡ್ತಾ ಇಲ್ಲ, ಒಂದು ಜವಾಬ್ದಾರಿನೇ ಇಲ್ಲ, ಏನೋ ಕಣ್ಣಿಗೆ ಕಾಣ್ತು ತಗೊಂಡ ಆ ಥರ. ಹಿಸ್ ಪ್ರೊಫ್ಲಿಗೇಟ್ ಹ್ಯಾಬಿಟ್ಸ್ ಲೀಡ್ ಟು ಡೆಪ್ಟ್ ಅಂತಂದರೆ ಅವನ ಒಂದು ಪ್ರೊಫ್ಲಿಗೇಟ್, ಅತಿಯಾದ ಖರ್ಚು ಮಾಡೋ ಒಂದು ಹವ್ಯಾಸ ಇತ್ತಲ್ಲ, ಹ್ಯಾಬಿಟ್ಟು, ಅದು ಏನು ಮಾಡ್ತಾವನಿಗೆ ಸಾಲಕ್ಕೆ ಗುರಿ ಮಾಡ್ತು. ಡೆಪ್ಟ್ ಅಂತಂದ್ರೆ ಏನು, ಸಾಲಕ್ಕೆ ಗುರಿ ಮಾಡ್ತಾವನನ್ನ ಅನ್ನೋ ಥರ. ಓಕೆನಾ. ಇನ್ನು ಲೆವಿಶ್ ಅಂತ ಬಂದರೆ, ಲೆವಿಶ್ ಅಂದರೆ ನಿಮಗೆ ಗೊತ್ತಿರ್ಬೋದು ಐಶ್ವರ್ಯ ಅಂತ. ಆ್ಯಕ್ಚುಲಿ ಇದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಲೆವಿಶ್ ವರ್ಲ್ಡ್, ಲೆವಿಶ್ ಜಿಂದಗಿ ಅಂತಂದರೆ ಸ್ವಲ್ಪ ಶ್ರೀಮಂತರು ಲೀಡ್ ಮಾಡುವಂತಹ ಒಂದು ಜೀವನ. ಲೆವಿಶ್ ಅಂದರೆ ವೆರಿ ಜನರಸ್ ಆರ್ ರಿಚ್ ಅಂತಂದರೆ ಲೆವಿಶ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾನೆ. ಲೆವಿಶ್ ಶ್ರೀಮಂತ,
ತುಂಬ ಒಳ್ಳೆ ಉಡುಪುಗಳಿರ್ಬೋದು, ಒಳ್ಳೆ ಕಾರು ಬಂಗ್ಲೆ, ಈ ಲೆವಿಶ್ ಜಿಂದಗಿ ಅಂತ ಕರಿತೀವಲ್ಲ, ಲೆವಿಶ್ ಅಂತಂದರೆ ಐಶ್ವರ್ಯ, ಶ್ರೀಮಂತ. ಇದನ್ನು ನಾವು ಪ್ರೋಡಿಗಲ್ ಮತ್ತು ಪ್ರೊಫ್ಲಿಗೇಟಿಗೆ ಸಿನೋನಿಮ್ ಆಗಿ ತಗೋಬೋದು. ಯಾಕಂತಂದರೆ ಇವನು ಕೂಡ ತುಂಬ ವೇಸ್ಟ್ಫುಲ್ ಆಗಿ ರೆಕ್ಲೆಸ್ ಆಗಿ ಖರ್ಚು ಮಾಡ್ತಿದ್ದಾನೆ. ಇವನು ಕೂಡ ತುಂಬ ಶ್ರೀಮಂತ ವ್ಯಕ್ತಿ, ಅಂದರೆ ಹೆಚ್ಚು ಆಡಂಬರ ಅಥವಾ ಹೆಚ್ಚು ಲೆವಿಶ್ ವಸ್ತುಗಳನ್ನೇ ಯೂಸ್ ಮಾಡ್ತಾ ಇದ್ದಾನೆ ಅನ್ನೋ. ಓಕೆನಾ. ಗಿವಿಂಗ್ ಆರ್ ಸ್ಪೆಂಡಿಂಗ್ ಎ ಲಾಟ್ ನೋಡಿ, ಅಥವಾ ಯಾರಿಗಾರು ಕೊಡೋದು, ಅಥವಾ ಇದು ಚಾರಿಟೇಬಲಿಗೆ ಕೊಡ್ತಾರಲ್ವ, ಇದನ್ನು ಕೊಡೋದು ಅಥವಾ ಸ್ಪೆಂಡ್ ಮಾಡೋದು, ತುಂಬ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸೊ ದಟ್ಸ್ ಕಾಲ್ಡ್ ಲೆವಿಶ್. ದೇ ಹಾಸ್ಟೆಡ್ ಎ ಲೆವಿಶ್ ಪಾರ್ಟಿ ಅಂತಂದರೆ ಏನು ಇದರ ಅರ್ಥ? ಅವರು ಒಂದು ಶ್ರೀಮಂತ ಪಾರ್ಟಿಯನ್ನು, ತುಂಬ ಲಕ್ಸುರಿಯಸ್ ಪಾರ್ಟಿಯನ್ನು ಹೋಸ್ಟ್ ಮಾಡಿದ್ರು, ಅರೇಂಜ್ ಮಾಡಿದ್ದಾರೆ ಅಂತ ಮೀನಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾವೇಗೆಂಟ್. ಆಗಲೇ ನಿಮ್ಗೆ ಹೇಳಿದೆ, ಇದನ್ನು ಹೇಗೆ ನೆನ್ಪಿಡ್ಬೇಕು? ಎಕ್ಸ್ಟ್ರಾವೇಗೆಂಟ್. ಎಕ್ಸ್ಟ್ರಾವೇಗೆಂಟ್ ಅಂದರೆ ಏನು? ಎಕ್ಸ್ಟ್ರಾ ಖರ್ಚು, ಎಕ್ಸ್ಟ್ರಾವೇಗೆಂಟ್. ಓಕೆನಾ, ಅತಿ ಖರ್ಚು. ಆಗಲೇ ಹೇಳಿದೆ. ಎಕ್ಸ್ಟ್ರಾವೇಜೆಂಟ್ ಅಂದರೆ ಸ್ಪೆಂಡಿಂಗ್ ಟೂ ಮಚ್ ನೋಡಿ, ಸ್ಪೆಂಡಿಂಗ್ ಟೂ ಮಚ್, ಎಕ್ಸ್ಟ್ರಾವೇಜೆಂಟ್. ಯೂಸಿಂಗ್ ಎ ಮೋರ್ ಮನಿ ದ್ಯಾನ್ ನೆಸೆಸರಿ. ಈಗ ಯಾವುದೋ ಒಂದಕ್ಕೆ ಒಂದು ಸಿಂಪಲಾಗಿ ಇಷ್ಟು ದುಡ್ಡಿದ್ರೆ ನಿಮಗೆ ಸಾಕಾಗುತ್ತೆ, ಅದನ್ನು ನೀವು ಖರ್ಚು ಮಾಡ್ಕೋಬೋದು, ತಗೋಬೋದು. ಬಟ್ ಆದರೆ ನೀವೇನು ಮಾಡ್ತೀರ, ಅದಕ್ಕೆ ಇನ್ನೂ ಹೆಚ್ಚು ದುಡ್ಡು ಕೊಟ್ಟು ಅದಕ್ಕಿಂತ ತುಂಬ ಚೆನ್ನಾಗಿರೋದು ಬೇಕು ನನಗೆ ಅನ್ನೋ ಥರ ಭಯಂಕರ ಲಕ್ಸುರಿಯಸ್ಸನ್ನು ಯೂಸ್ ಮಾಡ್ತೀರಾ. AC ಶೋರೂಮ್ ಬಟ್ಟೆನೇ ಬೇಕು ಅನ್ನೋ ಥರ. ಹಾಗೆ ಆ ಥರ ಆದಾಗ ಏನಾಗುತ್ತೆ, ಅದು ಎಕ್ಸ್ಟ್ರಾವೇಜೆಂಟ್ ಆಗುತ್ತೆ ಅಲ್ವಾ? ಎಕ್ಸ್ಟ್ರಾವೇಜೆಂಟ್ ಖರ್ಚಾಗುತ್ತೆ. ಶಿ ಬಾಟ್ ಆನ್ ಎಕ್ಸ್ಟ್ರಾವೇಜೆಂಟ್ ಗಿಫ್ಟ್. ಈಗ ಒಂದು ಪಾಪ ಅವಳು ನನ್ನ ಬಾಯ್ ಫ್ರೆಂಡಿಗೆ ಕೊಡ್ಲಿಕ್ಕೆ ಏನು ಮಾಡ್ತಾಳೆ, ಒಂದು ಗಿಫ್ಟ್ ತಗೊಳ್ತಾಳೆ. ಒಂದು ಸಿಂಪಲ್ ಗಿಫ್ಟ್ ಸಾಕಿತ್ತು, ಬಟ್ ಏನು ಮಾಡ್ತಾಳೆ, ಸಾಲ ಮಾಡಿ ಎಕ್ಸ್ಟ್ರಾವೇಜೆಂಟ್. ಈಗ ನಮ್ಮ ಹುಡುಗರು ನೋಡ್ರಿ, ಏನೋ ಐಫೋನ್ ಗಿಫ್ಟ್ ಕೊಡ್ತಾರಲ್ವಾ, ಐಫೋನ್ ಗಿಫ್ಟ್ ಕೊಡ್ತಾರೆ. ಐಫೋನ್ ಗಿಫ್ಟ್ನ ಏನು ಕೊಡ್ತಾರೆ, ಪಾಪ ಸಾಲ ಮಾಡಿ ಗಿಫ್ಟ್ ಕೊಡ್ತಾರೆ. ಹಾಗೆ ಎಕ್ಸ್ಟ್ರಾವೇಜೆಂಟ್ ಗಿಫ್ಟ್ನ ಕೊಡ್ತಾ ಇದ್ದಾನೆ ಅನ್ನೋ ಥರ. ಅದು ಏನಂತಾರೆ, ಏನು ಮೀನಿಂಗ್ ಬರುತ್ತೆ, ಅದು ಅತಿ ಖರ್ಚು. ಓಕೆನಾ. ನೆಕ್ಸ್ಟ್ ವರ್ಡ್, ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವರ್ಡ್ ಅಂತ ಬಂದರೆ ಸ್ಕ್ವಾಂಡರರ್. ಸ್ಕ್ವಾಂಡರರ್ ಅಂದರೂ ಕೂಡ ವ್ಯರ್ಥ ಮಾಡು, ಅತಿಯಾದ ಖರ್ಚು ಅನ್ನೋ ಥರ ಬರುತ್ತೆ. ಎಲ್ಲೋಯ್ತು, ಕರ್ಸರ್ ಹೋಯ್ತಾ? ಹಾಂ, ಓಕೆ. ಸ್ಕ್ವಾಂಡರರ್ ಅಂತಂದರೆ ವ್ಯರ್ಥ ಮಾಡೋದು, ವ್ಯರ್ಥ ಮಾಡು. ಒಂದೊಂದು ಕನ್ನಡ ಮೀನಿಂಗ್ ಹಾಕಿದ್ದೀನಿ. ನೀವು ಕನ್ನಡ ಮೀನಿಂಗನ್ನು ಆ್ಯಕ್ಚುಲಿ ಕನ್ನಡದಲ್ಲಿ ಒಂದೇ ವರ್ಡಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಇಂಗ್ಲೀಷ್ ವರ್ಡನ್ನು ಇಂಗ್ಲೀಷ್ ಮೀನಿಂಗಲ್ಲೇ ಕಲಿಯೋದ್ರಿಂದ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅದು ತುಂಬ ಲಾಂಗ್ ಟೈಮ್ ಮೆಮೊರಿ ಬರುತ್ತೆ. ಆ್ಯಂಡ್ ನಾನು ನಿಮಗೆ ಒಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಲ್ವ, ಹೇಗೆ ನಿಮಗೆ ಒಂದೇ ವರ್ಡನ್ನು, ಸಿಮಿಲರ್ ಇರುವಂಥ ವರ್ಡನ್ನು ಒಟ್ಟಿಗೆ ಅದನ್ನು ಸ್ಟಡಿ ಮಾಡಿ ತೋರಿಸಿ ನಿಮಗೆ ರಿವಿಷನ್ ಮಾಡಲಿಕ್ಕೆ ತುಂಬ ಈಸಿ ಆಗೋ ಥರ ಒಂದು ಮೆಥಡನ್ನು ಹೇಳ್ಕೊಡ್ತಿದ್ದೀನಲ್ವ. ಇದರಿಂದ ನಿಮಗೆ ತುಂಬ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಅದರ ಅರ್ಥ ನಿಮಗೆ ಸ್ಕ್ವಾಂಡರರ್. ನೀವು ಒಂದು ಇದು ಕೆಟ್ಟ ಶಬ್ದನೇ ಕೇಳ್ದಂಗೆ ಆಗ್ತಾಯಿದಲ್ವ, ಸ್ಕ್ವಾಂಡರರ್. ಸ್ಪ್ಲೆಂಡರರ್, ತುಂಬ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಸ್ಕ್ವಾಂಡರ್ ಅನ್ನೋ ಥರ ಒಂದು ಮೀನಿಂಗ್ ಕೊಡ್ತಾ ಇದೆಯಲ್ಲ, ಅದು ವ್ಯರ್ಥ ಮಾಡು. ಸ್ಕ್ವಾಂಡರ್ ಅಂತಂದರೆ ವೇಸ್ಟ್ ಕೇರ್ಫುಲಿ, ಟು ವೇಸ್ಟ್ ಕೇರ್ಫುಲಿ ಅಂತಿದ್ದೀನಿ ನಾನು, ಕೇರ್ಲೆಸ್ ಆಗಿ ವೇಸ್ಟ್ ಮಾಡು ಅಂತ. ಟು ವೇಸ್ಟ್ ಸಮಥಿಂಗ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ರೆಸ್ಪಾನ್ಸಿಬಲ್ ಇಲ್ಲದೇ ಹಣವನ್ನು ಇರ್ಬೋದು ಅಥವಾ ಏನೇ ಒಂದು ರಿಸೋರ್ಸನ್ನು ವೇಸ್ಟ್ ಮಾಡ್ತಾ ಇದ್ದಾನೆ. ಈ ಸ್ಕ್ವಾಂಡರ್ಡ್ ಹಿಸ್ ಸೇವಿಂಗ್ಸ್. ಅವನು ಏನೋ ಒಂದು ಸೇವಿಂಗ್ಸ್ ಮಾಡ್ಕೊಂಡಿದ್ದ, ಅದನ್ನು ಏನು ಮಾಡ್ದ ಅವನು, ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರ್ರೆಸ್ಪಾನ್ಸಿಬಲ್ ಮೂಲಕ ಅದನ್ನು ಸ್ಕ್ವಾಂಡರ್ ಮಾಡ್ದ, ವೇಸ್ಟ್ ಮಾಡ್ದ ಅನ್ನೋ ಥರ. ಓಕೆನಾ. ನೆಕ್ಸ್ಟು ಪ್ರೊಫ್ಯೂಸ್ ಅಂತಂದ್ರೇನು, ತುಂಬ ಬಹಳ ಅತಿಯಾದ. ಈಗ ಎಕ್ಸಾಂಪಲ್ ಹೇಗೆ ಅಂತಂದರೆ, ಕೆಲವರಿಗೆ ತುಂಬ ಈ ಬ್ಲೀಡಿಂಗ್ ಆಗುತ್ತೆ ಗೊತ್ತಾ, ಕೈ ಕುಯ್ಕೊಂಡ್ರೆ. ಈ ಬ್ಲೀಡಿಂಗ್, ಅದಕ್ಕೂ ಕೂಡ ನಾರ್ಮಲಾಗಿ ಬ್ಲೀಡಿಂಗ್ ಜೊತೆಗೆ ನೀವು ನೋಡಿರ್ಬೋದು, ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ ಯೂಸ್ ಮಾಡ್ತಾರೆ. ಈಗ ಕೈ ಕುಯ್ಕೊಂಡ್ರೆ ತುಂಬ ರಕ್ತ ಸೋರ್ತಾ ಇರುತ್ತಲ್ಲ, ಅದನ್ನು ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ ಕರೀತಾರೆ. ನಾರ್ಮಲಾಗಿ ನೀವು ಹೀಗೆ ನೆನ್ಪಿಟ್ಕೊಳ್ಳಿ, ಈ ಪ್ರೊಫ್ಯೂಸ್ ಅಂತ ಬಂತಂದರೆ ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ ಒಂದು ಸೆಂಟೆನ್ಸ್ನೇ ಹೀಗೆ ನೆನ್ಪಿಟ್ಕೊಳ್ಳಿ, ಅದು ಯಾವತ್ತೂ ಮರ್ತೋಗೋದಿಲ್ಲ ನಿಮಗೆ, ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ. ಈಗ ಇಲ್ಲಿ ನಾನು ಏನು ಬರೆದಿದ್ದೀನಿ ನಿಮಗೆ ಮೀನಿಂಗ್ ಅಂತಂದರೆ ವೆರಿ ಅಬಂಡೆಂಟ್ ಅಂದರೂ ಕೂಡ ಒಂದು ಮೀನಿಂಗ್. ಅಬಂಡೆಂಟ್ ಅಂದರೂ ಕೂಡ ಏನು, ಹೆಚ್ಚು, ಬಹಳ, ಅತಿಯಾದ. ಅಬಂಡೆಂಟ್, ಬಂಡ್ ನೋಡಿ, ಇಲ್ಲಿ ಬಂಡಲ್ ಇದೆ, ಏನಿದೆ, ಒಂದು ದೊಡ್ಡ ಬಂಡಲ್ ಇದೆ, ಅಬಂಡೆಂಟ್. ಹೀಗೆ ನೀವು ಇದನ್ನು ನೆನ್ಪಿಟ್ಕೋಬೋದು. ಅದನ್ನು ಪ್ರೊಫ್ಯೂಸ್ ಬ್ಲೀಡಿಂಗ್. ಓಕೆನಾ. ಫ್ಯೂಸ್ ಅಂದ್ರೆ ಗೊತ್ತಲ್ಲ, ಫ್ಯೂಸ್. ಈಗ ಯಾವುದೋ ಒಂದಕ್ಕೆ ಫ್ಯೂಸ್ ಹಾಕ್ತೀರಾ ನೀವು, ಆ ಫ್ಯೂಸ್ ಲೆವೆಲಲ್ಲಿದೆ, ಫ್ಯೂಸ್ ಅಂತ ಹೀಗೆ ನೆನ್ಪಿಟ್ಕೋಬೋದು. ಎಕ್ಸಿಸ್ಟಿಂಗ್ ಇನ್ ಎ ಲಾರ್ಜ್ ಅಮೌಂಟ್, ತುಂಬ ಅತಿಯಾಗಿ ಹೆಚ್ಚಾಗಿ ಇರೋದನ್ನು ಪ್ರೊಫ್ಯೂಸ್ ಅಂತ ಕರಿತೀವಿ, ಬಹಳ. ಈ ಅಪೋಲೈಸ್ಡ್ ವಿತ್ ಎ ಪ್ರೊಫ್ಯೂಸ್ ಥ್ಯಾಂಕ್ಸ್. ಇಲ್ಲಿ ಯಾವ ಥರ ಯೂಸ್ ಆಗಿದೆ, ಇಲ್ಲಿ
ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ ಯೂಸ್ ಆಗಿದೆ, ಇಲ್ಲ. ಅಪೊಲೈಸ್ಡ್ ಅಂತಂದ್ರೇನು, ಅವನು ಅಪೊಲಾಜಿ ಮಾಡ್ದ, ಕ್ಷಮೆ ಕೇಳ್ದ. ಯಾವುದೋ ವಿತ್ ಎ ಪ್ರೊಫ್ಯೂಸ್ ಥ್ಯಾಂಕ್ಸ್, ಅಂದರೆ ಅವನು ತುಂಬ ಅತಿಯಾದ ಆದರಣೀಯವಾದ ಒಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಇರ್ಬೋದು, ಅವನು ಅಪೊಲೈಸ್ ಮಾಡ್ದ ಅನ್ನೋ ಥರ ಇದೊಂದು ಮೀನಿಂಗ್ ಬರುತ್ತೆ. ಅಂದರೆ ನೀವು ಈ ವರ್ಡನ್ನು, ಪ್ರೊಫ್ಯೂಸನ್ನು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಅದರ ಸೆಂಟೆನ್ಸ್ನ ಮೀನಿಂಗ್ ಏನಾಗಿರುತ್ತೆ, ಅತಿಯಾದ, ಬಹಳ, ಅಬಂಡೆಂಟ್ ಅನ್ನೋ ಥರ ಆಗಿರುತ್ತೆ. ನೀವು ಇದು ಕೇಳ್ಬೋದು, ಇದು ಪಾಸಿಟಿವ್ ಮೀನಿಂಗ್ ಆಯಿತು, ಬಟ್ ಇಲ್ಲಿ ಎಕ್ಸ್ಟ್ರಾವೇಜೆಂಟ್, ಸ್ಕ್ವಾಂಡರ್, ನೆಗೆಟಿವ್ ಮೀನಿಂಗ್. ಹೌದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಮೀನಿಂಗ್ ಇರ್ಬೋದು, ಬಟ್ ಅದರ ಅರ್ಥ ಏನು, ತುಂಬ, ಅತಿಯಾದ, ಬಹಳ ಮೀನಿಂಗ್. ನೀವು ಈ ಒಂದು ವರ್ಡನ್ನು ನೀವು ಇಲ್ಲಿ ನೋಡ್ಕೊಬಿಟ್ರೆ, ಪ್ರೋಡಿಗಲ್ ಅನ್ನೋ ಒಂದು ವರ್ಡನ್ನು ನೋಡ್ಕೊಬಿಟ್ರೆ, ಅಥವಾ ಪ್ರೊಫ್ಲಿಗೇಟ್ ಅನ್ನೋ ವರ್ಡನ್ನು ನೋಡ್ಕೊಬಿಟ್ರೆ, ನಿಮ್ಗೇನಾಗ್ಬಿಡುತ್ತೆ, ಇವಷ್ಟು ವರ್ಡು, ಸ್ಕ್ವಾಂಡರ್, ಪ್ರೊಫ್ಯೂಸ್, ಇವೆಲ್ಲ ವರ್ಡ್ ಕೂಡ ನಿಮಗೆ ಸಿಮಿಲರ್, ಒಂದೇ ಸ್ಟೇಜಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ನೆನಪಿದ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಇಂಪ್ರೂಡೆಂಟ್. ಇದು ಕೂಡ ಸಿನೋನಿಮ್ ಆಗುತ್ತೆ. ಹೇಗೆ? ಅವಿವೇಕಿ. ಬಹಳಕ್ಕೂ ಅವಿವೇಕಿಗೂ ಏನು ಸಂಬಂಧ ಸರ್? ಅತಿಯಾದ, ಹೆಚ್ಚು, ಲೆವಿಶಿಗೂ ಅವಿವೇಕಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಈಗ ಅಲ್ಲಿ ನಾನು ಆಗಲೇ ಹೇಳಿದೆ, ರೆಕ್ಲೆಸ್ ಆಗಿ, ಇರ್ರೆಸ್ಪಾನ್ಸಿಬಲ್ ಆಗಿ ನೀವು ಹಣವನ್ನು ಪೋಲ್ ಮಾಡೋದು, ಖರ್ಚು ಮಾಡೋದು ಅನ್ನೋ ಥರ. ಅಂತಂದ್ರೆ ಅದರ ಅರ್ಥ ಎಂಥದ್ದು? ಅವಿವೇಕಿ, ವಿವೇಕ ಇಲ್ಲದೆ ಖರ್ಚು ಮಾಡೋದು ಅಂತಾರೆ. ದಟ್ಸ್ ಕಾಲ್ಡ್ ಇಂಪ್ರೂಡೆಂಟ್. ಇಂಪ್ರೂಡೆಂಟ್ ಇದಕ್ಕೆ ಹೇಗೆ ಸಂಬಂಧ ಆಯಿತು ಅಂತ ಗೊತ್ತಾಯ್ತಾ? ಅದಕ್ಕೋಸ್ಕರ ಇದು ಸಿನೋನಿಮ್ ಆಗುತ್ತೆ. ಇಂಪ್ರೂಡೆಂಟ್, ನಾಟ್ ವೈಸ್, ಬುದ್ಧಿವಂತಿಕೆ ಇಲ್ಲದೆ. ಆ್ಯಕ್ಟಿಂಗ್ ವಿತೌಟ್ ಥಿಂಕಿಂಗ್ ಅದು ರಿಸಲ್ಟ್ಸ್ ಅಂತಂದರೆ ಅದರ ಒಂದು ರಿಸಲ್ಟ್ಸನ್ನು ಯೋಚನೆ ಮಾಡದೆ ಅವನು ಆ್ಯಕ್ಟಿಂಗ್, ಅದನ್ನು ಏನು ಕ್ರಮನ ಕೈಗೊಳ್ತಾನೆ ಅನ್ನೋ ಥರ. ಓಕೆನಾ. ಅವಿವೇಕಿ. ಸೊ ದಟ್ಸ್ ಕಾಲ್ಡ್ ಇಂಪ್ರೂಡೆಂಟ್ ಕೂಡ ಇದಕ್ಕೆ ಸಿನೋನಿಮ್ ಆಗುತ್ತೆ. ಇಟ್ ವಾಸ್ ಇಂಪ್ರೂಡೆಂಟ್ ಟು ಇಗ್ನೋರ್ ದ ವಾರ್ನಿಂಗ್ ಅಂತಂದರೆ, ಏನೋ ಒಂದು ವಾರ್ನಿಂಗ್ ಬರುತ್ತೆ, ವೆದರ್ ಫೋರ್ಕಾಸ್ಟ್ ವಾರ್ನಿಂಗ್ ಬರುತ್ತೆ ನಿಮಗೆ, ವೆದರ್ ಹೀಗಿದೆ, ನೀವು ಜಾಗನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಇರ್ಬೋದು, ಅಥವಾ ಏನೇ ಒಂದು ವಾರ್ನಿಂಗ್ ಬರ್ಬೋದು. ಈಗ ಕೊರೋನಾ ಟೈಮಲ್ಲಿ ನಿಮಗೆ ಮನೆ ಒಳಗೆ ಇರಿ, ಹೊರಗೆ ಬರಬೇಡಿ ಅನ್ನೋ ಥರ ವಾರ್ನಿಂಗ್ಗಳೆಲ್ಲ ಇರ್ಬೋದು. ಅವುಗಳನ್ನು ನಾವು ಇಗ್ನೋರ್ ಮಾಡೋದೇನಿದು, ಅದೊಂದು ಅವಿವೇಕತನ, ಇಂಪ್ರೂಡೆಂಟ್ ಅನ್ನೋ ಥರ. ಓಕೆನಾ. ನೆಕ್ಸ್ಟ್ ಬಂದರೆ ಆ್ಯಂಟೋನಿಮ್. ಸಿನೋನಿಮ್ ಮುಗಿದಿಲ್ಲಿ. ಆ್ಯಂಟೋನಿಮ್ಸ್. ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ. ಆ್ಯಂಟೋನಿಮ್ಸ್. ಎಕನಾಮಿಕಲ್. ಎಕನಾಮಿಕಲ್ ಅಂದ್ರೇನು? ಒಂದು ಎಕಾನಮಿ ಹೇಗಿರುತ್ತೆ? ಸ್ಟ್ರಕ್ಚರ್ಡ್ ವೇಲ್ ಇರುತ್ತೆ. ಮಿತವ್ಯಯ ಅಂತಂದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬೇಕು, ಹೇಗೆ ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಮೂಲಕ ನಾವು ಖರ್ಚನ್ನು ಮಾಡ್ತೀವಿ. ದಟ್ಸ್ ಕಾಲ್ಡ್ ಎಕನಾಮಿಕಲ್. ಕೇರ್ಫುಲ್ ವಿತ್ ಮನಿ. ನೋಡಿ, ಹೆವಿ ಕೇರ್ಫುಲ್ಲಾಗಿ ಮನಿಯನ್ನು ಸ್ಪೆಂಡ್ ಮಾಡೋದು, ಕೇರ್ಫುಲ್ಲಾಗಿ, ಯದ್ವಾ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಕೇರ್ಲೆಸ್ಸಾಗಿ ಖರ್ಚು ಮಾಡೋದಲ್ವ, ಕೇರ್ಫುಲ್ಲಾಗಿ ಮಿತವ್ಯಯವನ್ನು ಮಾಡೋದೇ ಎಕನಾಮಿಕಲ್ ಅಂತ. ಅವಾಯ್ಡಿಂಗ್ ವೇಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡೋದು. ಆಮೇಲೆ ರಿಸೋರ್ಸ್ಗಳನ್ನು, ನಮ್ಮಲ್ಲಿರೋ ಸಂಪತ್ತನ್ನು ಸೇವಿಂಗ್ಸ್ ಮಾಡೋದ್ರ ಕಡೆ ಗಮನ ಕೊಡೋದು. ದಟ್ಸ್ ಕಾಲ್ಡ್ ಎಕನಾಮಿಕಲ್. ಮಿತವಾಗಿ ಖರ್ಚು ಮಾಡೋದು ಅಂತ. ದಿಸ್ ಕಾರ್ ಈಸ್ ಎಕನಾಮಿಕಲ್ ಟು ರನ್ ಅಂತಂದರೆ, ಈಗ ನೋಡಿ, ಒಬ್ಬ ನಂಗೆ ಕಾರ್ ಬೇಕು ಅಂತೇಳಿ ಏನು ಮಾಡ್ತಾನೆ, ಆಡಿ ಕಾರ್ ತಗೊಳ್ಳೋದಲ್ಲ, ಸೀದಾ ಒಂದು ವೆಗನರ್ ಕಾರ್ ಇದ್ದರೆ ಸಾಕು. ವೆಗನರ್ ಕಾರ್ ಇದ್ದರೆ ಅಂದರೆ ಏನಾಯಿತು, ನಿಮಗೆ ಓಡಾಡಲಿಕ್ಕೆ ಒಂದು ಕಾರ್ ಆಯ್ತಲ್ವ. ಸೀದಾ ನಂಗೆ ಕಾರ್ ಬೇಕು ಅಂತ ಆಡಿ ಕಾರ್ ತಗೊಂಡ್ರೆ ಏನಾಗುತ್ತೆ, ರೆಕ್ಲೆಸ್ ಅಥವಾ ಎಕ್ಸ್ಟ್ರಾವೇಜೆಂಟ್ ಖರ್ಚಾಗುತ್ತೆ. ಅದೇ ನೀವು ವೆಗನರ್ ತಗೊಂಡ್ರೆ ಏನಾಗುತ್ತೆ, ಎಕನಾಮಿಕಲ್ ಖರ್ಚಾಗುತ್ತೆ. ದಿಸ್ ಕಾರ್ ಇಸ್ ಎಕನಾಮಿಕಲ್ ಟು ರನ್. ಓಕೆನಾ. ಮತ್ತೇನು, ಆಡಿ ಕಾರ್ ತಗೊಂಡ್ರೆ ನಿಮಗೆ ಪೆಟ್ರೋಲ್ ಆಗೋಕ್ಕೂ ಸಿಕ್ಕಾಪಟ್ಟೆ ಖರ್ಚಾಗತ್ತಲ್ವ. ಅದಕ್ಕೆ ಸುಮ್ಮನೆ ಎಕ್ಸ್ಟ್ರಾವೇಜೆಂಟ್, ಅದು ಎಲ್ಲ ಪೆಟ್ರೋಲಲ್ಲೇ ಎಕ್ಸ್ಟ್ರಾವೇಜೆಂಟೆ, ತಗೊಳ್ಳೋಕ್ಕೂ ಎಕ್ಸ್ಟ್ರಾವೇಜೆಂಟೆ. ಆದರೆ ನಿಮಗೆ ವೆಗನರ್ ಆದರೆ ಏನಾಗುತ್ತೆ, ಎಕನಾಮಿಕಲ್, ತುಂಬ ಮೈಲೇಜ್ ಕೊಡುತ್ತಲ್ವ. ಈಗ ಬೈಕಲ್ಲಿ ಅಂತಂದರೆ ನಮ್ಮ ಯಾವುದು ಸ್ಪ್ಲೆಂಡರ್ ಮತ್ತು ನೀವು ಪ್ಲಾಟಿನಮ್ ಬೈಕೆಲ್ಲ ತಗೋಬೋದು, ತುಂಬ ಎಕನಾಮಿಕಲ್ ಅಲ್ವಾ. ಸೀದಾ ನೀವು ಪಲ್ಸರು ಮತ್ತು ಯಾವುದು KTM ಅಂತ ಹೋದರೆ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಅದು ಎಕನಾಮಿಕಲ್ ಅಲ್ಲ, ಅವಾಗ ಎಕ್ಸ್ಟ್ರಾವೇಗೆಂಟ್ ಆಗಿಬಿಡುತ್ತೆ. ಹೀಗೆ ಎಕನಾಮಿಕಲ್ ಅನ್ನೋದನ್ನು ನೀವು ಹೀಗೆ ನೆನ್ಪಿಟ್ಕೋಬೋದು. ಎಕಾನಮಿ ಅಂತಂದರೆ ಆರ್ಥಿಕ ವ್ಯವಸ್ಥೆ ಅನ್ನೋ ಥರ ಬರುತ್ತಲ್ಲ, ಅಂದರೆ ವ್ಯವಸ್ಥಿತವಾಗಿ ಖರ್ಚು ಮಾಡೋದು ಅನ್ನೋ ಥರ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಫ್ರೂಗಲ್ ಅಂತಂದರೆ ಇದರಲ್ಲಿ ಒಂಥರ ಕಂಜೂಸ್, ಮಿತವ್ಯಯ ಅನ್ನೋ ಥರ ಬರುತ್ತೆ. ಸಿಂಪಲ್ ಆ್ಯಂಡ್ ಎಕನಾಮಿಕಲ್, ತುಂಬ ಕಡಿಮೆ ಖರ್ಚು ಮಾಡೋದು, ಫ್ರೂಗಲ್ಲಾಗಿ ಖರ್ಚು ಮಾಡೋದು, ತುಂಬ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ಹೊಟ್ಟೆಪಾಡಿಗೆ ಅನ್ನೋ ಥರ ಖರ್ಚು ಮಾಡೋ ಥರ ಫ್ರೂಗಲ್ ಅನ್ನೋ ಒಂದು ವರ್ಡನ್ನು ನೆನ್ಪಿಡ್ಬೋದು. ಕೇರ್ಫುಲ್ ಅಬೌಟ್ ಸ್ಪೆಂಡಿಂಗ್. ಯಾವುದೇ ಸ್ಪೆಂಡಿಂಗ್ ಬಗ್ಗೆ ನೀವು ಕೇರ್ಫುಲ್ಲಾಗಿ ಸ್ಪೆಂಡ್ ಮಾಡೋದು, ಖರ್ಚು ಮಾಡೋದನ್ನು ಫ್ರೂಗಲ್ ಅಂತ ಕರಿತೀವಿ. ಶೀ ಲೀವ್ಸ್ ಎ ಫ್ರೂಗಲ್ ಲೈಫ್. ನೋಡಿ, ಅವಳಿಗೆ ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಆ ಥರ ಅವಳು ಖರ್ಚು ಮಾಡ್ಕೊತ, ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ, ಹೊಟ್ಟೆಗೆ, ಈ ಥರ ಲೈಫನ್ನು ಲೀಡ್ ಮಾಡೋದಿರ್ತಿಲ್ಲ. ದಟ್ಸ್ ಕಾಲ್ಡ್ ಫ್ರೂಗಲ್ ಲೈಫ್. ಫ್ರೂಗಲ್ ಖರ್ಚು ಮಾಡೋದು, ಫ್ರೂಗಲ್ಲಾಗಿ ಖರ್ಚು ಮಾಡೋದು ಅನ್ನೋ ಥರ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ನಿಮಗೆ ಥ್ರಿಫ್ಟಿಯನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ನೀವು?
ಥ್ರಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಥ್ರಸ್ಟ್ ಅಂದ್ರೆ ಏನು? ಥ್ರಸ್ಟ್ ಅಂತ ಎಲ್ಲರೂ ಕೇಳಿರ್ತಾರೆ, ನಂಗೆ ಬಾಯಾರಿಕೆ ಆಯಿತು, ಥ್ರಸ್ಟ್ ಆಯ್ತು ಅಂತಂದರೆ ಸ್ವಲ್ಪ ಗತಿ ಇಲ್ಲ ಅನ್ನೋ ಥರ, ಅಯ್ಯೋ ನೀರಿಗೂ ಗತಿ ಇಲ್ಲ ಅನ್ನೋ ಥರ. ಥ್ರಿಫ್ಟ್ ಅಲ್ವಾ? ಉಳಿತಾಯ ಅಂದರೆ ಖರ್ಚು, ಕಡಿಮೆ ಖರ್ಚು, ಥ್ರಿಫ್ಟಿ ಅಂತ. ಗುಡ್ ಆಟ್ ಸೇವಿಂಗ್ ಮನಿ, ಮನಿಯನ್ನು ಸೇವಿಂಗ್ ಮಾಡೋದು, ಹೆಚ್ಚು ಉಳಿತಾಯವನ್ನು ಮಾಡೋದು, ಇದನ್ನು ನಾವು ಥ್ರಿಫ್ಟಿ ಅಂತ ಕರಿತೀವಿ. ಥ್ರಿಫ್ಟಿನ ಹೇಗೆ ನೆನ್ಪಿಟ್ರೆ ಥ್ರಸ್ಟ್, ಇದು ನೋಡಿದ್ರೆ ಸ್ವಲ್ಪ ಥ್ರಿಫ್ಟಿ ಅನ್ನೋ ಥರ ಒಂಥರ ಥ್ರಸ್ಟ್ ಥರ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಥರ್ಸ್ಟ್ ಥರ ಕಾಣಿಸ್ತದೆ. ಸೊ ಆ ಥರ ನೀವು ನೆನ್ಪಿಟ್ಕೊಳ್ಳಿಕ್ಕಷ್ಟೇ. ನೆನಪನ್ನು ನೀವು ಹೇಗಾರು ಇಟ್ಕೋಬೋದು. ನೀವು ಸ್ಪೋಕನ್ ಇಂಗ್ಲೀಷನ್ನು ಮಾತಾಡಿ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಮಾತಾಡಿ ನೀವು ಪ್ರೊಫೆಸರ್ ಆಗಬೇಕಾದ್ದಿಲ್ಲ, ತುಂಬ ನೀವು ಇಂಗ್ಲೀಷಲ್ಲಿ ಪಂಡಿತರಾಗಬೇಕಾದ್ದು ಇಲ್ಲ. ವರ್ಡನ್ನು ನೆನ್ಪಿಟ್ಕೊಂಡಿದ್ರೆ ಎಕ್ಸಾಮಲ್ಲಿ ವರ್ಡ್ ಬರುತ್ತೆ, ಅದನ್ನು ಟಿಕ್ ಮಾಡಿ ನಿಮಗೆ ಮಾರ್ಕ್ಸ್ ತಗೋಬೇಕು ಅಷ್ಟೇ ಉದ್ದೇಶ. ಮಾರ್ಕ್ಸ್ ಬಂದರೆ ಆಯಿತು. ಸೊ ನೀವು ಈ ವರ್ಡನ್ನು ಹೀಗೆ ನೆನ್ಪಿಟ್ಕೋಬೋದು. ಕೇರ್ಫುಲ್ ಇನ್ ಮ್ಯಾನೇಜಿಂಗ್ ದ ಮನಿಯನ್ನು ಮ್ಯಾನೇಜ್ ಮಾಡೋದಕ್ಕೆ ಅವನು ತುಂಬ ಕೇರ್ಫುಲ್ ಆಗಿದ್ದಾನೆ. ಮೈ ಗ್ರ್ಯಾಂಡ್ ಮದರ್ ಈಸ್ ವೆರಿ ಥ್ರಿಫ್ಟಿ. ನೋಡಿ, ನಮ್ಮ ಮನೆಯಲ್ಲಿ ಅಜ್ಜಿ ಇರ್ತಾರಲ್ಲ, ಅಜ್ಜಿ ಗೊತ್ತಲ್ವ ಹೇಗೆ ಖರ್ಚು ಮಾಡ್ತಾರಂತ? 10 ರೂಪಾಯಿನೇ ಕೊಡ್ತಾರೆ, ತುಂಬ ಕಡಿಮೆ ಖರ್ಚು ಮಾಡ್ತಾರೆ. ಏನಾದ್ರು ಒಂದು ಇದಕ್ಕಿದ್ರೆ ಅವರು ಸಿಕ್ಕಾಪಟ್ಟ ದುಡ್ಡನ್ನು ಕೊಟ್ಟು ಖರ್ಚು ಮಾಡೋದಿಲ್ಲ. ಈಗ ನೀವು ಗ್ರ್ಯಾಂಡ್ ಮದರ್, ನೀವು ಅಂಗಡಿಗೆ ಹೋಗ್ತಿದ್ದೀರ ಅಂತಂದರೆ, ಅವನು ಒಂದು ಬ್ಯಾಗ್ ತಗೊಂಡಾಗ ಏನಂತಾನೆ, ಅವನು 250 300 ರೂಪಾಯಿ ಅಂತಾನೆ. ಅವನೇನು ಹೇಳ್ತಾನೆ? ನಿಮ್ಮ ಅಜ್ಜಿ ಏನು ಹೇಳ್ತಾರೆ? 50 ರೂಪಾಯಿಗೆ ಬರ್ತಾನಪ್ಪ, ಕೊಡಪ್ಪ ಅಂತಾರಲ್ವ. ಅಂದರೆ ಅಷ್ಟೊಂದು ಥ್ರಿಫ್ಟಿಯಾಗಿರ್ತಾರೆ, ಸ್ವಲ್ಪ ಉಳಿತಾಯ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಅಜ್ಜಿದಿರು ಅನ್ನೋ ಥರ. ಮೈ ಗ್ರ್ಯಾಂಡ್ ಮದರ್ ಈಸ್ ವೆರಿ ಥ್ರಿಫ್ಟಿ. ಅರ್ಥ ಆಯ್ತಾ? ನೆನಪಾಯ್ತಾ? ನೆಕ್ಸ್ಟ್, ಸ್ಕ್ರಿಂಪ್ ಅಂತಂದರೆ, ಈ ವರ್ಡಲ್ಲೇ ಕೂಡ ನಿಮಗೆ ಸ್ಕ್ರಿಂಪ್ ಅನ್ನೋದ್ರಲ್ಲಿ ಕಂಜೂಸ್ ಅನ್ನೋ ಥರ ಕಾಣಿಸ್ತದೆ ನೋಡಿ. ಸ್ಕ್ರಿಂಪ್ ಅಂದರೆ ನೋಡಿ, ಅದೊಂಥರ ಕ್ರಶ್ ಮಾಡೋದು, ಸ್ಕ್ರಿಂಪ್ ಮಾಡೋದು, ಕಡಿಮೆ ಮಾಡೋದು, ಅಂದರೆ ಸಿಂಕ್ ಮಾಡೋದು ಅನ್ನೋ ಥರ. ಅದ್ರ ನಿಮ್ಗೆ ಏನಾಗುತ್ತೆ? ಕಂಜೂಸು ಅಂತ. ಕಂಜೂಸ್, ಸ್ಕ್ರಿಂಪ್. ಈಗ ಹೇಗೆ ಕ್ರಶ್ ಮಾಡೋದು, ಒಂದು ಪೇಪರ್ನ ಈಗ ಸಣ್ಣ ಮಾಡೋದು, ಮುದ್ದೆ ಮಾಡೋದು ಅಂತೀವಲ್ಲ, ಆ ಥರ. ಅದು ಏನಾಗುತ್ತೆ, ಅದರ ಅರ್ಥ ಏನು, ನೀವು ಅದನ್ನು ನೆನ್ಪಿಟ್ಕೊಳ್ಳೋದಿಕ್ಕೆ ನಾನು ಹೇಳಿದ್ದು. ಕಂಜೂಸ್ ಅಂತಂದರೆ ವೆರಿ ಕಡಿಮೆ, ಅವ್ನು ಕೈಯೇ ಬಿಚ್ಚೋದಿಲ್ಲ. ಸ್ಕ್ರಿಂಪ್, ಕೈ ಬಿಚ್ಚೋದಿಲ್ಲ, ಕೈ ಕಟ್ಕೊಂಡೇ ಇರ್ತಾನೆ, ಗಟ್ಟಿ ಆಗೋದ್ಕೊಂಡೇ ಇರ್ತಾನೆ ಅಂತ ಅಂದರೆ ಕೈ ಖರ್ಚೆ ಮಾಡೋದಿಲ್ಲ ಅನ್ನೋ ಥರ. ಅದು ಕಂಜೂಸ್ ಅಂತ, ಸ್ಕ್ರಿಂಪ್ ಅನ್ನೋ ವರ್ಡ್. ಟು ಸೇವ್ ಬೈ ಸ್ಪೆಂಡಿಂಗ್ ಲೆಸ್, ತುಂಬ ಕಡಿಮೆ ಖರ್ಚು ಮಾಡಿ. ಈಗ ನಮ್ಮ ಫ್ರೆಂಡ್ ಗ್ರೂಪಲ್ಲೂ ಒಬ್ಬ ಇರ್ತಾನಲ್ವ, ಹೇಗೆ ಹೇಳಿ, ಎಲ್ಲ ಊಟ ಮಾಡ್ತಾರೆ, ನೆಕ್ಸ್ಟ್ ಅವನು ಏನು ಮಾಡ್ತಾನೆ ಹೇಳಿ, ಸ್ವಲ್ಪ ನಿಧಾನ ತಿಂತಾನೆ, ಯಾಕಂದ್ರೆ ಬಿಲ್ ನಾನು ಕೊಡಬೇಕಾಗತ್ತೆ ಅಂತ. ಸೊ ನಿಧಾನ ತಿಂದು ಲಾಸ್ಟಿಗೆ ಬಿಲ್ ಕೊಟ್ಟ ಮೇಲೆ ತಿಂದು ಮುಗಿಸ್ತಾನೆ. ಇಂಥವ್ರು ಇರ್ತಾರೆ. ಆಮೇಲೆ ಈಗ ಪರ್ಸ್ ಮರ್ತೋಯ್ತು, ದುಡ್ಡು ಐತ ನಿನ್ನ ಹತ್ರ, ಈ ಥರ ಎಲ್ಲ ಇರ್ತಾರಲ್ವ. ಹಾಗೆ ದಟ್ಸ್ ಕಾಲ್ಡ್ ಸ್ಕ್ರಿಂಪ್. ಸ್ಪೆಂಡಿಂಗ್, ತುಂಬ ಕಡಿಮೆ ಖರ್ಚು ಮಾಡಿ ಅವನು ಉಳಿಸ್ತಾ ಇದ್ದಾನೆ. ದೇ ಸ್ಕ್ರಿಂಪ್ಡ್ ಬೈ ಟು ಬೈ ಎ ಹೌಸ್ ಅಂತಂದರೆ, ಒಂದು ಮನೆ ತಗೊಳ್ಬೇಕಂತ ನೋಡಿದಾಗ ಅವನು ಏನು ಮಾಡ್ತಾನೆ, ತುಂಬ ಎಕನಾಮಿಕಲ್ ಆಗಿರೋ ಮನೆನ ಹುಡುಕಿ, ಒಂದು ರೇಂಜಿನ ಲೋ ಬಜೆಟ್ ಮನೆಯನ್ನು ಹುಡುಕಿ ಅವನು ಒಂದು ದುಡ್ಡನ್ನು ಉಳಿಸ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ಸ್ಕ್ರಿಂಪ್. ಓಕೆ, ನೆನಪಿರುತ್ತಲ್ಲ. ನೆಕ್ಸ್ಟ್, ಪಾರ್ಸಿಮೋನಿಯಸ್ ವರ್ಡ್ ತುಂಬ ಇರ್ಬೋದು, ಬಟ್ ಇದು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ ಇದೆ. ನಾನೊಂದು ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ. ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ ಪಾರ್ಸಿಮೋನಿಯಸ್ ವರ್ಡನ್ನು. ಇದು ಕಂಜೂಸು, ಇದು ಅರ್ಥನೂ ಕೂಡ ಕಂಜೂಸು, ಖರ್ಚು ಮಾಡಲ್ಲ ಅನ್ನೋ ಥರ. ಓಕೆನಾ? ಇದು ಯಾವುದಕ್ಕೆ ಆ್ಯಂಟೋನಿಮ್? ಇದು ಅತಿಯಾಗಿ ಖರ್ಚು ಮಾಡ್ತಾ ಇದ್ರಲ್ಲ, ಲೆವಿಶ್, ಎಕ್ಸ್ಟ್ರಾವೇಗೆಂಟ್, ಅದಕ್ಕೆ ಇದು ಪಾರ್ಸಿಮೋನಿಯಸ್. ಏನಿದು? ಕಂಜೂಸ್. ಇದನ್ನು ಹೇಗೆ ನೆನ್ಪಿಟ್ಕೊಂಡು ನೀವು? ಪಾರ್ಸಿಮೋನಿಯಸ್. ಇಲ್ಲಿ ನೋಡಿ, ಪರ್ಸ್ ಇದೆ ಅಲ್ವಾ, ಪರ್ಸಲ್ಲಿ ದುಡ್ಡೇ ಇಲ್ಲ, ಪರ್ಸಲ್ಲಿ ಮನಿನೇ ಇಲ್ಲ, ಪಾರ್ಸಿಮೋನಿಯಸ್. ನೋಡಿ, ಪರ್ಸಲ್ಲಿ ದುಡ್ಡೇ ಇಲ್ಲ ಪಾಪ ಅವನ ಹತ್ರ, ಪರ್ಸ್ ತೆಗಿಯೋದೇ ಇಲ್ಲ ಅವನು, ಪರ್ಸಲ್ಲಿ ಮನಿನೇ ಇಲ್ಲ ಅವನ ಹತ್ರ, ಪಾರ್ಸಿಮೋನಿಯಸ್. ಸೊ ಕಂಜೂಸ್ ಅಂತ ಅರ್ಥ ಮಾಡ್ಕೋಬೋದಲ್ಲ, ನೆನಪಿರುತ್ತಲ್ಲ. ಪಾರ್ಸಿಮೋನಿಯಸ್ ವರ್ಡೇ ಮರ್ತೋಗಲ್ಲ ನಿಮಗೆ. ಪರ್ಸಲ್ಲಿ ದುಡ್ಡೇ ಇಲ್ಲ, ಮನಿನೇ ಇಲ್ಲ. ಓಕೆನಾ? ಸಿಂಪಲ್. ಎಕ್ಸ್ಟ್ರೀಮ್ಲಿ ಅನ್ವಿಲ್ಲಿಂಗ್ ಟು ಸ್ಪೆಂಡ್. ನೋಡಿ, ಪರ್ಸೇ ತೆಗಿಯಲ್ಲ ಅವ್ನು ಖರ್ಚು ಮಾಡೋದಕ್ಕೆ, ಇಷ್ಟನೇ ಇಲ್ಲ ಅವನಿಗೆ ಖರ್ಚು. ಎಕ್ಸ್ಟ್ರೀಮ್ಲಿ ಅನ್ವಿಲ್ಲಿಂಗ್ ಅಂದ್ರೇನು? ಇಷ್ಟನೇ ಇಲ್ಲ ಅವನಿಗೆ ಖರ್ಚು ಮಾಡೋದಕ್ಕೆ. ಅನ್ವಿಲ್ಲಿಂಗ್ ಟು ಸ್ಪೆಂಡ್, ಖರ್ಚೆ ಮಾಡಲ್ಲ ಅನ್ನೋ ಥರ. ಪಾರ್ಸಿಮೋನಿಯಸ್. ವೆರಿ ಸ್ಟಿಂಗಿ ವಿತ್ ಮನಿ. ಸ್ಟಿಂಗಿನೂ ಕೂಡ ಇದಕ್ಕೆ ಸಿನೋನಿಮೆ ನೋಡಿ. ಸ್ಟಿಂಗಿ ಅಂತಂದರೆ ಅವ್ನ ದುಡ್ಡು ಅವನ ಕೈಯಲ್ಲಿ ಅಂಟ್ಕೊಂಡೇ ಇರುತ್ತೆ, ಅದು ಹೊರಗೆ ಹೋಗೋದೇ ಇಲ್ಲ ಅದು. ಹಾಗೆ ವೆರಿ ಸ್ಟಿಂಗಿ ವಿತ್ ಮನಿ ಅವನ ಕೈಯಿಂದ ಹೊರಗೆ ಬಿಚ್ಚೋದೇ ಇಲ್ಲ, ಅವನು ದುಡ್ಡೇ ಬಿಚ್ಚಲ್ಲ ಅಂತೀವಲ್ಲ, ಹಾಗೆ. ಪಾರ್ಸಿಮೋನಿಯಸ್. ದ ಪಾರ್ಸಿಮೋನಿಯಸ್ ಮ್ಯಾನ್ ಅವಾಯ್ಡೆಡ್ ಆಲ್ ಎಕ್ಸ್ಪೆನ್ಸಸ್. ಅಂದರೆ ಎಲ್ಲ ಖರ್ಚುಗಳನ್ನು ಕೂಡ ಅವನು ಆಲ್ಮೋಸ್ಟ್ ಅವಾಯ್ಡ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ದಟ್ಸ್ ಕಾಲ್ಡ್ ಪಾರ್ಸಿಮೋನಿಯಸ್. ಇದು ಕೂಡ ಪೆನುರಿಯಸ್. ನೆಕ್ಸ್ಟ್ ವರ್ಡ್ ಏನು? ಪೆನುರಿಯಸ್. ನೋಡಿ, ಪೆನುರಿಯಸ್. ಓಕೆ, ಪೆನುರಿಯಸ್ ಅಂದರೆ ಏನು? ಬಡ. ಇದನ್ನ ಹೇಗೆ ನೆನ್ಪಿಟ್ಕೊಬೋದು ನೀವು? ಪೆನ್ನುರಿಯಸ್, ಪೆನ್ ತಗೊಳ್ಳೋಕ್ಕೂ ದುಡ್ಡಿಲ್ಲ ಪಾಪ ಅವನ ಹತ್ರ. ಪೆನ್ನಿಗೆ ಎಷ್ಟು ರೂಪಾಯಿ? 5 ರೂಪಾಯಿ 4 ರೂಪಾಯಿ ಅಲ್ಲ. ಪೆನ್ನುರಿಯಸ್, ಪೆನ್ ತಗೊಳ್ಳೋಕ್ಕೂ ದುಡ್ಡಿಲ್ಲ ಅನ್ನೋ ಥರ. ಇನ್ನು ಮರ್ತೋಗಲ್ಲ ಅಲ್ವ ಇದು? ಪೆನುರಿಯಸ್.
ವೆರಿ ಪೂರ್, ಪೆನ್ ತಗೊಳಕ್ಕೂ ದುಡ್ಡಿಲ್ಲ ಬಾಬಾ, ವೆರಿ ಪೂರ್ ಪೆನುರಿಯಸ್, ಅರ್ಥ ಆಯ್ತಲ್ಲ, ಹ್ಯಾವಿಂಗ್ ಎ ಲಿಟಲ್ ಆರ್ ನೋ ಮನಿ, ದುಡ್ಡೇ ಇಲ್ಲ ಅವನ ಹತ್ರ ಆ ಥರ. ಅವಾಗ ಹಿ ಲೀವ್ಡ್ ಇನ್ ಎ ಪೆನುರಿಯಸ್ ಲೈಫ್, ಅಂದರೆ ತುಂಬ ಬಡತನದ ಜೀವನ ಅಥವಾ ದುಡ್ಡು ಏನು ಎಕನಾಮಿಕಲ್ ಜೀವನವನ್ನು ಅವನು ಲೀಡ್ ಮಾಡ್ತಾ ಇದ್ದಾನೆ. ಹಿ ಲೀವ್ಡ್ ಎ ಪೆನ್ಯೂರಿಯಸ್ ಲೈಫ್. ಓಕೆನಾ. ನೆಕ್ಸ್ಟು ಇದು ನೆನಪಿರುತ್ತಲ್ಲ ಪೆನ್ಯೂರಿಯಸ್, ಇನ್ನು ಮರ್ತೋಗಲ್ಲಲ್ವ ಪೆನ್ಯೂರಿಯಸ್. ಪೆನ್ಯೂರಿಯಸ್, ಪಾರ್ಸಿಮೋನಿಯಸ್. ನೆಕ್ಸ್ಟ್ ಯಾವ್ದು ಬಂತು ವರ್ಡು? ಥ್ರಿಫ್ಟಿ, ಸ್ಕ್ರಿಂಪ್. ಒಂದ್ಸರಿ ರಿವಿಷನ್ ಮಾಡ್ತೇನೆ, ಒಂದು ನಿಮಿಷ ಮುಂದೆ ನೋಡ್ಕೊತೇನೆ. ಕನ್ಸರ್ವಿಂಗ್. ಕನ್ಸರ್ವಿಂಗ್ ಅಂದರೆ ಏನು? ಕನ್ಸರ್ವಿಂಗ್ ಅಂತಂದರೆ ಉಳಿಸು, ಕನ್ಸರ್ವ್ ಮಾಡೋದು. ಇದನ್ನು ನೀವು ಕೇಳಿರ್ತಾರಲ್ವ, ಕನ್ಸರ್ವ್. ಈ ವರ್ಡನ್ನು ಆಲ್ಮೋಸ್ಟ್ ಕೇಳಿರ್ತಾರೆ, ಎಲ್ಲರೂ ಕೇಳಿರ್ತಾರೆ. ಉಳಿಸು ಅನ್ನೋದು ಕನ್ಸರ್ವ್ ಮಾಡಿಟ್ಕೊಳ್ಳೋದು, ರಿಸರ್ವ್ ಮಾಡಿಟ್ಕೊಳ್ಳೋದು. ರಿಸರ್ವಿಯರ್ಸ್ ಅಂತ ಕೇಳಿರ್ತಾರೆ. ರಿಸರ್ವಿಯರ್ಸ್ ಅಂದರೆ ಏನು? ಡ್ಯಾಮ್ಗಳು, ಅಂದರೆ ನೀರನ್ನು ಹಿಡಿದಿಟ್ಕೊಂಡಿರ್ತಾವೆ, ಅವು ಬಿಡೋದಿಲ್ಲ. ಅಂದರೆ ಸೇವ್ ಮಾಡೋದು, ಕನ್ಸರ್ವ್ ಮಾಡೋದು ಅಂತಾರೆ. ಟು ಸೇವ್ ರಿಸೋರ್ಸಸ್, ಕನ್ಸರ್ವ್. ಟು ಪ್ರೊಟೆಕ್ಟ್ ಫ್ರಮ್ ದ ವೇಸ್ಟ್, ಅಂದರೆ ವೇಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ವಿ ಮಸ್ಟ್ ಕನ್ಸರ್ವ್ ವಾಟರ್. ನೋಡಿ, ನಾನು ಆಗಲೇ ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ ಡ್ಯಾಮ್ಗಳದ್ದು. ವಾಟರನ್ನು ರಿಸರ್ವಿಯರ್ಸ್ ಏನು ಮಾಡ್ತವೆ? ಕನ್ಸರ್ವ್ ಮಾಡಿ. ರಿಸರ್ವಿಯರ್ಸು ವಾಟರನ್ನು ಕನ್ಸರ್ವ್ ಮಾಡಿ ಇಟ್ಕೊಳ್ತವೆ. ಹಾಗೆ ಅದನ್ನು ಕನ್ಸರ್ವಿಂಗ್ ಅಂತಂದ್ರೂ ಕೂಡ ಸೇವ್ ಮಾಡೋದು ಅನ್ನೋ ಥರ ನೀವು ತಗೋಬೋದು. ನಿಗ್ಗಾರ್ಡ್ಲಿ. ನಿಗ್ಗಾರ್ಡ್ಲಿ ನೆಕ್ಸ್ಟ್ ವರ್ಡ್, ನಿಗ್ಗಾರ್ಡ್ಲಿ ಅಂತಂದ್ರೆ ಏನು? ಸಿಕ್ಕಾಪಟ ಕಂಜೂಸು. ವರ್ಡಲ್ಲೇ ನಿಮಗೆ ಕಾಣಿಸ್ತಿದೆ ನಿಗಾರ್ಡ್. ನಿಗ್ಗಾರ್ಡ್ ಅಂತಂದರೆ ಸಿಕ್ಕಾಪಟ ಕಂಜೂಸು, ನಿಗ್ಗಾಡ್ತನ ಮಾಡ್ತಾನೆ, ಏನೋ ಒಂದು ಜಿಪುಣತನ ಮಾಡ್ತಾನೆ ಅನ್ನೋ ಥರ ಒಂದು ವರ್ಡ್. ಈ ನಿಗ್ಗಾರ್ಡಿಗೆ ಸಂಬಂಧಪಟ್ಟಾಗ ಇನ್ನೊಂದು ಕನ್ನಡದಲ್ಲಿ ಒಂದು ವರ್ಡ್ ಇದೆ, ಒಂದು ಏನೋ ಥರ ಜಿಪುಣ ಅನ್ನೋದಕ್ಕೆ, ನಂಗೆ ಸರಿ ನೆನಪಾಗ್ತಾ ಇಲ್ಲ. ಸೊ ಆ ನಿಗ್ಗಾರ್ಡ್ಲಿ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಗ್ಗಾರ್ಡ್ಲಿ ಕಂಜೂಸ್ ಅನ್ನೋ ಥರ. ಈಗ ನಿಗ್ಗಾರ್ಡ್ ಮತ್ತು ಏನು ಜಿಪುಣ ಅನ್ನೋ ಥರ ನಿಮಗೆ ಒಂದು ವರ್ಡ್ ಸಿಗುತ್ತೆ. ಓಕೆನಾ. ಸಿಂಪಲ್ ಮೀನಿಂಗ್ ಆಗಲೇ ಹೇಳಿದೆ ನಿಮಗೆ. ಸ್ಟಿಂಗಿ, ಕೈಯೇ ಬಿಚ್ಚೋದಿಲ್ಲ, ಕೈಯೆಲ್ಲ ಹಿಡ್ಕೊಂಡಿರತ್ತೆ ಒಂದು ಮನಿ. ಸ್ಟಿಂಗಿ, ಅನ್ವಿಲ್ಲಿಂಗ್ ಟು ಸ್ಪೆಂಡ್ ಆರ್ ಗಿವ್, ಕೊಡೋದಕ್ಕೆ ದುಡ್ಡೇ. ಯಾರು ಮಗ ಒಂದು 500 ರೂಪಾಯಿ ಐತೆ ಅಂತಂದರೆ, ಇಲ್ಲ ನನ್ನ ಹತ್ರ ಫೋನ್ಪೇಲಿ ದುಡ್ಡು ಐತಿ, ಇದ್ರಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಾನೆ. ಅಕೌಂಟಲ್ಲಿ ದುಡ್ಡಿದ್ರೆ ಫೋನ್ಪೇಲಿ ದುಡ್ಡಿಲ್ಲ ಅಂತಾನೆ. ಇಂಥದ್ದು ಇರ್ತಾರಲ್ವ, ಅನ್ವಿಲ್ಲಿಂಗ್ ಟು ಸ್ಪೆಂಡ್. ಈಗ ನಾವು ಬಾಲಿವುಡ್ಡಲ್ಲಿ ಒಬ್ಬರು ಫೇಮಸ್ ಇದ್ದಾರೆ, ನೀವು ನೋಡ್ತಾ ಯಾರು ಗೊತ್ತಿದ್ರೆ ಇರ್ಬೋದು, ಚಂಕಿ ಪಾಂಡೆ ಅಂತೇಳಿ. ಈ ಚಂಕಿ ಪಾಂಡೆ ಸಿಕ್ಕಾಪಟ್ಟ ಒಂದು ತುಂಬ ದೊಡ್ಡ ಸೆಲೆಬ್ರಿಟಿ. ಮತ್ತು ಒಂದು 500 ರೂಪಾಯಿ ಕೇಳಿದ್ರು ಕೂಡ ATM ಇದೆ ನೋಡಿ ಬಿಡಿಸ್ಕೊಳ್ಳಿ ಅನ್ನೋ ಥರ ಚಂಕಿ ಪಾಂಡೆ ಅಂತ ಒಬ್ಬರಿದ್ದಾರೆ. ಹಾಗೆ ಆ ಥರ ಕಂಜೂಸು, ತುಂಬ ನಿಗ್ಗಾರ್ಡ್ಲಿ, ಅನ್ವಿಲಿಂಗ್ ಟು ಸ್ಪೆಂಡ್ ಅನ್ನೋ ಥರ ನೀವು ನೆನ್ಪಿಟ್ಕೋಬೋದು. ಈ ಗೇವ್ ಎ ನಿಗ್ಗಾರ್ಡ್ಲಿ ಟಿಪ್ ಅಂತಂದರೆ, ಒಬ್ಬ ಟಿಪ್ಸ್ ಕೊಡಲೇ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಕೂಡ ಟಿಪ್ಪಲ್ಲೂ ಕೂಡ 5 ರೂಪಾಯಿ 10 ರೂಪಾಯಿ ಟಿಪ್ಸ್ ಕೊಟ್ಟು ಬರೋದು. ಈ ಥರ ಸಿಕ್ಕಾಪಟ್ಟ ನಿಗ್ಗಾರ್ಡ್ಲಿಯಾಗಿ ಟಿಪ್ಸನ್ನು ಕೊಡೋದು. ಇದನ್ನು ನೀವು ಕಂಜೂಸ್ ಅನ್ನೋ ಥರ ತಿಳ್ಕೊಬೋದು. ನೆಕ್ಸ್ಟು ಮೈಸರ್. ಮೈಸರ್ ಅಂದರೆ ಏನು? ಮೈಸರ್ ಅಂದರೂ ಕೂಡ ಕಂಜೂಸ್. ಮೈಸರ್, ಮೈಸ್ ಅಂದ್ರೆ ನೆನಪಿದೆ ನಿಮಗೆ? ಮೈಸ್ ಅಂದರೆ ಎಷ್ಟು? ಇಲಿ. ಇಲಿ ಅಷ್ಟೇ ಖರ್ಚು ಮಾಡ್ತಾನೆ. ಇಲಿ ಎಷ್ಟು ಚಿಕ್ಕಕ್ಕಿದೆ ಅಲ್ವ, ಮೈಸರ್. ಮೈಸರ್ ಇಲಿ ಥರನೇ ಖರ್ಚು ಮಾಡ್ತಾನೆ ಅನ್ನೋ ಥರ ಕಂಜೂಸು. ಓಕೆನಾ. ಹಾಂ ನೋಡಿ, ಮೈಸರ್. ಈಗೇನು ನೋಡೋದು ನೀವು? ಮೈನಸ್ ಲೆವೆಲಲ್ಲಿ ಪ್ಲಸ್. ಈಗ ನಾರ್ಮಲಾಗಿ ಎಲ್ಲರೂ ಪ್ಲಸ್ಸಲ್ಲಿ ಖರ್ಚು ಮಾಡ್ತಾ ಹೋಗ್ತಾರೆ. ಇವನು ಹಾಗಲ್ಲ, ಮೈನಸ್. ಇನ್ನೊಬ್ರ ಹತ್ರ ಕೇಳ್ಕೊಂಡು ಖರ್ಚು ಮಾಡ್ತಾನೆ ಅದನ್ನು. ಆ ರೇಂಜಿಗೆ ಕಂಜೂಸ್ ಇವನು ಅಂತ. ಮೈಸರ್. ಓಕೆನಾ. ಮೈಸರ್ ಅಂದರೆ ಮೈನಸಲ್ಲಿ ಖರ್ಚು ಮಾಡ್ತಾನೆ. ಎ ಪರ್ಸನ್ ಹೂ ಹಾರ್ಡ್ಸ್ ಮನಿ ಅಂತಂದರೆ ಸಿಕ್ಕಾಪಟ ಕಡಿಮೆ ಖರ್ಚು ಮಾಡ್ತಾನೆ, ಉಳಿಸಿ ಮನೇಲೇ ಇಟ್ಕೊಳ್ತಾನೆ ಅನ್ನೋ ಥರ ಮೈಸರ್ ಅನ್ನೋದನ್ನು ನೀವು ನೆನ್ಪಿಟ್ಕೋಬೋದು. ಸಮ್ ಒನ್ ಹೂ ಹೇಟ್ ಸ್ಪೆಂಡಿಂಗ್ ಮನಿ ಅಂತಂದರೆ ದುಡ್ಡು ಖರ್ಚು ಮಾಡೋದಂದರೆ ಆಗೋದಿಲ್ಲ ಅವನಿಗೆ. ಸಿಕ್ಕಾಪಟ ದುಡ್ಡು ಖರ್ಚು ಮಾಡೋದಕ್ಕೆ ತುಂಬ ಹೇಟ್ ಮಾಡ್ತಾನೆ ಅವನು ಅನ್ನೋ ಥರ. ನೀವು ನಾರ್ಮಲಾಗಿ ನೋಡಿದರೆ ದುಡ್ಡು ಖರ್ಚು ಮಾಡೋದಕ್ಕೆ ಕಂಜೂಸ್ ಮಾಡೋದನ್ನು ನೋಡಿದರೆ, ಇವ್ನು ಕಂಜೂಸು ಮಾಡ್ತಾನೆ, ಇವ್ನು ಹೇಟೇ ಮಾಡ್ತಿದ್ದಾನೆ, ಅದು ಇಷ್ಟನೇ ಆಗ್ತಾಯಿಲ್ಲ ನೀವು ದುಡ್ಡು ಖರ್ಚು ಮಾಡೋದು ಅನ್ನೋ ಥರ. ಸೊ ಮೈಸರ್ ಅಂದರೆ ದ ಮೈಸರ್ ಕೆಪ್ಟ್ ಆಲ್ ಹಿಸ್ ಗೋಲ್ಡ್. ಅವನು ಬಂಗಾರ ಇಟ್ಕೊಂಡಿರ್ತಾನೆ, ಅವನು ಎಲ್ಲದನ್ನು ಬಂಗಾರನ ಗಂಟು ಕಟ್ಟಿ ಇಟ್ಟಿರ್ತಾನೆ. ಒಂದು ಗಾದೆ ಅದೆಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದಂಗೆ ಅಷ್ಟು ಗೋಲ್ಡು ಕೋತ. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಯಾವ ವರ್ಡ್ ಬಂತು ನೆಕ್ಸ್ಟ್? ನೆಕ್ಸ್ಟ್ ವರ್ಡ್ ನಿಮಗೆ ರೆಪುಡಿಯೇಟ್. ಇದು ನೆಕ್ಸ್ಟು ಬೇರೆ ವರ್ಡ್ ಇದೀಗ. ಈಗ ಅವಿಷ್ಟು ವರ್ಡ್ ಕೂಡ ಸಿಮಿಲರ್ ಆದವು ನಿಮಗೆ. ಒಂದು ಸರಿ ರಿವಿಷನ್ ಮಾಡ್ತೀನಿ ಬೇಕಿದ್ರೆ. ಎಲ್ಲೋಯ್ತು? ಪ್ರೋಡಿಗಲ್. ಈಗ ಪ್ರೋಡಿಗಲ್ ಅಂತಂದರೆ ಪ್ರೋ ಲೆವೆಲಲ್ಲಿ ಡಿಗ್ ಮಾಡಿ ಖರ್ಚು ಮಾಡ್ತಿದ್ದಾನೆ. ಡಿಗ್ ಅಂದ್ರೇನು? ತೋಡೋದು.
ತೋಡೋದು ಮನೇಲಿ ಏನು ಸೋರ್ಸ್ ಇದೆ ಅಷ್ಟನ್ನು ತೋಡಿ 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 ಪ್ರೋ ಲೆವೆಲಲ್ಲಿ ಖರ್ಚು ಮಾಡ್ತಿದ್ದಾನೆ. ಪ್ರೋಡಿಗಲ್ ನೆನಪಿರುತ್ತಲ್ವ? ಪ್ರೋಡಿಗಲ್ಗೆ ಸಿನೋನಿಮ್ ಏನು? ಪ್ರೋಫ್ಲಿಗೇಟ್. ಪ್ರೋ ಲೆವೆಲಲ್ಲೇ ಗೇಟ್ ಓಪನ್ ಮಾಡಿದ್ದಾನೆ, ಪ್ರೋಫ್ಲಿಗೇಟ್. ಲೆವಿಶ್, ಎಕ್ಸ್ಟ್ರಾ ವೇಗೆಂಟ್ ಅಲ್ಲಿ ಖರ್ಚು ಮಾಡ್ತಿದ್ದಾನೆ. ಸ್ಕ್ವಾಂಡರ್ ಅಂತಂದ್ರೂ ಕೂಡ ಹೆಚ್ಚಾಗಿ ಖರ್ಚು ಮಾಡ್ತಿದ್ದಾನೆ. ಇಂಪ್ರೂಡೆಂಟ್ ಅಂದರೆ ಅವಿವೇಕಿತನ. ಪ್ರುಡೆಂಟ್ ಅಂದರೆ ಏನು? ಪ್ರುಡೆಂಟ್ ಅಂತಂದರೆ ಒಳ್ಳೆ ಸ್ಟೂಡೆಂಟು. ಪ್ರುಡೆಂಟ್ ಈಸ್ ಒಳ್ಳೆ ಸ್ಟೂಡೆಂಟು. ಬಟ್ ಇಂಪ್ರುಡೆಂಟ್ ಇವ ಅಂದರೆ ಅವಿವೇಕ. ನೀಟಾಗಿ ಖರ್ಚು ಮಾಡಲ್ಲ, ರೆಕ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಖರ್ಚು ಮಾಡ್ತಾನೆ. ಆಮೇಲೆ ಪ್ರೊಫ್ಯೂಸ್ ಅಂದರೆ ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂತ ನೆನ್ಪಿಟ್ಕೊಳ್ಳಿ ಅಂತಂದೆ. ಬ್ಲೀಡಿಂಗ್ ಎಕ್ಸೆಸಿವ್ ಆಗಿ ಬ್ಲೀಡ್ ಆಗ್ತಾ ಇದೆ, ಅದು ಪ್ರೊಫ್ಯೂಸ್ ಬ್ಲೀಡಿಂಗ್ ಅಂದರೆ ಹೆಚ್ಚಾಗಿ ಪೋಲ್ ಮಾಡ್ತಾ ಇದ್ದಾರೆ ಅನ್ನೋ. ಇದಕ್ಕೆ ಆ್ಯಂಟೋನಿಮ್ ಏನು ಹೇಳಿದೆ ನಾನು? ಎಕನಾಮಿಕಲ್, ಫ್ರೂಗಲ್, ಥ್ರಿಫ್ಟಿ ಅಂದರೆ ಥ್ರಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಎಕನಾಮಿಕಲ್. ಆಮೇಲೆ ಸ್ಕ್ರಿಂಪ್ ಅಂತಂದರೆ ಗಟ್ಟಿ ಇಟ್ಕೊಂಡಿದ್ದಾನೆ, ದುಡ್ಡೇ ಬಿಚ್ಚೋದಿಲ್ಲ. ಪಾರ್ಸಿಮನಿಯಸ್ ಅಂತಂದರೆ ಪರ್ಸಲ್ಲಿ ದುಡ್ಡೇ ಇಲ್ಲ. ಪೆನುರಿಯಸ್, ಪೆನ್ ತಗೊಳ್ಳೋಕ್ಕೂ ದುಡ್ಡಿಲ್ಲ. ಹಾಗೆ ಕನ್ಸರ್ವ್ ಮಾಡಿಟ್ಟಿದ್ದಾರೆ. ನಿಗ್ಗಾರ್ಡ್ ಅಂದರೂ ಕೂಡ ಏನು? ಸಿಕ್ಕಾಪಟ್ಟ ಜಿಪುಣ. ಮೈಸರ್ ಅಂದರೂ ಕೂಡ ಮೈನಸ್ ಲೆವೆಲಲ್ಲಿ ಖರ್ಚು ಮಾಡ್ತಾ ಇದ್ದಾನೆ. ಓಕೆನಾ? ಅಷ್ಟು ವರ್ಡ್ ನೆನಪಾಯ್ತಾ? ಈಗ ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಯಾವುದು? ರೆಪುಡಿಯೇಟ್. ಓಕೆ, ರೆಪುಡಿಯೇಟ್ ಅನ್ನೋ ವರ್ಡನ್ನು ನಿಮಗೆ ನೆಕ್ಸ್ಟು ಈ ವರ್ಡ್ ಏನು, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅವಷ್ಟು ವರ್ಡು ಒಂದಕ್ಕೆ ರಿಲೇಟೆಡ್ ಆಗಿದ್ವು, ಒಂದು ಸಿನೋನಿಮ್ ಅಥವಾ ಆ್ಯಂಟೋನಿಮ್ ಅಲ್ವಾ? ಅವಿಷ್ಟು ವರ್ಡು ನಿಮಗೆ ಒಟ್ಟಿಗೆ ತಿಳ್ಕೊಂಡಂಗಾಯ್ತು. ಆ ಪ್ರತಿ ವರ್ಡು ಕೂಡ ಸಪ್ರೇಟ್ ವರ್ಡೇ. ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಒಂದು ವರ್ಡಿಗೆ ರಿಲೇಟಬಲ್ ಆಗಿರೋಂಥ ಅಷ್ಟು ವರ್ಡ್ಗಳನ್ನು ಒಟ್ಟಿಗೆ ತಂದು ಅವುಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಸಿನೋನಿಮ್ ಆ್ಯಂಟೋನಿಮ್ ಅನ್ನೋ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ರಿವಿಷನ್ ಮಾಡೋದಾಗ ಏನಾಗುತ್ತೆ, ಒಂದು ವರ್ಡನ್ನು ನೋಡಿಬಿಟ್ರೆ ಸಾಕು, ಅಷ್ಟು ವರ್ಡ್ ರಿವಿಷನ್ ಆಗಿಬಿಡುತ್ತೆ. ಇವಷ್ಟು ಡಿಫ್ರೆಂಟಾಗಿ ಕೇಳ್ತಾರೆ. ಈಗ ನಿಮಗೆ ರೆಪ್ಯುಡಿಯೇಟ್ ಅಂತ ಒಂದೇ ವರ್ಡನ್ನು ಕೇಳಿ ಎಕ್ಸಾಮಲ್ಲಿ ಅದಕ್ಕೆ ಸಿನೋನಿಮ್ ಇವೇ ಸಿನೋನಿಮ್ ಕೇಳ್ತಾರಂತಲ್ಲ. ನಿಮಗೆ ಡಿಫ್ರೆಂಟಾಗಿ ಡಿಸ್ಕ್ಲೈಮ್ ಅಂತ ಒಂದು ವರ್ಡ್ ಇದೆಯಲ್ಲ, ಇದನ್ನೇ ಎಕ್ಸ್ಟ್ರಾ ಕೇಳಿ ಅದಕ್ಕೆ ಸಿನೋನಿಮ್ ಆಗೇ ನಿಮಗೆ ರೆಪ್ಯುಡಿಯೇಟ್ ಕೇಳ್ಬೋದು. ಇದನ್ನೇ ಮೇಯ್ನ್ ವರ್ಡ್ ಮಾಡ್ಬೋದು, ಏನಾರು ಆಗಿರ್ಬೋದು. ಬಟ್ ರಿಲೇಟೇಬಲ್ ವರ್ಡ್ ಅಂತ ನಿಮಗೆ ಇದನ್ನು ಹೀಗೆ ಹೇಳ್ಕೊಡ್ತಾ ಇರೋದು. ರೆಪ್ಯುಡಿಯೇಟ್ ಅಂದರೆ ಏನೀಗ? ತಿರಸ್ಕರಿಸು. ರೆಪ್ಯುಡಿಯೇಟ್ ಅಂದರೆ ರಿಜೆಕ್ಟ್. ಇಲ್ಲಿ ಇದೆ ನೋಡಿ, ರಿಜೆಕ್ಟ್. ರೆಪ್ಯುಡಿಯೇಟ್ ಅಂತಂದರೆ ರಿಜೆಕ್ಟ್, ತಿರಸ್ಕಾರ ಮಾಡು. ಟು ರಿಜೆಕ್ಟ್ ಸ್ಟ್ರಾಂಗ್ಲಿ, ನಂಗೆ ಬೇಡ. ಇಲ್ಲೊಂದು ಇಮೇಜ್ ಇದೆ ನೋಡಿ, ಹೇಗೆ ಇದು ಇಂಟು ಹಾಕಿದೆ ನಾನು, ನಂಗೆ ಬೇಡಪ್ಪ, ನಂಗೆ ಇಷ್ಟನೇ ಇಲ್ಲ ಅನ್ನೋ ಥರ ರಿಜೆಕ್ಟ್ ಮಾಡ್ತದೆ. ಟು ರೆಫ್ಯೂಸ್ ಟು ಅಕ್ಸೆಪ್ಟ್ ಸಮಥಿಂಗ್, ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಹಿ ರೆಪ್ಯುಡಿಯೇಟ್ ದ ಫಾಲ್ಸ್ ಕ್ಲೈಮ್. ಯಾರೋ ಒಬ್ಬ ತಪ್ಪು ಮಾಹಿತಿಯನ್ನು, ಒಂದು ಕ್ಲೈಮನ್ನು ಮಾಡ್ತಾ ಇದ್ದ, ನೀನು ಇದು ಹೀಗೆ ಅಂತೇಳಿ. ಬಟ್ ಅವನು ಅದನ್ನು ತಿರಸ್ಕಾರ ಮಾಡ್ದ, ರೆಪ್ಯುಡಿಯೇಟ್ ಮಾಡ್ದ ಅನ್ನೋ ಥರ. ಇದಕ್ಕೆ ಸಿನೋನಿಮ್ ಆಗಿ ಏನಂತ ತಗೋಬೋದು? ರೆಪ್ಯುಡಿಯೇಟ್, ನೆಗೇಟ್, ಡಿನೇ, ಡಿಸಾನ್, ರೆಫ್ಯೂಟ್, ಡಿಸ್ಅವಾವ್, ಅಬ್ಡಿಕೇಟ್, ರಿನೌನ್ಸ್ ಆ್ಯಂಡ್ ರಿಕೆಂಟ್. ಇವಷ್ಟು ವರ್ಡನ್ನ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್ ನಿಧಾನ. ನೆಗೇಟ್ ಅಂತಂದರೆ ನೋಡಿ, ನೆಗೇಟ್ ಅಂದರೆ ಇಲ್ಲಿ ವರ್ಡಲ್ಲೇ ಇದೆ, ನೆಗೇಟ್ ಅಂದರೆ ನೆಗೇಟ್ ಮಾಡ್ದ, ಅದನ್ನ ತಿರಸ್ಕರದ. ಪಾಸಿಟಿವ್ ಮಾಡಿಲ್ಲ, ಅದನ್ನು ನೆಗೇಟ್ ಮಾಡ್ದ. ನೆಗೇಟಿವ್ ಅಂದರೆ ನೆಗೇಟ್ ಅಂದರೆ ಮೈನಸ್ ಅಲ್ವಾ? ನೆಗೇಟ್ ಅಂದರೆ ತಿರಸ್ಕಾರ ಮಾಡ್ದ, ನೆಗೆಟಿವ್ ಮಾಡ್ದ, ಅದನ್ನು ನಂಗೆ ಬೇಡ, ಅದು ಅಲ್ಲ ಅಂತ ಹೇಳ್ದ ಅಂತ ಅನ್ನೋ ಥರ. ಟು ಮೇಕ್ ಇನ್ಎಫೆಕ್ಟಿವ್, ಅದರದ್ದು ಎಫೆಕ್ಟೇ ಇಲ್ಲ ಅನ್ನೋ ಹಾಗೆ ಮಾಡ್ದ, ನೆಗೇಟ್ ಮಾಡ್ದ ಅನ್ನೋ ಥರ. ಇಗ್ನೋರ್ ಮಾಡ್ದ ಅನ್ನೋ ಥರ, ನೆಗ್ಲಿಜೆನ್ಸ್ ಮಾಡ್ದ ಅನ್ನೋ ಥರ ತಿಳ್ಕೊಬೋದು. ಟು ಕ್ಯಾನ್ಸಲ್ ದ ಎಫೆಕ್ಟ್ ಆಫ್ ಸಮಥಿಂಗ್, ಯಾವುದೋ ಒಂದ್ರದ್ದು ಎಫೆಕ್ಟ್. ಈಗ ಬಾಂಬ್ ಡಿಫ್ಯೂಸರ್ ಬರ್ತಾರೆ, ಡಿಫ್ಯೂಸ್ ಅನ್ನೋದು ಕೂಡ ಇದಕ್ಕೆ ಸಿನೋನಿಮ್ ಆಗುತ್ತೆ. ಅವ್ರು ಏನು ಮಾಡಿದ್ರು, ಅದರ ಎಫೆಕ್ಟನ್ನು ನೆಗೇಟ್ ಮಾಡಿದ್ರು, ಡಿಫ್ಯೂಸ್ ಮಾಡಿದ್ರು ಬಾಂಬನ್ನು ಅನ್ನೋ ಥರ. ದ ಎವಿಡೆನ್ಸ್ ನೆಗೇಟೆಡ್ ದ ಥಿಯರಿ. ಈಗ ಒಂದು ಥಿಯರಿ ಇತ್ತು, ಈಗ ನೀವು ಈ ಕೇಳಿರ್ತೀರ, ಸೂರ್ಯ ಕೇಂದ್ರಿತ ಸಿದ್ಧಾಂತ, ಭೂ ಕೇಂದ್ರಿತ ಸಿದ್ಧಾಂತ ಎಲ್ಲ ಕೇಳಿರ್ತಾರಲ್ವ. ನಮ್ಮ ಒಬ್ಬ ಸೈಂಟಿಸ್ಟ್ ಏನು ಹೇಳಿದ್ರು ಫಸ್ಟು, ನಮ್ಮ ಭೂಮಿನೇ ಕೇಂದ್ರ, ಭೂಮಿ ಸುತ್ತನೇ ಸೂರ್ಯ ತಿರುಗ್ತಾ ಇದೆ ಎಲ್ಲ ಹೇಳಿದ್ರಲ್ವ. ಆವಾಗ ಈಗ ಇನ್ನೊಂದು ನೆಕ್ಸ್ಟ್ ಸೂರ್ಯ ಕೇಂದ್ರ ಸಿದ್ಧಾಂತ ಬಂದಾಗ ಏನಾಯಿತು? ಇಲ್ಲ, ಸೂರ್ಯ ಕೇಂದ್ರವಾಗಿದೆ, ಭೂಮಿ ಅದರ ಸುತ್ತ ಇದೆ ಅನ್ನೋದಕ್ಕೆ ಸುಮಾರಷ್ಟು ಎವಿಡೆನ್ಸ್ ಬಂದವು. ಈ ಎವಿಡೆನ್ಸ್ ಏನು ಮಾಡ್ತು? ಈ ಭೂಕೇಂದ್ರದ ಸಿದ್ಧಾಂತವನ್ನು ಏನು ಮಾಡ್ತು? ನೆಗೇಟ್ ಮಾಡ್ತು. ದಟ್ಸ್ ಕಾಲ್ಡ್ ನೆಗೇಟ್. ದ ಎವಿಡೆನ್ಸ್ ನೆಗೇಟೆಡ್ ದ ಸ್ಟೋರಿ. ಹೀಗೆ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಡಿನೇ ಅಂದರೆ ನೀವು ಮೊಬೈಲಲ್ಲಿ ನೋಡಿರ್ತಾರೆ. ಈಗ ಯಾವುದೋ ಒಂದು ಇರುತ್ತೆ, ಏನು
ಒಂದು ಇದು ಬಂದು ಅಲೋ ಅಥವಾ ಡಿನೇ ಅಂತ ಇರುತ್ತಲ್ವ, ಒಂದು ಅಪ್ಲಿಕೇಶನ್ ಬಂದಾಗ ನಿಮ್ಮ ಪರ್ಮಿಷನ್ ಕೇಳಿದಾಗ ಅದು ಡಿನೇ ಅಂತ ಕೊಡ್ತಾ ಇರುತ್ತೆ, ಇನ್ನೊಂದು ಅಲೋ ಅಂತ ಕೊಡ್ತಾ ಇರುತ್ತೆ. ಅಂದರೆ ಡಿನೇ ಅಂದರೆ ಅಂತಂದ್ರೆ ಅದನ್ನ ತಿರಸ್ಕರಿಸೋದು, ನಾ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಕ್ಸೆಪ್ಟ್ ಕೊಡ್ತಾ ಇಲ್ಲ, ಡಿನೇ ಮಾಡ್ತಾ ಇದ್ದೀನಿ ಅನ್ನೋ ಥರ. ನೆನಪಿರುತ್ತಲ್ಲ, ಅಷ್ಟು ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಎಲ್ಲೋ ಅಪ್ಲಿಕೇಶನ್ ನೋಡ್ಬೇಕಾದ್ರೆ ಡಿನೇ ಅಲೋ ಅಂತ ಕೊಡ್ತಾ ಇರುತ್ತೆ. ನಮ್ಮ ಹುಡುಗರಂತೂ ಬಿಡ್ರಿ, ಯಾವ್ದಾದ್ರು ಅಪ್ಲಿಕೇಶನ್ ಅದನ್ನು ಫಸ್ಟ್ ಓಪನ್ ಆಗೋದೇ ಕಾಯ್ತಾ ಇರ್ತಾರೆ, ಟಕ ಟಕ ಫಸ್ಟ್ ಓಪನ್ ಆದ ತಕ್ಷಣ ಅಲೋ 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 ಅಂತ ಕೊಟ್ಕೊಂತ ಹೋಗ್ಬಿಡ್ತಾರೆ ಲಾಸ್ಟ್ ಮುಗಿಯೋವರೆಗೂ. ಅವ್ರು ನೋಡೋದಿಲ್ಲ ಏನು ಕೊಟ್ಟಿದ್ದಾರೆ ಅನ್ನೋದು ಓದೋದಿಲ್ಲ, ಯಾವುದಕ್ಕೆ ಪರ್ಮಿಷನ್ ಕೇಳಿದಾರೆ ಅಂತ. ಸೊ ಅವ್ರು ಡಿನೇ ಅನ್ನೋ ವರ್ಡೇ ನೋಡಿರೋದಿಲ್ಲೇನ ಆ ಥರದವ್ರು. ಸೊ ಬಟ್ ಅಲ್ಲಿ ಡಿನೇ ಮತ್ತು ಆಕ್ಸೆಪ್ಟ್ ಅಂತ ಎರಡು ವರ್ಡ್ ಇರುತ್ತಲ್ವ, ಆ ವರ್ಡಲ್ಲಿ ನೀವು ಮೊಬೈಲಲ್ಲಿ ಇರ್ಬೇಕಾದ್ರೆ ಡಿನೇ ಅಂತ ಏನು ಕೊಡ್ತಾರೆ, ನೀವು ಏನೋ ಒಂದು ಯಾವುದೋ ಒಂದು ಆ್ಯಪ್ ಇರುತ್ತೆ. ಈಗ ಎಕ್ಸಾಂಪಲ್ ಫ್ಲಿಪ್ಕಾರ್ಟಿಂದು ಯಾವುದೋ ಆ್ಯಪ್ ಇರುತ್ತೆ, ಅದು ನಿಮ್ಮ ಹತ್ರ ಕ್ಯಾಮ್ರಾ ಆ್ಯಕ್ಸೆಸ್ಸು, ಕಾಂಟ್ಯಾಕ್ಟ್ ಆ್ಯಕ್ಸೆಸ್ ಎಲ್ಲ ಕೇಳ್ತಿರುತ್ತೆ. ಅದಕ್ಕೆ ಏನಕ್ಕೆ ಕಾಂಟ್ಯಾಕ್ಟ್ ಆ್ಯಕ್ಸೆಸ್ಸು, ನಿಮಗೆ ಕ್ಯಾಮ್ರಾ ಆ್ಯಕ್ಸೆಸ್ ಏನಕ್ಕೆ ಫ್ಲಿಪ್ಕಾರ್ಟಿಗೆ ಅಲ್ವಾ? ಅದನ್ನು ನೀವು ಡಿನೇ ಮಾಡಬೇಕು. ಸುಮ್ಮನೆ ಕೇಳ್ತಾ ಇರ್ತಾರೆ ಅವರು, ಅದನ್ನು ಡಿನೇ ಮಾಡಬೇಕಾಗಿರುತ್ತೆ. ಇರೋ ಬರೋದಲ್ಲೇ ಅಲೋ ಅಲೋ ಕೊಡ್ತಾ ಹೋದರೆ ನಿಮ್ಮ ಮೊಬೈಲಿರೋ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಸೊ ಅದು ಡಿನೇ. ನೆಕ್ಸ್ಟು ಟು ಸೇ ಸಮಥಿಂಗ್ ಈಸ್ ನಾಟ್ ಟ್ರೂ, ಇದು ಸರಿ ಇಲ್ಲ, ತಪ್ಪು ಅನ್ನೋ ಥರ ಹೇಳೋದು ಡಿನೇ ಮಾಡೋದು. ಟು ರೆಫ್ಯೂಸ್ ಟು ಅಕ್ಸೆಪ್ಟ್, ಇಲ್ಲಿದೆ ನೋಡಿ, ಅಕ್ಸೆಪ್ಟ್ ಮಾಡೋದನ್ನು ನೀವೇನು ಮಾಡಬೇಕು, ರೆಫ್ಯೂಸ್ ಮಾಡಬೇಕು. ಶಿ ಡಿನೈಡ್ ದ ಅಕ್ಯೂಸೇಷನ್. ಅಕ್ಯೂಸೇಷನ್ ಅಂದರೆ ಏನು ಹೇಳಿ, ನೀವು ತಪ್ಪು ಮಾಡಿದ್ರೆ ಅಂತ ಯಾರೋ ಹೇಳಿದ್ರು, ಅಕ್ಯೂಸ್ಡ್ ಮಾಡಿದ್ರು, ಅವಳನ್ನ ತಪ್ಪು ಆರೋಪ ಹೊರಿಸಿದ್ರು. ಬಟ್ ಅವಳು ಏನು ಮಾಡಿದ್ರು, ಅದನ್ನು ಡಿನೇ ಮಾಡಿದ್ಲು, ಇಲ್ಲ ನಾನು ಅದು ಮಾಡಿಲ್ಲ, ಅಕ್ಯೂಸೇಷನನ್ನು ಡಿನೇ ಮಾಡಿದ್ಲು ಅನ್ನೋ ಥರ. ಡಿಸ್ಓನ್, ಇದು ನೋಡಿ, ಇದು ಸಿಂಪಲ್ಲಾಗಿ ನೀವು ನೆನ್ಪಿಟ್ಕೋಬೋದು. ಓನ್ ಅಂದರೆ ಏನು ಹೇಳಿ, ಸ್ವಂತ, ನಿಮ್ಮದೇ ಓನ್, ನೀವು ಅದನ್ನ ಓನ್ ಮಾಡಿದ್ದೀರಾ, ನೀವೇ ಒಡೆಯಿರೋ ಅಂತಾರೆ. ಡಿಸ್ಓನ್ ಅಂತಂದರೆ ಅದು ನಿಮಗೆ ಸಂಬಂಧ ಇಲ್ಲ, ತ್ಯಜಿಸ್ತಾ ಇದ್ದೀರಾ, ಅದು ಡಿಸ್ಓನ್, ನಾನು ಇದನ್ನು ಓನ್ ಮಾಡ್ತಾ ಇಲ್ಲ, ಬಿಟಾಕ್ತಾ ಇದ್ದೀನಿ ಅನ್ನೋ ಥರ. ನೋಡಿ, ತ್ಯಜಿಸು, ಡಿಸ್ಓನ್, ಡಿಸಾನ್ ಅಂತ. ಡಿಸ್ಓನನ್ನು ನೀವು ಇದನ್ನು ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಡಿಸ್ ಪ್ಲಸ್ ಓನ್, ಡಿಸೋನ್. ಟು ರೆಫ್ಯೂಸ್ ರಿಲೇಷನ್ಶಿಪ್, ಯಾವುದೇ ಈಗ ನನ್ನ ಕಾರ್ ಇದೆ ದೊಡ್ಡದು, ಅದನ್ನು ನಾನು ಡಿಸಾನ್ ಮಾಡ್ತಾ ಇದ್ದೀನಿ, ಅಂದರೆ ಅದ್ರ ಜೊತೆಗಿರೋ ರಿಲೇಷನ್ಶಿಪ್ಪನ್ನು ನಾನು ಕಡಿತ ಮಾಡ್ತಾ ಇದ್ದೀನಿ. ರೆಫ್ಯೂಸ್ಡ್ ರಿಲೇಷನ್ಶಿಪ್ ಅಥವಾ ಓನರ್ಶಿಪ್ಪಲ್ಲಿ ಇಲ್ಲ ನಾನು ಅನ್ನೋ ಥರ. ಟು ರಿಜೆಕ್ಟ್ ಕನೆಕ್ಷನ್ ವಿತ್ ಸಮ್ ಒನ್, ಅಥವಾ ಯಾರ ಜೊತೆಗೆ ಈಗ ನಿಮ್ಮದು ಬ್ರೇಕಪ್ ಆಗ್ಬೋದು, ಬ್ರೇಕಪ್ ಆದಾಗ ಏನು ಹೇಳ್ತಾರೆ ನೀವು, ಐ ಡಿಸಾನರ್ಡ್ ಹರ್, ಓಕೆನಾ, ಡಿಸಾನರ್ಡ್ ವಿತ್ ಹರ್ ಅಂದರೆ ನೀವು ಅವಳ ಒಂದು ರಿಲೇಷನ್ಶಿಪ್ ಇರ್ಬೋದು, ಕನೆಕ್ಷನ್ ಇರ್ಬೋದು, ಏನು ಮಾಡಿದ್ದೀರಾ, ರಿಜೆಕ್ಟ್ ಮಾಡಿದ್ದೀರಾ, ಬ್ರೇಕ್ ಮಾಡಿದ್ದೀರಾ ಅನ್ನೋ ಥರ. ಹಿ ಡಿಸಾನರ್ಡ್ ಹಿಸ್ ಆ್ಯಕ್ಷನ್ಸ್, ಓಕೆನಾ, ಅಂದರೆ ಅವನು ಒಂದಿಷ್ಟು ಏನೋ ಒಂದು ಕೊಲೆ ಮಾಡಿರ್ತಾನೆ, ಕ್ರೈಮ್ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ. ಅದನ್ನೇನು ಅವನ ಆ್ಯಕ್ಷನ್ಗಳನ್ನ ಅವನೇನು ಮಾಡ್ತಾನೆ, ಅದಕ್ಕೆ ನಾನಲ್ಲ ಜವಾಬ್ದಾರಿ, ಅದು ನಾನಲ್ಲ ಮಾಡಿರೋದು, ನಾನಲ್ಲ ಓನರ್ ಅದಕ್ಕೆ ಅನ್ನೋ ಥರ ಡಿಸಾನ್ ಮಾಡ್ತಾನೆ, ಅದನ್ನು ತಿರಸ್ಕಾರ ಮಾಡ್ತಾನೆ ಅನ್ನೋ ಥರ ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ರೆಫ್ಯೂಟ್. ರೆಫ್ಯೂಟ್ ಅಂದರೆ ರೆಫ್ಯೂಸ್ ಅಲ್ಲ, ರೆಫ್ಯೂಸ್ ಕೂಡ ಸಿನೋನಿಮ್ ಆಗುತ್ತೆ. ಬಟ್ ನಿಮ್ಗೆ ಅದು ಗೊತ್ತಿರುತ್ತೆ, ಅದನ್ನೇ ಸುಮ್ಮನೆ ಮಾಡೋದಲ್ವಾ. ರೆಫ್ಯೂಟ್ ಅಂದ್ರೂ ಕೂಡ ಏನೋ ಇದರ ವರ್ಡಲ್ಲೇ ಇದೆ, ರೆಫ್ಯೂಸ್ ಅಂತ. ರೆಫ್ಯೂಟ್ ಮತ್ತು ಫ್ಲೂಟ್ ಅನ್ಕೊಬಿಟ್ಟಿದ್ರೆ, ಫ್ಲೂಟ್ ಅಂತ ಮ್ಯೂಸಿಕ್ಕಿಗೆ ಯಾವ್ದಾದ್ರು ಟಿಕ್ ಮಾಡೋದಲ್ಲ. ರೆಫ್ಯೂಟ್ ಅಂದರೆ ರೆಫ್ಯೂಸ್, ಖಂಡಿಸು, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅಂದರೆ ಈಗ ಯಾವುದೋ ಒಂದು ಥಿಯರಿ ಬರುತ್ತೆ, ಅಥವಾ ಯಾರೋ ಒಬ್ರು ಏನೋ ಒಂದು ಕ್ಲೈಮ್ ಮಾಡ್ತಾ ಇರ್ತಾರೆ, ನೀನು ಇದು ಹಿಂಗೆ ಮಾಡಿದೀಯ ಅಂತ. ಇಲ್ಲ, ನಾನು ಅದನ್ನ ಮಾಡಿಲ್ಲ, ನೀವು ಅದನ್ನ ತಪ್ಪು ಹೇಳ್ತಿದ್ದೀರ ಅಂತ ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು, ಖಂಡಿಸಬೇಕು. ಸೊ ಅದನ್ನು ರೆಫ್ಯೂಸ್ ಅಂತ, ನಾವು ಅದನ್ನು ಒಪ್ಕೊಳ್ತಾ ಇಲ್ಲ. ಟು ಶೋ ಸಮಥಿಂಗ್ ಈಸ್ ಫಾಲ್ಸ್ ಅಂತಂದರೆ ಯಾವುದೋ ಒಬ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ತಪ್ಪಾಗಿ, ಅದು ಸುಳ್ಳು ಅಂತದನ್ನ ತೋರಿಸೋದು. ದ ಸೈಂಟಿಸ್ಟ್ ರೆಫ್ಯೂಟೆಡ್ ದ ಆರ್ಗ್ಯುಮೆಂಟ್. ಯಾವುದೋ ಒಂದು ಆರ್ಗ್ಯುಮೆಂಟ್ ಆಗ್ತಾ ಇತ್ತು, ಈಗ ನಮ್ಮ ಭೂಮಿ ಈಗಲೇ ಮುಳುಗೋಗುತ್ತೆ ಅನ್ನೋ ಥರ ಏನೋ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು. ಸೈಂಟಿಸ್ಟ್ ಏನು ಮಾಡಿದ್ರು, ಅದಕ್ಕೆ ಪ್ರೂಫನ್ನು ಕೊಟ್ಟು ಏನು ಮಾಡಿದ್ರು, ಆ ಥಿಯರಿಯನ್ನು, ಆರ್ಗ್ಯುಮೆಂಟನ್ನು ರೆಫ್ಯೂಟ್ ಮಾಡಿದ್ರು ಅನ್ನೋ ಥರ, ಅದನ್ನು ಫಾಲ್ಸ್ ಮಾಡಿದ್ರು, ಖಂಡಿಸಿದ್ರು. ಈಗ ನೀವು ಪವಾಡಗಳನ್ನೆಲ್ಲ ನೋಡಿರ್ತೀರ, ನಮ್ಮ ಹುಲಿಕಲ್ ನಟರಾಜ್ ಅವರು ಪವಾಡಗಳನ್ನು ಬಯಲು ಮಾಡ್ತಾ ಇರ್ತಾರಲ್ವ, ಹಾಗೆ ಅವು ಯಾವುದೋ ಒಂದು ಏನೇನೋ ಸೈಂಟಿಫಿಕ್ಕನ್ನು ಯೂಸ್ ಮಾಡ್ಕೊಂಡು ನಿಂಬೆಹಣ್ಣನ್ನು ಕೆಂಪು ಮಾಡೋದಿರ್ಬೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಅವರು ಅದಕ್ಕೆ ರೀಸನನ್ನು ಕೊಟ್ಟು ಏನು ಮಾಡ್ತಾರೆ, ಇದು ಪವಾಡದಿಂದ ಆಗಿದ್ದಲ್ಲ, ಸೈಂಟಿಫಿಕ್ ರೀಸನಿಂದ ಆಗಿದ್ದು ಅಂತ ಅದನ್ನು ಥಿಯರಿನ ಏನು ಮಾಡ್ತಾರೆ, ರೆಫ್ಯೂಟ್ ಮಾಡ್ತಾರೆ, ಖಂಡಿಸ್ತಾರೆ. ಈ ಥರ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಕ್ಲೈಮ್ ಅಂದರೆ ಏನು ಹೇಳಿ, ನಿಮಗೆ ಗೂಗಲ್ ಪೇ, ಫೋನ್ಪೇಲೆಲ್ಲ ನೀವು ನೋಡಿರ್ತೀರ, ಕ್ಲೈಮ್ ಯಾವುದೋ ಒಂದು ರಿವಾರ್ಡ್ಸನ್ನು ಕ್ಲೈಮ್ ಮಾಡಿ ಅಂತ ಹೇಳ್ತಿರ್ತಾರೆ, ಅಥವಾ ಲೋನನ್ನು ಕ್ಲೈಮ್ ಮಾಡಿ ಅಂತ ಹೇಳ್ತಿರ್ತಾರೆ. ಕ್ಲೈಮ್ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ತಗೊಳ್ಳೋದು. ಡಿಸ್ ಅಂದರೆ ಗೊತ್ತಲ್ಲ, ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಡಿಸ್ಕ್ಲೈಮ್ ಅಂತಂದರೆ ಅದನ್ನು ನಿರಾಕರಿಸ್ತಾ ಇದ್ದೀರಾ, ತಗೊಳ್ತಾ ಇಲ್ಲ, ಡಿಸ್ಕ್ಲೈಮ್ ಮಾಡ್ತಾ ಇದೀವಿ ನಾವು ಅಂತ. ಟು ಡಿನೇ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇಲ್ಲ. ಟು ರೆಫ್ಯೂಸ್
ಓನರ್ಶಿಪ್ಪನ್ನು ಅದು ನಂಗೆ ಸಂಬಂಧ ಇಲ್ಲ ಅನ್ನೋ ಥರ ಅದನ್ನು ನಿರಾಕರಿಸ್ತಾ ಇದ್ದೀವಿ. ಈ ಡಿಸ್ಕ್ಲೈಮ್ಡ್ ದ ರೆಸ್ಪಾನ್ಸಿಬಿಲಿಟಿ. ಯಾವುದೋ ಒಂದಕ್ಕೆ ಒಂದು ಜವಾಬ್ದಾರಿ ತಗೊಳ್ಬೇಕಾಗಿರುತ್ತೆ. ಒಂದು ಟ್ರಿಪ್ ಹೋಗೋದಕ್ಕೆ ಜವಾಬ್ದಾರಿ ತಗೊಳ್ಬೇಕಾಗಿರುತ್ತೆ. ಅವನು ನಾನೇ ಎಲ್ಲ ಟ್ರಿಪ್ ಅರೇಂಜ್ ಮಾಡಿದ್ದು ಅಂತ ಫಸ್ಟ್ ಹೇಳ್ತಾನೆ. ಅಲ್ಲಿ ಏನೋ ಒಂದು ಎಡವಟ್ಟು ಆಗ್ಬಿಡುತ್ತೆ. ಅವನು ಏನು ಮಾಡ್ತಾನೆ ಅವಾಗ ಆ ರೆಸ್ಪಾನ್ಸಿಬಿಲಿಟಿನ ಡಿಸ್ಕ್ಲೈಮ್ ಮಾಡ್ತಾನೆ. ಈ ಎಕ್ಸಾಂಪಲ್ ಏನಂತಂದ್ರೆ ನಮ್ಮ ಚಿನ್ನಸ್ವಾಮಿಲಿ ಸ್ಟ್ಯಾಂಪೇಡ್ ಆಯ್ತು ನೋಡ್ತಿದ್ದಾರೆ. ಸ್ಟ್ಯಾಂಪೇಡ್ ಅಂತಂದರೆ ಕಾಲು ತುಳಿತ ಆಯ್ತು ನೋಡಿದ್ರಲ್ವಾ. ಫಸ್ಟ್ ಏನಾದರೂ ನಮ್ಮ RCB ಅವರು ಕೂಡ ಅವ್ರದ್ದೇ ಅಂತಂದರು. ಆಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಕೂಡ ಫುಲ್ ಎಲ್ಲರೂ ಏನು ಮಾಡಿದ್ರು, ಟ್ರೋಫಿನ ಮೆರವಣಿಗೆ ಮಾಡಿದ್ರು. ಇವರು ಸ್ಟೇಟ್ ಫೆಡರೇಷನ್ ಅವರು ಕೂಡ ಮೆರವಣಿಗೆ ಮಾಡಿದ್ರು. ಲಾಸ್ಟಿಗೆ ಸ್ಟ್ಯಾಂಪೇಡ್ ಕೊಲೆ ಅಲ್ಲ, ಇದು ಸಾವು ನೋವು ಆದಮೇಲೆ ಏನು ಮಾಡಿದ್ರು, ಜವಾಬ್ದಾರಿಗಳನ್ನ ಎಲ್ಲರೂ ಕೂಡ ಡಿಸ್ಕ್ಲೈಮ್ ಮಾಡಿದ್ರು. ಇಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ, ಯಾರು ಜವಾಬ್ದಾರಿ ತಗೊಳ್ಳೋರು ಲಾಸ್ಟಿಗೆ? ಹೀಗೆ ಅಲ್ವಾ. ಇದು ಇಸ್ ಕಾಲ್ಡ್ ಡಿಸ್ಕ್ಲೈಮ್. ನೆಕ್ಸ್ಟ್ ಡಿಸ್ಅವಾವ್. ನೋಡಿ, ಇವೆಲ್ಲ ವರ್ಡ್ಗಳು ಕೂಡ ತುಂಬ ಸಿಂಪಲ್ ಇದೆ. ಡಿಸ್ಅವಾವ್, ಡಿಸ್ಕ್ಲೈಮ್, ಅವಾವ್, ವಾವ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ವಾವ್, ಅವಾವ್, ಡಿಸ್ಅವಾವ್. ಅವಾವ್ ಅಂತಂದ್ರೆ ಏನು? ಅಕ್ಸೆಪ್ಟ್ ಮಾಡೋದು. ಅವಾವ್ ಅಂತಲೂ ವರ್ಡ್ ಇದೆ, ಓಕೆನಾ. ಇದು ಡಿಸ್ಅವಾವ್. ಡಿಸ್ಅವಾವ್ ಅಂತಂದ್ರೆ ತಿರಸ್ಕಾರ, ರಿಜೆಕ್ಟ್ ಮಾಡೋದು. ಟು ಡಿನೇ ಸಪೋರ್ಟನ್ನು, ಈಗ ಯಾವುದೋ ಒಂದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಥಿಯರಿಗಿರ್ಬೋದು, ಯಾವುದೋ ಒಂದು ಪಾರ್ಟಿಗಿರ್ಬೋದು, ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಡಿಸ್ಅವಾವ್ ಮಾಡಿಬಿಡ್ತೀನಿ, ಅದನ್ನು ತಿರಸ್ಕರ್ತೀನಿ. ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಡಿನೇ ಮಾಡ್ತಿದ್ದೀನಿ. ಡಿನೇ ವರ್ಡ್ ಆಗಲೇ ಬಂತಲ್ವ. ಡಿನೇ ಅಂತಂದ್ರೇನು? ತಿರಸ್ಕಾರ ಮಾಡೋದು, ರಿಜೆಕ್ಟ್ ಮಾಡೋದು. ಟು ಸೇ ಯು ಆರ್ ನಾಟ್ ಕನೆಕ್ಟೆಡ್, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು, ನಾಟ್ ಕನೆಕ್ಟೆಡ್. ದ ಲೀಡರ್ ಡಿಸಅವೌಡ್ ದ ಸ್ಟೇಟ್ಮೆಂಟ್. ನಮ್ಮ ರಾಜ್ಕುಮಾರ್ ಅವ್ರ ಮೂವಿಲಿ ಕೇಳಿರ್ತಾರಲ್ಲ, ನಾನವನಲ್ಲ ರಾಜ್ಕುಮಾರ್ ಅಲ್ಲ, ನಮ್ಮ ಉಪೇಂದ್ರ, ನಾನವನಲ್ಲ ಅಂದಂಗೆ ಇದು ಯು ಆರ್ ನಾಟ್ ಕನೆಕ್ಟೆಡ್, ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅನ್ನೋ ಥರ. ಅಂದರೆ ಏನು? ನಾನವನಲ್ಲ ಅಂದಾಗೆ ಡಿಸ್ಅವೌಡ್ ದ ಸ್ಟೇಟ್ಮೆಂಟ್, ಅದು ನನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ರಿಜೆಕ್ಟ್ ಮಾಡ್ತಾನೆ, ತ್ಯಜಿಸ್ತಾನೆ ಅನ್ನೋ ಥರ. ನೆಕ್ಸ್ಟ್ ಬಂದರೆ ನಿಮಗೆ ವರ್ಡು ಅಬ್ಡಿಕೇಟ್. ಅಬ್ಡಿಕೇಟ್ ಅಂತಂದರೆ ಈ ಡಿಕೇಟ್. ಈಗ ನಾನು ಇದನ್ನು ತಿರಸ್ಕರಿಸ್ತಿದ್ದೀನಿ. ಡಿಕ್ಲೇರ್ ಮಾಡ್ತಾಯಿದ್ದೀನಿ ಏನಂತ, ಬೇಡ, ನನಗೆ ಇದು ಆಗಲ್ಲ, ನನಗಿಷ್ಟ ಇಲ್ಲ ಅನ್ನೋ ಥರ ನಾನು ಡಿಕ್ಲೇರ್ ಮಾಡ್ತಾಯಿದ್ದೀನಿ. ಡಿಕೇಟ್ ಅನ್ನೋ ಥರ, ಓಕೆನಾ. ತ್ಯಜಿಸು, ಗಿವ್ ಎ ಪವರ್, ಟು ಗಿವ್ ಅಪ್ ದ ಪವರ್. ಅಂದರೆ ಈಗ ಆ್ಯಕ್ಚುಲಿ ಇದನ್ನು ಅಬ್ಡಿಕೇಟ್ ವರ್ಡನ್ನು ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಈ ಥ್ರೋನ್ ಅಂದರೆ ಏನು ಹೇಳಿ? ಥ್ರೋನ್ ಅಂದರೆ ಏನು ಹೇಳಿ? ಈ ಸಿಂಹಾಸನ ಬರುತ್ತಲ್ಲ, ಈ ಸಿಂಹಾಸನದಿಂದ ಕೆಳಗಿಳಿಯೋದಕ್ಕೆ, ಅದನ್ನು ತ್ಯಜಿಸಲಿಕ್ಕೆ ರಾಜೀನಾಮೆ ಕೊಡ್ತಾರಲ್ಲ, ಅದಕ್ಕೆ ಎಸ್ಪೆಷಲಿ ಅಬ್ಡಿಕೇಟ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಟು ಗಿವ್ ಅಪ್ ದ ಪವರಿಂದ ಕೆಳಗಿಳಿಯೋದು, ರಾಜೀನಾಮೆ ಕೊಡೋದು. ಟು ಟೆಪ್ ಡೌನ್ ಫ್ರಮ್ ಎ ಪೊಸಿಷನ್, ಒಂದು ಪೊಸಿಷನ್ನಿಂದ ಕೆಳಗೆ ಬರೋದು. ದ ಕಿಂಗ್ ಅಬ್ಡಿಕೇಟೆಡ್ ದ ಥ್ರೋನ್. ನೋಡಿ, ಇಲ್ಲೇ ನಾನು ನೋಡೇ ಇಲ್ಲ. ಥ್ರೋನ್, ಅಬ್ಡಿಕೇಟೆಡ್ ದ ಥ್ರೋನ್ ಅಂದರೆ ಕಿಂಗ್ ಏನು ಮಾಡ್ತಾನೆ, ಅವನ ಒಂದು ಕಿರೀಟವನ್ನು, ಸಿಂಹಾಸನವನ್ನು ತ್ಯಜಿಸ್ತಾನೆ ಅನ್ನೋ ಥರ. ಅಬ್ಡಿಕೇಟೆಡ್ ಇದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಡಿಕ್ಲೇರ್ ಮಾಡ್ತಾನೆ, ಏನಂತ, ನಾನು ಇದರಲ್ಲಿ ಇಲ್ಲ ಅನ್ನೋದನ್ನು ಡಿಕ್ಲೇರ್ ಮಾಡ್ತಾನೆ ಅನ್ನೋ ಥರ ನೆನ್ಪಿಟ್ಕೊಳ್ಳಿ. ರಿನೌನ್ಸ್ ಅಂದರೆ ಏನು? ಅನೌನ್ಸ್ ಮಾಡ್ತಾರಲ್ಲ, ಏನು ಮಾಡ್ತಾನೆ? ರಿನೌನ್ಸ್ ಮಾಡ್ತಾನೆ. ತ್ಯಜಿಸು. ಅನೌನ್ಸ್ ಮಾಡೋದಂದ್ರೇನು? ಓಹೋ, ನಂದು ಇದಾಯಿತು, ನಾನು ರಾಜ ಅಂತ ಅನೌನ್ಸ್ ಮಾಡೋದು. ಏನಿದು? ರಿನೌನ್ಸ್ ಮಾಡೋದು, ತಿರಸ್ಕಾರ ಮಾಡ್ತಾ ಇರೋದು. ಅನೌನ್ಸನ್ನು ರಿನೌನ್ಸ್ ಮಾಡ್ತಾ ಇದ್ದಾನೆ. ಟು ಗಿವ್ ಅಪ್, ಓಕೆನಾ. ಗಿವ್ ಅಪ್ ಕೊಡೋದೇನು? ರಿನೌನ್ಸ್. ಟು ರಿಜೆಕ್ಟ್ ಸಮಥಿಂಗ್ ಪಬ್ಲಿಕ್ಕಾಗಿ ಏನು ಮಾಡೋದು? ಒಂದನ್ನು ರಿಜೆಕ್ಟ್ ಮಾಡೋದು. ಇದೇ ಹೇಳ್ದೆ, ಅನೌನ್ಸ್ ಮಾಡೋದು ಯಾವಾಗಲೂ ಹೇಳಿ? ಪಬ್ಲಿಕ್ಕಲ್ಲಿ ಅನೌನ್ಸ್ ಮಾಡೋದು. ರಿನೌನ್ಸ್ ಮಾಡೋದು ಪಬ್ಲಿಕ್ಕಲ್ಲಿ ರಿಜೆಕ್ಟ್ ಮಾಡೋದು. ಇದಕ್ಕೆ ನಾನು ಸಂಬಂಧ ಇಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾವೇನು ಇದು ಹೇಳೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಆ ಥರ ರಿಜೆಕ್ಟ್ ಮಾಡೋದು, ರಿನೌನ್ಸ್ ಮಾಡೋದು. ಶಿ ರಿನೌನ್ಸ್ಡ್ ಹರ್ ಕ್ಲೈಮ್. ಅವಳು ಏನು ಮಾಡ್ತಾಳೆ ಅಂತಂದರೆ, ಫಸ್ಟ್ ಒಂದು ಕ್ಲೈಮ್ ಮಾಡಿರ್ತಾಳೆ ಹೀಗೆ ಅಂತೇಳಿ. ಅವಳು ಈಗ ಏನು ಮಾಡ್ತಾಳೆ? ಅದನ್ನು ರಿಜೆಕ್ಟ್ ಮಾಡ್ತಾಳೆ. ರಿನೌನ್ಸ್ಡ್ ಇಸ್ ಕ್ಲೈಮ್. ಅವಳು ಕ್ಲೈಮನ್ನು ಅವಳು ರಿಜೆಕ್ಟ್ ಮಾಡ್ತಿದ್ದಾಳೆ. ಅದು ನಾನಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾಳೆ ಅನ್ನೋ ಥರ, ಓಕೆನಾ. ನೆಕ್ಸ್ಟ್ ವರ್ಡು ರಿಕ್ಯಾಂಟ್ ಅಂದರೂ ಕೂಡ ಏನು? ಹಿಂಪಡೆಯು ಅಂತಂದರೆ ಇದರಲ್ಲೇ ನೋಡಿ, ರೀ ಅಂತಂದರೆ ಎಕ್ಸ್ಟ್ರಾ, ಹಿಂಪಡೆಯೋದು, ರೀಸ್ಟೇಟ್ಮೆಂಟ್. ಈಗ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದು, ವಾಪಸ್ ತಗೊಳ್ಳೋದು, ಕ್ಯಾಂಟ್ ಮಾಡೋದು, ಓಕೆನಾ. ಕ್ಯಾಲ್ಕುಲೇಟ್ ಮಾಡೋದು. ಈಗ ಹೇಗೆ ಅಂತಂದರೆ, ಈಗ ಒಂದು ವಿಷಯನ ಏನೋ ಒಂದು ಹೇಳಿರ್ತೀವಿ, ನಾವು ಅದನ್ನ ಪುನಃ ವಿಮರ್ಶೆ ಮಾಡಲಿಕ್ಕೆ ವಾಪಸ್ ತಗೊಳ್ತೀವಲ್ಲ, ವಿತ್ಡ್ರಾ ಮಾಡ್ತೀವಲ್ಲ, ಅದಕ್ಕೋಸ್ಕರ ಏನು? ಕ್ಯಾಂಟ್. ಐ ಕಾಂಟ್ ಅಂತ. ಈಗ ನೋಡಿ, ಕಾಂಟ್ ಅಂದರೆ ಏನು ಹೇಳಿ? ಕಾಂಟ್ ಅಂದರೆ ಗೊತ್ತಲ್ಲ ನಿಮಗೆ? ಕಾಂಟ್ ಅಂದರೆ ಆಗಲ್ಲ ಅಂತ, ಇಂಗ್ಲೀಷಲ್ಲಿ ಕಾಂಟ್ ಅಂತ ಬರಿತೀವಲ್ಲ, ಕಾಂಟ್. ಸೊ ಕಾಂಟ್ ಅಂದರೆ ಆಗಲ್ಲ, ಹಿಂಪಡಿತಾ ಇದ್ದೀವಿ, ವಿತ್ಡ್ರಾ ಮಾಡ್ತಾ ಇದ್ದೀವಿ.
ಟು ಅಡ್ಮಿಟ್ ಎ ಸ್ಟೇಟ್ಮೆಂಟ್ ವಾಸ್ ರಾಂಗ್ ಅಂತಂದರೆ ಈ ಸ್ಟೇಟ್ಮೆಂಟ್ ತಪ್ಪು, ನಾನು ಹೇಳಿದ್ದಲ್ಲ ಇದು ಅನ್ನೋ ಥರ ನಾವು ಅದನ್ನ ಹಿಂಪಡಿತಾ ಇದ್ದೀವಿ, ವಾಪಸ್ ತಗೊಳ್ತಾ ಇದ್ದೀವಿ ಅನ್ನೋ ಥರ. ಹಿ ರಿಕ್ಯಾಂಟೆಡ್ ಹಿಸ್ ಅರ್ಲಿಯರ್ ವರ್ಡ್ಸ್, ಅವನ ಹಿಂದಿನ ಅರ್ಲಿಯರ್ ವರ್ಡ್ಸ್ಗಳಲ್ಲಿ ಏನು ಮಾಡ್ತಾನೆ, ರಿಕ್ಯಾಂಟ್ ಮಾಡ್ತಾನೆ, ವಾಪಸ್ ತಗೊಳ್ತಾ ಇದ್ದಾನೆ, ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಆ್ಯಂಟೋನಿಮ್ಸಿಗೆ ಬಂದರೆ ಅವಿಷ್ಟು ಸಿನೋನಿಮ್ಸ್ ಆದ್ವು. ಈಗ ಆ್ಯಂಟೋನಿಮ್ಸಿಗೆ ಬಂದರೆ ಅಕ್ಸೆಪ್ಟ್ ನೋಡಿ, ಅಕ್ಸೆಪ್ಟ್ ಅಂದ್ರೆ ಸ್ವೀಕರಿಸು. ಆಗ ರಿಕ್ಯಾಂಟು ರಿಜೆಕ್ಟು ಹೇಳ್ತಾ ಇದ್ವಿ, ಈಗ ಏನು ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ರಿಜೆಕ್ಟ್ ಮಾಡ್ತಲ್ಲ, ಏನು ಮಾಡ್ತಿದ್ದೀವಿ, ಅಕ್ಸೆಪ್ಟ್ ಏನು ಮಾಡ್ತಾ ಇದ್ದೀವಿ, ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಟು ರಿಸೀವ್ ವಿಲ್ಲಿಂಗ್ಲಿ, ನಮ್ಮ ವಿಲ್ಲಿಂಗ್ ಅಂದ್ರೆ ಏನು, ನಮ್ಮ ಇಚ್ಛೆ, ನಮ್ಮ ಇಚ್ಛೆಗೆ ತಕ್ಕಂತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಟು ಅಗ್ರಿ ಟು ಸಮಥಿಂಗ್, ಟು ಅಕ್ಸೆಪ್ಟೆಡ್ ದ ಆಫರ್. ಅಕ್ಸೆಪ್ಟನ್ನೆಲ್ಲ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಅದ್ರ ತುಂಬ ಕೆಲವರು ಇರ್ತಾರೆ, ತುಂಬ ವೀಕ್ ಇರೋರು ಇದ್ದಾರೆ ಇಂಗ್ಲೀಷು, ಸೊ ಎಲ್ಲರೂ ನೋಡ್ತಾ ಇರ್ಬೋದಲ್ವ. ಸೊ ಅಕ್ಸೆಪ್ಟ್ ಅಂದರೆ ಸ್ವೀಕಾರ ಮಾಡು. ಓಕೆ. ಎಸ್ಪೋಸ್ ಅಂದ್ರೆ ಏನು, ನೀವು ಯಾರ್ದಾರು ಒಬ್ರು ಸೆಲೆಬ್ರಿಟಿಯನ್ನು ಗೂಗಲಲ್ಲಿ ಸರ್ಚ್ ಮಾಡಿಬೇಕಾದ್ರೆ ಅವ್ರಿಗೇನು ಬರುತ್ತೆ, ಈಗ ಎಕ್ಸಾಂಪಲ್ಲು ಯಶ್, ರಾಕಿಂಗ್ ಸ್ಟಾರ್ ಯಶ್ ಅಂತ ಹೊಡಿರಿ, ಸ್ಪಾಸ್ ಅಂತ ಕೆಳಗಡೆ ಸ್ಪಾಸ್ ರಾಧಿಕಾ ಅಂತ ಕೊಡ್ತಾರೆ. ಸ್ಪಾಸ್ ಯಾರು, ರಾಕಿಂಗ್ ಸ್ಟಾರ್ ಯಶ್ನ ಸ್ಪಾಸ್ ಯಾರು, ರಾಧಿಕಾ ಅಂತಂದರೆ ಯಾರು, ಅವರ ಹೆಂಡತಿ. ಏನು, ಅವರ ಎಲ್ಲ ಆಗು ಹೋಗುಗಳನ್ನು ಒಪ್ಕೊಂಡು ಅವ್ರ ಜೊತೆಗಿರುವಂಥವ್ರು ಸ್ಪೋಸ್ ಅಂದರೆ ಯಾರು, ಅವರ ಹೆಂಡತಿ. ಸೊ ಎಸ್ಪೋಸ್ ಅಂತಂದರೆ ಬೆಂಬಲಿಸೋರು ನೋಡಿ, ಅವರ ಥಾಟ್ಸ್ಗಳನ್ನು ಎಲ್ಲದನ್ನು ಬೆಂಬಲಿಸ್ಕೊಂಡು ಜೊತೆಗಿರೋರೆ ಸ್ಪೋಸ್. ಸೊ ಎಸ್ಪೋಸ್, ನೀವು ಅದನ್ನ ನೆನ್ಪಿಟ್ಟು, ಈ ಸ್ಪೋಸ್ ಅನ್ನೋ ಒಂದು ಹಿಂಟಿಂದ ನೀವು ಏನು ಎಸ್ಪೋಸನ್ನು ನೆನ್ಪಿಟ್ಕೋಬೋದು. ಸ್ಪೋಸ್ ಅಂದರೆ ಬೆಂಬಲಿಸೋದು, ಅದಕ್ಕೆ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸ್ಪೋಸ್ ಅಂದರೆ ನೀವು ಏನಂತಂದೆ ನಾನು, ಸ್ಪೋಸ್ ಅಂದರೆ ನಮ್ಮ ಸಂಗಾತಿ ಅನ್ನೋ ಥರ ಸ್ಪೋಸ್ ಅಲ್ವಾ. ಟು ಸಪೋರ್ಟ್ ದ ಕಾಸ್, ಯಾವುದೋ ಒಂದು ವರ್ಡನ್ನು ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಟು ಅಡಾಪ್ಟ್ ಆರ್ ಡಿಫೆಂಡ್ ದ ಐಡಿಯಾ, ಒಂದು ಐಡಿಯಾವನ್ನು ಅದನ್ನು ನಾವು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀವಿ, ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ, ಅದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದೀವಿ ಅಂತ. ಈ ಎಸ್ಪೋಸ್ಡ್ ಹ್ಯೂಮನ್ ರೈಟ್ಸನ್ನು ಏನು ಮಾಡ್ತಾನೆ, ನಾವು ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾನೆ. ಹ್ಯೂಮನ್ ರೈಟ್ಸ್ ಬೇಕು, ಹ್ಯೂಮನ್ ರೈಟ್ಸ್ ಇರಬೇಕು ಅನ್ನೋ ಥರ ಸಪೋರ್ಟ್ ಮಾಡ್ತಾ ಇದ್ದಾನೆ ಅನ್ನೋ ಥರ. ನೆಕ್ಸ್ಟ್ ಬಂದುಬಿಟ್ಟು ಕೊರೋಬರೇಟ್ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರುತ್ತಲ್ಲ, ನೀವು ಕೊಲಾಬರೇಷನ್ ಮಾಡ್ತಿರ್ತೀರಲ್ಲ, ಪ್ರತಿಯೊಬ್ಬರಿಗೆ ಕೊಲಾಬರೇಷನ್ ಕಳಿಸ್ತಿರಲ್ವ, ಅದೇ ಕೊರೋಬರೇಟ್ ಇದು. ಅದಕ್ಕೆ ಸಿಮಿಲರ್, ಕೊಲಾಬರೇಷನ್ ಮಾಡೋದು ಅಂತೀವಲ್ಲ, ಅಂತಂದ್ರೆ ಏನು, ಅದನ್ನು ದೃಢೀಕರಿಸ್ತಾ ಇದ್ದೀವಿ, ಒಪ್ಕೊಳ್ತಾ ಇದ್ದೀವಿ, ಅವನನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಕೂಡ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಕೊರೋಬರೇಟ್ ಅಂದರೆ ಟು ಕನ್ಫರ್ಮ್ ವಿತ್ ಎವಿಡೆನ್ಸ್, ಒಂದು ಎವಿಡೆನ್ಸ್ ಮೂಲಕ ಅದನ್ನು ನಾವು ಸಪೋರ್ಟ್. ಈಗ ಹೇಗೆ ಯಾರೋ ಒಂದು ಥಿಯರಿ ಅಥವಾ ಒಬ್ಬ ಲಾಯರ್ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ಇನ್ನೊಂಚೂರು ಸಪೋರ್ಟ್ ಕೊಟ್ಟು ಹೌದು ಇದು ಅಂತ ದೃಢೀಕರಿಸ್ತಾ ಇದ್ದೀವಿ. ಕೊರೋಬರೇಟ್, ಟು ಸಪೋರ್ಟ್ ಆರ್ ಕ್ಲೈಮ್ ವಿತ್ ಎ ಪ್ರೂಫ್. ದ ವಿಟ್ನೆಸ್ ಕೊರೋಬರೇಟೆಡ್ ದ ಸ್ಟೋರಿ, ಯಾವುದೋ ಒಂದು ಸ್ಟೋರಿ ಇರುತ್ತೆ, ಕಾಲೇಜ್ಗೆ ಸಂಬಂಧಪಟ್ಟದೇ ಇರ್ಬೋದು, ಕೋರ್ಟಲ್ಲಿ ಏನೋ ಒಂದು ಕೇಸ್ ಇರುತ್ತೆ, ವಿಟ್ನೆಸ್ ಏನು ಮಾಡ್ತಾನೆ, ವಿಟ್ನೆಸ್ ಗೊತ್ತಲ್ಲ, ಸಾಕ್ಷಿ ಏನು ಮಾಡ್ತಾನೆ, ಅದನ್ನೇ ಸಾಕ್ಷಿ ಹೇಳೋ ಮೂಲಕ, ಎವಿಡೆನ್ಸ್ ಮೂಲಕ ಏನು ಮಾಡ್ತಾನೆ, ದೃಢೀಕರಿಸ್ತಾನೆ, ಹೌದು ಸತ್ಯ ಅಂತ ಹೇಳ್ತಾನೆ. ಕೊರೋಬರೇಟೆಡ್ ದ ಸ್ಟೋರಿ. ನೆನಪಿರುತ್ತಾ, ಕೊಲಾಬರೇಷನ್ ಮಾಡ್ತಿರುತ್ತೆ, ಗೊತ್ತಿರುತ್ತೆ ನಿಮಗೆ, ಕೊಲಾಬರೇಷನ್ನೇ ಕೊರೋಬರೇಟ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಅವಾವ್, ನಿಮ್ಗೆ ಆಗಲೇ ಹೇಳಿದೆ ನೋಡಿ, ಡಿಸ್ಅವಾವ್ ಅಂತ ಆಗೊಂದು ವರ್ಡ್ ಬಂತಲ್ವ. ಡಿಸ್ಅವಾವ್ ಅಂದ್ರೆ ಏನು, ತಿರಸ್ಕಾರ ಮಾಡೋದು. ಇಲ್ಲಿ ವಾವ್ ಅಂತ ಒಪ್ಕೊಳ್ಳೋದು, ಒಪ್ಕೊಳ್ಳೋದು. ಟು ಡಿಕ್ಲೇರ್ ಓಪನ್ಲಿ ಅಂದರೆ ಒಪ್ಕೊಳ್ತಾ ಇದ್ದೀನಿ ನಾನು, ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಹೌದು ನಾನೇ, ಒಪ್ಕೊಳ್ಳೋದು ಅವಾವ್. ಹಿ ಅವಾವ್ಡ್ ಹಿಸ್ ಲಾಯಲ್ಟಿ, ಅವನ ಒಂದು ಲಾಯಲ್ಟಿಯನ್ನು ಅವನು ಒಪ್ಕೊಳ್ತಾ ಇದ್ದಾನೆ. ನಿಯತ್ತಾಗಿರ್ತೀನಿ ನಾನು, ನನ್ನ ನಿಯತ್ತಾಗಿದ್ದೀನಿ ನಾನು, ಲಾಯಲ್ ಆಗಿದ್ದೀನಿ ಅನ್ನೋ ಥರ ಅವನು ಒಪ್ಕೊಳ್ತಾ ಇದ್ದಾನೆ, ಅವಾವ್ ಮಾಡ್ತಾ ಇದ್ದಾನೆ. ಟು ಸ್ಟೇಟ್ ಸಮಥಿಂಗ್ ಕಾನ್ಫಿಡೆಂಟ್ಲಿ ಅಂದರೆ ಏನೋ ಒಂದು ವಿಷಯನ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ, ಹೌದು ಸತ್ಯ, ಇದರಲ್ಲಿ ಸುಳ್ಳಿಲ್ಲ, ಯಾವುದೋ ಒಂದು ಸತ್ಯವಾಗಿ ಕಾನ್ಫಿಡೆಂಟ್ ಆಗಿದ್ದಾನೆ ಅಂತಂದರೆ ಏನು ಮಾಡ್ಬೋದು, ಅವನು ಕಾನ್ಫಿಡೆಂಟಾಗಿ ಹೇಳ್ಬೋದು ತಾನೆ, ಅವನು ಸತ್ಯ ಹೇಳ್ತಾ ಇದ್ದಾನೆ ಅಂತಂದರೆ. ಸೊ ಹಾಗೆ ಅವನು ಡಿಕ್ಲೇರ್ ಮಾಡ್ತಾ ಇದ್ದಾನೆ, ಅವನು ಸತ್ಯ ಹೇಳ್ತಾ ಇದ್ದಾನೆ ಅನ್ನೋ ಥರ ಒಪ್ಕೊಳ್ತಾ ಇದ್ದಾನೆ. ಡಿಸ್ಅವಾವ್ ಮಾಡ್ತಾ ಇದ್ದಾನೆ, ಅವಾವ್ ಮಾಡ್ತಾ ಇದ್ದಾನೆ. ಓಕೆನಾ. ಓಕೆ, ಟೋಟಲ್ ಅಷ್ಟನ್ನು ಒಂದ್ಸರಿ ರಿವಿಷನ್ ಮಾಡಿಬಿಡ್ತೀನಿ. ಲಾಸ್ಟ್ ವರ್ಡ್ ಅಲ್ವ ಇದು. ಓಕೆ, ಯಾವುದು, ರೆಪುಡಿಯೇಟ್ ಅಂತ ವರ್ಡ್. ರೆಪುಡಿಯೇಟ್ ಅಂದರೆ ಏನು, ತಿರಸ್ಕಾರ ಮಾಡೋದು. ಪುಡಿ ಮಾಡಿಬಿಡೋದು, ಪುಡಿ ಮಾಡಿಬಿಡೋದು. ಅರ್ಥ ಆಯ್ತಾ ನಿಮ್ಗೆ? ಏನೋ ಒಂದು ಇದು ಬರದೆ, ಒಂದು ಇದು ಬಂತು ನೋಡಿ, ಕಣ್ಣನ್ ದೇವನ್ ಟೀ ಪುಡಿ, ಯಾವುದೋ ಒಂದು ಟೀಮ್ ಪುಡಿ ಅಂತ, ಅದೇ ರೆಪುಡಿಯೇಟ್. ಈಗ ಪುಡಿ ಮಾಡಿಬಿಟ್ಟು ಏನೋ ಒಂದು ಕ್ಲೈಮ್ ಮಾಡ್ತಿದ್ರೆ, ಏನೋ ಒಂದು ಹೇಳ್ತಾ ಇದ್ರೆ ಅದನ್ನ ಪುಡಿ ಮಾಡಿಬಿಟ್ಟು ತಿರಸ್ಕಾರ ಮಾಡಿಬಿಟ್ವಿ, ರೆಪುಡಿಯೇಟ್. ಸೊ ಅದನ್ನ ಹೀಗೆ ನೆನ್ಪಿಟ್ಕೊಳ್ಳೋದಕ್ಕಷ್ಟೇ.
ಹಾಗೆ ನೆಗೇಟು, ಡಿನೆ, ಡಿನೆಗೂ ಹೇಳಿದೆ ನಿಮಗೆ ಮೊಬೈಲಲ್ಲಿ, ಡಿಸ್ಆನು, ರೆಫ್ಯೂಟು, ಡಿಸ್ಕ್ಲೈಮು, ಹಾಗೆ ಡಿಸ್ಅವಾವ್, ಅವಾವು ಡಿಸ್ಅವಾವು, ಅಬ್ಡಿಕೇಟ್, ಅಬ್ಡಿಕೇಟ್ ಅಂತಂದರೆ ಸಿಂಹಾಸನದಿಂದ ಡಿಕ್ಲೇರ್ ಮಾಡ್ದೆ ನಾನು ಈಗ ಇಲ್ಲ ಅಂತ ಡಿಕ್ಲೇರ್ ಮಾಡ್ದೆ, ಅಬ್ಡಿಕೇಟ್. ರಿನೌನ್ಸ್, ರಿನೌನ್ಸ್ ಅಂದರೆ ಏನು? ಅನೌನ್ಸ್ ಮಾಡ್ತಾ ಇದ್ದಾನೆ, ಏನಂತ? ರಿನೌನ್ಸ್ ಮಾಡ್ತಾ ಇದ್ದಾನೆ ಲಾಸ್ಟಿಗೆ, ನಾನಿಲ್ಲ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ದಾನೆ, ರಿನೌನ್ಸ್ ಮಾಡ್ತಾ ಇದ್ದಾನೆ. ರಿಕ್ಯಾಂಟ್ ಅಂತಂದರೆ ಐ ಕಾಂಟ್ ಅಂತ ರಿಕಾಂಟ್ ಮಾಡ್ತಾ ಇದ್ದಾನೆ, ಐ ಕಾಂಟ್, ನನ್ನ ಹತ್ರ ಆಗಲ್ಲ, ಐ ಕಾಂಟ್, ರಿಕಾಂಟ್. ನೆಕ್ಸ್ಟ್ ಆ್ಯಂಟೋನಿಮ್ ಬಂದರೆ ಆಗಲೇ ಒಂದಿಷ್ಟು ವರ್ಡನ್ನು ಹೇಳಿದೆ, ಎಕ್ಸೆಪ್ಟ್ ಒಪ್ಕೊಳ್ಳೋದು, ಎಸ್ಪೋಸ್, ಎಸ್ಪೋಸ್ ಅಂದರೆ ಸ್ಪೋಸ್ ಹೆಂಡತಿ, ಸ್ಪೋಸ್ ಹೆಂಡತಿ ಅಥವಾ ಗಂಡ ಎರಡಕ್ಕೂ ಸ್ಪೋಸೆ. ಕೊರೋಬರೇಟ್, ಕೊರೋಬರೇಟ್ ಅಂದರೆ ಕೊಲಾಬರೇಷನ್. ಅವಾವ್ ಅಂತಂದರೆ, ಅವಾವ್ ಅಂದರೆ ಏನು? ಡಿಸ್ಅವಾವಿಗೆ ವಾವ್ ಅಂತ ಒಪ್ಕೊಳ್ಳೋದು. ಓಕೆನಾ? ಅರ್ಥ ಆಯ್ತಲ್ವಾ? ಇದಿಷ್ಟು ಇವತ್ತಿನ ವೊಕ್ಯಾಬುಲರಿ. ನಿಮಗೆ ಮೋರ್ ವೊಕ್ಯಾಬುಲರಿನ ಬೇಕು ಅಂತಂದರೆ ನಮ್ಮ ಈ ಚಾನಲ್ಲು ಸೆಲೆಕ್ಷನ್ ಗ್ರಿಡ್ ಅನ್ನೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮಗೆ ರೆಗ್ಯುಲರ್ ವೊಕ್ಯಾಬುಲರಿ ವಿಡಿಯೋ ಸಿಗ್ತಾ ಹೋಗುತ್ತೆ, ನಿಮೋನಿಸ್ ಟೆಕ್ನಿಕ್ ಮೂಲಕ ಮತ್ತು ಇಮೇಜ್ಗಳ ಮೂಲಕ ಇರ್ಬೋದು, ಅಥವಾ ಮತ್ತು ಸಿಂಪಲ್ ಒಂದು ಸ್ಟ್ರಾಟಜಿಗಳ ಮೂಲಕ, ಸಿಂಪಲ್ ವರ್ಡಿಂಗ್ಸ್ ಮೂಲಕ, ಸಿಂಪಲ್ ಟೆಕ್ನಿಕ್ಸ್ಗಳ ಮೂಲಕ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತಹ ಮಾರ್ಗದ ಮೂಲಕ ನಿಮಗೆ ವೊಕ್ಯಾಬುಲರಿಯನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ರೆಗ್ಯುಲರ್ ಆಗಿ ವೊಕ್ಯಾಬುಲರಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟಿನ ದಿನಗಳಲ್ಲಿ ನಿಮಗೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಟ್ರಿಕ್ಸ್ ಇರ್ಬೋದು, SSC GD ಇರ್ಬೋದು, CGL ಇರ್ಬೋದು, ಇವೆಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ CGL ಇರ್ಬೋದು, ಎಲ್ಲ ಎಕ್ಸಾಮ್ಗಳಿಗೂ ವೊಕ್ಯಾಬುಲರಿ ಇರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಬಟ್ ಈಗ ನಿಮಗೆ ವೊಕ್ಯಾಬುಲರಿಯನ್ನು ಈ ಚಾನಲ್ ಮೂಲಕ ನೀಟಾಗಿ, ಈಗ ನಿಮಗೆ ತುಂಬ ಜನ ವೊಕ್ಯಾಬುಲರಿ ಮಾಡ್ಬೋದು, ಎಲ್ಲ ವೊಕ್ಯಾಬುಲರಿಯನ್ನು ತಗೊಂಡೆ. ಈಗ ನೀವು ಭಾರದ್ವಾಜ್ ಡಿಕ್ಷನರಿ, ನಾನು ಆಗಲೇ ಹೇಳಿದೆ ನಿಮಗೆ ಭಾರದ್ವಾಜ್ ಡಿಕ್ಷನರಿ ತಗೊಂಡು ಕಲಿಬೋದು ಅಂತ. ಭಾರದ್ವಾಜ್ ಡಿಕ್ಷನರಿಲೂ ನಿಮಗೆ ಅಷ್ಟು ವರ್ಡ್ಗಳು, ದಪ್ಪ ಡಿಕ್ಷನರಿ ಗೊತ್ತಾ, ಕೆಂಪು ಕಲರ್ ಡಿಕ್ಷನರಿ, ಅದರಲ್ಲೂ ಕೂಡ ನಿಮಗೆ ಎಲ್ಲ ವರ್ಡ್ಗಳು ಸಿಗ್ತವೆ, ಅದು ಬೇರೆ ಪ್ರಶ್ನೆ. ಬಟ್ ಅದನ್ನು ತಗೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಕಲಿಬೇಕು, ಯಾವುದನ್ನೇ ಕಲಿಬೇಕು ಅಂತ. ಯಾಕಂತಂದರೆ SSC ಎಕ್ಸಾಮ್ಗಳಲ್ಲಿ 90% ವೊಕ್ಯಾಬುಲರಿ ರಿಪೀಟೆಡ್ಸ್ ಇರ್ತವೆ, ಪ್ರೀವಿಯಸ್ ಇಯರ್ ಇರ್ತವೆ. ಸೊ ಯಾವುದನ್ನು ಕಲಿಬೇಕು, ಯಾವ ವೊಕ್ಯಾಬುಲರಿನ ನಾವು ನೋಡಬೇಕು ಅನ್ನೋದ್ರ ಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅಷ್ಟು, ನನ್ನ ಹತ್ರ ಕಲೆಕ್ಷನ್ ಇದೆ, ಪ್ರೀವಿಯಸ್ ಇಯರ್ ಸೋರ್ಸಸ್ ಇದೆ. ಯಾಕಂತಂದರೆ ನಾನು ಅಷ್ಟು ವೊಕ್ಯಾಬುಲರಿ, ನಾನು ಕೂಡ ನಿಮ್ಮ ಥರನೇ ಕಲ್ತ್ಕೊಂಡು ಬಂದಿರೋದ್ರಿಂದ ನನ್ನ ಹತ್ರ ಅಷ್ಟು ಸೋರ್ಸಸ್ ಇದೆ, ನೀಟಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಿಮಗೆ ಎಕ್ಸಾಕ್ಟ್ ಕನ್ನಡದಲ್ಲಿ ಯಾರು ಹೇಳ್ತಾ ಇರಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಎಕ್ಸಾಕ್ಟ್ ಮಾಹಿತಿ ಮತ್ತು ಆ್ಯಕ್ಚುಯಲ್ ಕಂಟೆಂಟನ್ನು ನಿಮಗೆ ಈ ಚಾನಲ್ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ SSC GD ಇರ್ಬೋದು, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕೇಳ್ತಾ ಇದ್ರೆ 90% 99% ವರ್ಡು. ಯಾಕಂತಂದರೆ ಒಂದು 12 ವೊಕ್ಯಾಬುಲರಿ ವರ್ಡ್ ಬರ್ತಾ ಇದ್ದಾವೆ ಅಂತಂದರೆ 10 to 11 ವರ್ಡ್ಸ್, ಇನ್ನು 1-2 ವರ್ಡು ಎಕ್ಸೆಪ್ಷನ್, ಎಲ್ಲರಿಗೂ ಎಕ್ಸೆಪ್ಷನ್, ಅದು ನಿಮಗೆ ಮಾತ್ರ ಅಲ್ಲ, ಎಲ್ರಿಗೂ ಹೊಸ ವರ್ಡ್ಗಳೇ. ಇನ್ನು 10 ವರ್ಡ್ ಅಂತೂ ಅಷ್ಟು ರಿಪೀಟ್ ಆಗುವಂಥದ್ದೇ ಇರುತ್ತೆ. ಸೊ ಇದನ್ನು ನೀವು ಕೇಳ್ತಾ ಹೋದರೆ ಮೋರ್ ಎಕ್ಸಾಮ್ ರಿಲೇಟೆಡ್ ಕಂಟೆಂಟ್ ಮತ್ತು ವೊಕ್ಯಾಬುಲರಿ